ಚಂದನ್ ಶೆಟ್ಟಿ ಮತ್ತೊಂದು ಮದುವೆ ಆಗ್ತಾರ? ಪ್ರಾಬಬ್ಲಿ ಮತ್ತೆ ಆಗುವಂತ ಎಲ್ಲಾ ಸಾಧ್ಯತೆನೂ ಇದೆ. ಇಲ್ಲಿ ಅಪೂರ್ವದ ಏನ್ ಕೆಲಸ ಅಂತ? ಲವ್ ಮಾಡೋದನ್ನ ಕಡಿಮೆ ಅಲ್ಲ ಸರ್, ಅದು ಮನ್ಸಿಗೆ ಆಪ್ಟ್ ಆಗಂತ ಅಂಶಗಳು ಇರ್ತವೆ. ಹುಡುಗಿರ್ನ ನೋಡೋದು ಎಲ್ಲ, ಯಾವ ಹುಡುಗಿರ್ ನೋಡಿದ್ರು ಇವಳು ನನ್ ಮದುವೆ ಆಗ್ಬೇಕು, ಇವಳು ನೋಡಿ ಇವಳು ಸಕ್ಕದ, ಇವಳನ್ನ ಮದುವೆ ಆಗ. ಈಗ ನಿಮಗೆ ಮನ್ಸಲ್ಲಿ ಇದ್ದಿದ್ದು ಹೀರೋ ಚಂದನ್ ಶೆಟ್ಟಿನ ಅಥವಾ ಬೇರೆ? ಈ ಆಟಿಟ್ಯೂಡ್ ಪರ್ಸನ್, ಇವ್ರ ಜಾಸ್ತಿ ಯಾರು ಮಾತಾಡಲ್ಲ ಇವರು. ಅಥವಾ ಹೀರೋ ಆಗಿ ಅಂದಾಗ ನಿಮ್ಮ ಮನಸ್ಥಿತಿ ಹೇಗಿತ್ತು? ಇಲ್ಲ, ನನ್ಗೂ ಡೌಟ್ ಅಲ್ಲೇ ಇತ್ತು. ನವರಸನ್ ಕಾಂಪ್ರಮೈಸ್ ಆದ್ರೆ ಈ ಸಿನಿಮಾದಾಗೆ ಸಾಂಗ್ ಹಾಕಿ ಎಲ್ಲ ರೆಗ್ಯುಲರ್ ಟ್ರೈಲರ್ ಕಟ್ ಮಾಡಕ್ ನನ್ಗೆ ಇಷ್ಟ ಇಲ್ಲ. ಹಾಡೋದಿದೆ ಅಂತ, ಬರೆಯೋದಿದೆ ಅಂತ, ನಟನೆ ಮಾಡೋದು ಈಸಿ ಅನಿಸ್ತಾ? ನಾನೊಬ್ಬ ಒಳ್ಳೆ ಆಕ್ಟರ್ ಅಂತ ಹೇಳಕ್ ಆಗಲ್ಲ. ಯಾಕೆ ಆಡಿಯನ್ಸ್ ನಮ್ಮ ಸೂತ್ರಧಾರಿ ಹಿಂದೆ ಬರಬೇಕು? ನೀವು ಕೂತಿರೋ ನಿಮ್ಗೆ ನೀವೇ ಮರ್ಡರ್ ಮಾಡ್ಕೊಂಡು ಸತ್ತೋದ್ರೆ, ನೀವೇ ಸತ್ತೋದ್ರೆ ಸುಸೈಡ್ ಮಾಡ್ಕೊಂಡು. ಪೊಲೀಸ್ ಆಫೀಸರ್ ಆಗಿ ನಟನೆ ಮಾಡಿದಂಥ ಇಬ್ರು ಹೀರೋಗಳು ನಿಮಗೆ ತುಂಬಾ ಇಷ್ಟ ಅಂದ್ರೆ ಯಾರು? ಇಷ್ಟೊಂದು ಸ್ಕೋರ್ ಮಾಡ್ಬೋದು, ಇಷ್ಟು ಪವರ್ಫುಲ್ ಆಗಿರುತ್ತೆ ಅಂತ ಅನ್ಸಿದ್ದು ನನಗೆ ನಮ್ಮ ಸುದೀಪ್ ಸರ್ ಅವರ ಕೆಂಪೇಗೌಡ ಸಿನಿಮಾ. ಒಂದಿಷ್ಟು ಟ್ರೋಲ್ಗಳಾದು ನಿಮಗೂ ಮತ್ತೆ ಸಂಜನದು ವಿಷಯಗಳು ಇಟ್ಕೊಂಡು. ಸೊ ನಾನು ಸಂಜನಾ ಅವ್ರಿಗೆ ಹೇಳಿದೆ, ಥಿಯೇಟರ್ಗಳಲ್ಲಿ ಅಥವಾ ಮಲ್ಟಿಪ್ಲೆಕ್ಸ್ಗಳಲ್ಲಿ ಕನ್ನಡ ಸಿನಿಮಾಗಳಿಗೆ ತಾರತಮ್ಯ ಆಗ್ತದೆ ಅನ್ನೋದು ಮಾತು ನಿಜನಾ? ಆ ಸಿನಿಮಾ ಒಂದು ಪ್ರಪಂಚನ ತೋರ್ಸಕ್ಕಾಗಂತ ಥಿಯೇಟರ್ ಮಾತ್ರ ಸಾಧ್ಯ. ಕನ್ನಡ ಚಿತ್ರರಂಗದಲ್ಲಿ ವರ್ಷಕ್ಕೆ 200+ ಸಿನಿಮಾಗಳು ರಿಲೀಸ್ ಆಗ್ತವೆ. ಆದರೆ ಒಂದಷ್ಟು ಸಿನಿಮಾಗಳು ಮಾತ್ರ ನಿರೀಕ್ಷೆ ಹುಟ್ಟಿಸ್ತವೆ ಮತ್ತು ಕುತೂಹಲವನ್ನು ಕೆರಳಿಸ್ತವೆ. ಅಂತಹ ನಿರೀಕ್ಷೆ ಮತ್ತು ಕುತೂಹಲಕ್ಕೆ ಕಾರಣವಾಗಿರುವಂಥ ಮತ್ತೊಂದು ಸಿನಿಮಾ ಮೇ 9ನೇ ತಾರೀಕಿಗೆ ರಾಜ್ಯಾದ್ಯಂತ ರಿಲೀಸ್ ಆಗ್ತಾಯಿದೆ. ಅದು ಸೂತ್ರಧಾರಿ. ಸೊ ಸೂತ್ರಧಾರಿ ಅಂದ ತಕ್ಷಣ ಇಲ್ಲಿ ಯಾರಿಗೆ ಸೂತ್ರಧಾರಿ ಅನ್ನೋದು ಒಂದಿಷ್ಟು ಪ್ರಶ್ನೆಗಳು ಬರ್ಬೋದು. ಆ ಪ್ರಶ್ನೆಗಳನ್ನು ಹುಡುಕ್ತಾ ಹೋದಾಗ ಒಂದಿಷ್ಟು ಉತ್ತರಗಳು ಕೂಡ ಸಿಗ್ತದೆ. ಸೊ ಸಿನಿಮಾ ತಂಡ ಇವತ್ತು ನಮ್ಮ ಜೊತೆ ಸಿಕ್ಕಿದೆ. ಸಿನಿಮಾ ಯಾಕೆ ನಿರೀಕ್ಷೆ ಅಂತ ನಾನು ಹೇಳಿದೆ ಅಂದರೆ, ಇಲ್ಲಿ ಸಿನಿಮಾ ನಿರೀಕ್ಷೆ ಹುಟ್ಟಿಸ್ತೋ ಇಲ್ಲೋ ಗೊತ್ತಿಲ್ಲ, ಆದರೆ ಸಿನಿಮಾದಲ್ಲಿ ಇರ್ತಕ್ಕಂಥ ನಾಯಕ ನಿರೀಕ್ಷೆ ಅಂತೂ ಇದೆ. ಯಾಕೆ ಅಂದರೆ ಫಸ್ಟ್ ಟೈಮ್ ಅವರು ಹೀರೋ ಆಗಿದ್ದಾರೆ. ಭಾಳಷ್ಟು ಸಲ ನೀವು ಅವ್ರನ್ನ ಸ್ಮಾಲ್ ಸ್ಕ್ರೀನಲ್ಲಿ ಅಥವಾ ಬಿಗ್ ಸ್ಕ್ರೀನಲ್ಲಿ ಒಬ್ಬ ಸಿಂಗರ್ ಆಗಿ ಪರ್ಫಾರ್ಮರ್ ಆಗಿ ನೀವು ನೋಡಿರ್ತೀರಿ. ಆದರೆ ಇಲ್ಲಿ ಫಸ್ಟ್ ಟೈಮ್ ಕಾಕಿ ತೊಡ್ಕೊಂಡು ಗನ್ ಹಿಡ್ಕೊಂಡು ಒಂದಿಷ್ಟು ಶೂಟ್ ಮಾಡಿಕೊಂಡು ಬಂದಿದ್ದಾರೆ. ಸೊ ಯಾರಿಗೆಲ್ಲ ಶೂಟ್ ಮಾಡ್ತಾರೆ ಅಂತ ಒಂದಿಷ್ಟು ಕೇಳ್ತಾ ಹೋಗೋಣ. 3 ಜನ ಕೂತಿದ್ದಾರೆ ಇವತ್ತು. ಸಿನಿಮಾದ ಸೂತ್ರಧಾರಿ ಸಿನಿಮಾದ ನಿರ್ಮಾಪಕರು ನವರಸನ್ ಇದ್ದಾರೆ. ಸರ್ ನಮಸ್ತೆ. ಆಮೇಲೆ ಹೀರೋ ಚಂದನ್ ಶೆಟ್ಟಿ ಕೂಡ ಬಂದಿದ್ದಾರೆ. ನಮಸ್ಕಾರ. ಹಾಗೆ ಹೀರೋ ಅಂದಮೇಲೆ ಹೀರೋಯಿನ್ ಇರಬೇಕು, ಅಪೂರ್ವ ಇದ್ದಾರೆ. ಅಪೂರ್ವ, ನಿಮಗೂ ನಮಸ್ಕಾರ. ಫಸ್ಟು ನವರಸನ್ ನಿಮ್ಮ ಕಡೆಯಿಂದನೇ ಶುರು ಮಾಡ್ತೀನಿ. ಯಾಕೆಂದರೆ ನಾನು ನೋಡ್ಕೊಂಬಂದಾಗಿಂದ ನೀವು ಸಿನಿಮಾ ಅಂದರೆ ನಿಮ್ಗೆ ಒಂದು ಪ್ಯಾಷನ್, ಆ ಪ್ರೀತಿ ಇವತ್ತವರೆಗೂ ಇದೆ. ಸೊ ಕೊನೆವರೆಗೂ ಇರುತ್ತೆ ಬಹುಶಃ. ಎಲ್ಲೋ ಒಂದು ಕಡೆಗೆ ನವರಸನ್ನು ಗ್ಯಾಪ್ ತೊಗೊಂಡಿದ್ರು, ಯಾಕೆ ಅಂತ ಗೊತ್ತಾಗಲಿಲ್ಲ. ಮತ್ತು ಸೂತ್ರಧಾರಿ ಮೂಲಕ ಮತ್ತೆ ರೀಸ್ಟಾರ್ಟ್ ಆಯಿತು. ಅಂದ್ರೆ ಗ್ಯಾಪ್ ಅನ್ನೋದು ಕೋವಿಡ್ ಬಂದಾಗ ಗ್ಯಾಪ್ ಆಯ್ತು. ಒಂದಷ್ಟು ಸ್ಕ್ರಿಪ್ಟ್ಗಳು, ಹಳೆ ಸ್ಕ್ರಿಪ್ಟ್ ಮಾಡಿಕ್ಕಿದ್ವಿ. ಕೋವಿಡ್ ಆದ್ಮೇಲೆ ಎಂಟೈರ್ ಇಂಡಸ್ಟ್ರಿನೇ ಬದಲಾವಣೆ ಆಯ್ತು. ಯಾಕಂದ್ರೆ OTTಗಳಿಗೆ ಎಲ್ಲ ನಮ್ಮ ಇವರೆಲ್ಲ OTTs ನೋಡಿ ಆಡಿಯನ್ಸು ಒಂದು ಅವರು ಅಪ್ಗ್ರೇಷನ್ ಇದೆ. ಈಗ ನಾವು ಹಳೆ ಸ್ಕ್ರಿಪ್ಟ್ಗಳು ಎತ್ಕೊಂಡು ತಿರ್ಗಾ ಅದೇ ಸ್ಕ್ರಿಪ್ಟ್ಗಳಲ್ಲಿ ಆಡಿಯನ್ಸ್ ಮುಂದೆ ಬಂದು ತಿರ್ಗಾ ನಾವು ಇದು ಮಾಡೋದು ಬೇಡ ಅಂತೇಳಿ ಒಂಚೂರು ಬದಲಾವಣೆಗೆ ರೆಡಿ ಮಾಡ್ಕೊಂಡ್ವಿ. ಮಾಡಿದಾಗ ಒಂದು ಸಿನಿಮಾ, ಒಂದು ತೆಲುಗು ಸಿನಿಮಾ ಮಾಡ್ಬೇಕಾಗಿತ್ತು. ಅದೆಲ್ಲ ರೆಡಿ ಆಗಿತ್ತು. ಅದೇ ಕಾರಣಕ್ಕೆ ಆ ನಟಿಗೆ ಒಂಚೂರು ಸಮಸ್ಯೆಗಳು ಬಂದು ಆ ಟೈಮಲ್ಲಿ ಸ್ವಲ್ಪ ಡ್ರಾಪ್ ಮಾಡ್ಕೊಂಡ್ವಿ. ಅದಾದ ಮೇಲೆ ನೆಕ್ಸ್ಟ್ ಸೂತ್ರಧಾರಿ ಕೈ ಎತ್ಕೊಂಡ್ವಿ. ಯಾಕಂದ್ರೆ ನನ್ನ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಿದ್ದಂತ ಕಿರಣ್ ಕುಮಾರು ಈ ಸಿನಿಮಾ ಒಂದು ಲೈನ್ ಎತ್ಕೊಂಡ್ ಬಂದಾಗ ಆ ಲೈನ್ ಇಷ್ಟ ಆಯ್ತು. ಓಕೆ, ಇಲ್ಲಿಂದ ನಾವು ಸಿನಿಮಾ ಮಾಡೋಣ ಅಂದ್ರೆ ಪ್ರಯತ್ನ ಇಲ್ಲಿಂದ ಸ್ಟಾರ್ಟ್ ಆಗ್ಲಿ ತಿರ್ಗಾ ಅಂತೇಳಿ ಈ ಸಿನಿಮಾದಿಂದ ತಿರ್ಗಾ ಸ್ಟಾರ್ಟ್ ಆಯ್ತು. ಸಿನಿಮಾ ಶುರು ಮಾಡುವಾಗ ನಿಮಗೆ ಮನಸ್ಸಲ್ಲಿ ಇದ್ದಿದ್ದು ಹೀರೋ ಚಂದನ್ ಶೆಟ್ಟಿನ ಅಥವಾ ಬೇರೆ? ಅಲ್ಲ, ನಾನು ಆಕ್ಚುಲಿ ಸಬ್ಜೆಕ್ಟ್ ಹೇಳಿದಾಗ ನನಗೆ ಚಂದನ್ ಶೆಟ್ಟಿ ಅವ್ರು ಇರ್ಲಿಲ್ಲ ಮೈಂಡಲ್ಲಿ. ಯಾಕಂದ್ರೆ ಸ್ಕ್ರಿಪ್ಟ್ ರೆಡಿ ಮಾಡ್ಕೊಂಡು ಫಸ್ಟ್ ನಾವು ಇಲ್ಲಿ ಚಂದನ್ ಅವ್ರದ್ದು ಅನ್ನೋದಕ್ಕಿಂತ ಎಂಟೈರ್ ಸ್ಕ್ರಿಪ್ಟ್ ರೆಡಿ ಆಗಿತ್ತು. ಸ್ಕ್ರಿಪ್ಟ್ ರೆಡಿ ಆದ್ಮೇಲೆ ಯಾರು ಹೀರೋ, ಅವಾಗ ನಮ್ದು ಹುಡುಕಾಟ ಅಂದ್ರೆ ಯಾವ ಹೀರೋಗಳು ಇದು ಮಾಡ್ಬೋದು ಅಂತೇಳಿ ಒಂದಷ್ಟು ತಲೆಯಲ್ಲಿ ಬರ್ತಿತ್ತು. ನಾನು ಇವ್ರದ್ದು ಎಲ್ರ ಕಾಲ ಹಿಡಿಯತ್ತೆ ಕಾಲದ ಒಂದು ಚಿಕ್ಕದು ಟೀಸರ್ ಬಿಟ್ಟಿದ್ರು. ಆ ಟೀಸರ್ ನೋಡಿದಾಗ ಚಂದನ್ ಶೆಟ್ಟಿ ಅವರು ಆಕ್ಟಿಂಗ್ ಮಾಡ್ತವ್ರ ಅಂತೀರಿ, ಇವ್ರನ್ನ ಯಾಕೆ ನಾವು ಅಪ್ರೋಚ್ ಮಾತಾಡಬಾರ್ದು ಅಂತೇಳಿ ಅವರು ಪ್ರೊಡ್ಯೂಸರ್ ಫೋನ್ ಮಾಡಿದಾಗ ಅವರು ಇವ್ರನ್ನ ಭೇಟಿ ಮಾಡಿಸಿದ್ರು. ಆ ಭೇಟಿ ತುಂಬಾ ಅದ್ಭುತವಾದ ಭೇಟಿ ಆಗಿತ್ತು. ಯಾಕಂದ್ರೆ ಅದಕ್ಕೆ ಮುಂಚೆ ನಾವಿಬ್ರು ಪರಿಚಯ ಇತ್ತು, ಬಟ್ ಯಾವತ್ತೂ ಕೂತು ಕಾಫಿ ಕುಡಿದು ಒಂದು ಅರ್ಧ ಗಂಟೆ ಟೈಮ್ ಸ್ಪೆಂಡ್ ಮಾಡಿರ್ಲಿಲ್ಲ. ಯಾಕಂದ್ರೆ ಅವ್ರನ್ನ ದೂರದಿಂದ ನೋಡೋರೆಲ್ಲ ಏನ್ ಅನ್ಕೊಂತಾರೆ, ನಾನು ಇನ್ಕ್ಲೂಡಿಂಗು, ಈ ಆಟಿಟ್ಯೂಡ್ ಪರ್ಸನ್, ಇವ್ರ ಹತ್ರ ಜಾಸ್ತಿ ಯಾರ ಮಾತಾಡಲ್ಲ, ಇವ್ರಿಗೊಂದು ಸ್ವಲ್ಪ ಇದಿದೆ ಅನ್ನೋ ಆ ಫೀಲಲ್ಲೇ ಇದ್ದೆ ನಾನು. ಯಾವಾಗ ಅವ್ರ ಜೊತೆ ಹೋಗಿ ಒಂದು ಕಾಫಿ ಕುಡ್ದು ಒಂದು ಅರ್ಧ ಮುಕ್ಕಾಲು ಗಂಟೆ ಚರ್ಚೆ ಮಾಡಿದಾಗ ಅವ್ರು ಇರೋದೇ ಹಂಗೆ, ಯಾರ ಜೊತೆ ಜಾಸ್ತಿ ಮಾತಾಡೋದಿಲ್ಲ. ಅವ್ರ ಕೆಲಸ ಇತ್ತು, ಅವರಾಯ್ತು, ಆ ತರ ಇರೋ ವ್ಯಕ್ತಿ. ನೀವು ಚೆನ್ನಾಗಿ ಮಾತಾಡ್ತಾರೆ. ನೀವು 1 hour ಮಾತಾಡಿ, ನಿಮ್ ಜೊತೆ 1 hour ಜೊತೆ ಮಾತಾಡ್ತಾರೆ. ನೀವು 10 ಮಾತಾಡಿದ್ರೆ ಅವ್ರು 1 ಮಾತಾಡ್ತಾರೆ, 2 ಮಾತಾಡ್ತಾರೆ. ಈ ತರ ಒಂದು
ಅವ್ರ ವ್ಯಕ್ತಿತ್ವ ಇರೋದೇ ಆತರ. ನನಗೆ ಓಕೆ ಅವ್ರು ಇರೋದೇ ಆತರ, ನಾನ್ ತಪ್ಪಾಗಿ ಅನ್ಕೊಂಡಿದ್ದೆ ಅಂತೇಳಿ ಅಲ್ಲಿಂದ ಸಿನಿಮಾ ಮಾಡ್ಬೇಕು ಅಂತೇಳಿ ಅನ್ಕೊಂಡು ಅವ್ರಿಗೆ ಅಪ್ರೋಚ್ ಮಾಡಿದಾಗ ಅವ್ರು ಹೇಳಿದ್ರು, ನಾನು ಪೊಲೀಸ್ ಕ್ಯಾರೆಕ್ಟರ್ ಬೇರೆ ಅಂತೀರ, ನಾನು ದಪ್ಪ ಇದ್ದೀನಿ, ಹೆಂಗೆ ಯಾವ ತರ ಏನು, ಒಂದ್ ದಿವಸ ಟೈಮ್ ಕೊಡಿ ಅಂತ ಕೇಳಿದ್ರು. ಅಲ್ಲಿಂದ ಒಂದ್ ದಿವಸ ಟೈಮ್ ತಗೊಂಡು ಆಮೇಲೆ ನೆಕ್ಸ್ಟ್ 2ನೇ ದಿವಸ ಆಫೀಸಿಗೆ ಬಂದು ಏನೇನ್ ಮಾಡ್ಬೇಕು ಹೇಳಿ ಅಂತ ಹೇಳಿದ್ರು. ಅಲ್ಲಿಂದ ಸ್ಟಾರ್ಟ್ ಆಗಿದ್ದ ಜರ್ನಿ ಸುತ್ತೋದು. ಚಂದನ್, ಈಗ ಹೇಳ್ತಾ ಹೋದರು ಅಂದರೆ ಜಾಸ್ತಿ ನಾನು ಮಾತಾಡೋದಿಲ್ಲ ಅಂತ ಅಂದ್ಕೊಂಡಿದ್ದೆ. ಸೊ ಅದೇ ರೀತಿಯೇ ಇದ್ದರು ಅವರು, ತುಂಬ ಆ್ಯಟಿಟ್ಯೂಡು ಅಂತ ಅಂದ್ಕೊಂಡಿದ್ದೆ. ಬಟ್ ಹತ್ರ ಹೋದಾಗ ಗೊತ್ತಾಯಿತು ಅಂತೇಳಿ. ಸೊ ನೀವು ರಿಯಲ್ ಲೈಫೇ ಬೇರೆ, ರೀಲ್ ಲೈಫೇ ಬೇರೆ. ರೀಲ್ ಲೈಫ್ನಲ್ಲಿ ಸಿಕ್ಕಾಪಟ್ಟೆ ಮಾತಾಡ್ತೀರಾ, ಸಿಕ್ಕಾಪಟ್ಟೆ ಆರ್ಭಟ ಮಾಡ್ತೀರಾ. ಸೊ ಅದ್ರ ಬಗ್ಗೆ ಹೇಳಿ. ಯಾಕಂದರೆ ಫಸ್ಟ್ ಟೈಮ್ ಅವ್ರು ನಿಮ್ಗೆ ಬಂದಾಗ ನಿಮ್ಗೆ ಅನಿಸಿದ್ದೇನೆ, ನೀವು ಯಾರೋ ಬಂದರೆ ಒಬ್ಬ ಮ್ಯೂಸಿಕ್ ಡೈರೆಕ್ಟ್ರು ನಿಮ್ಮನ್ನ ಏನು ಬನ್ನಿ ಒಂದು ಹಾಡು ಹೇಳಿ ಅಂತ ಕರೀತಾರೆ. ಓಕೆ, ಇಲ್ಲ ಯಾರಾದರೂ ಲಿರಿಕ್ ರೈಟ್ರು ಬಂದುಬಿಟ್ಟು ಸರ್ ಒಂದು ಬೇಕು, ಒಂದು ಸಾಂಗ್ ಬರ್ಕೊಡಿ ಅಂತಾರೆ. ಬಟ್ ಒಂದು ಹೀರೋ ಆಗ್ತೀನಿ ಅಥವಾ ಹೀರೋ ಆಗಿ ಅಂದಾಗ ನಿಮ್ಮ ಮನಸ್ಥಿತಿ ಹೇಗಿತ್ತು? ಇದು ನಾನು ಮಾಡಬಲ್ಲೇನೆ ಅಥವಾ ನಿಮ್ಗೆ ಅನಿಸಿದ್ದೇನೆ ಆ ಸಂದರ್ಭ? ಇಲ್ಲ, ನನ್ಗೂ ಡೌಟ್ ಅಲ್ಲೇ ಇತ್ತು. ನಾನು ಅವ್ರು ಬಂದು ನನಗೆ ಕೇಳ್ದಾಗ ಪೊಲೀಸ್ ಕ್ಯಾರೆಕ್ಟರ್ ಅಂದಾಗ ಅವ್ರಿಗೆ ನಾನು 5-6 ಸಲ ಕೇಳಿದೀನಿ, ಕರೆಕ್ಟಾಗಿ ಯೋಚನೆ ಮಾಡಿ ಸರ್, ಸುಮ್ನೆ ಇದ್ ಮಾಡಕ್ ಹೋಗ್ಬೇಡಿ, ಸ್ವಲ್ಪ ಯೋಚನೆ ಮಾಡಿ, ನನ್ನ ಕೈಲಿ ಅದು ಸಾಧ್ಯ ಇದೆಯಾ, ನನ್ನ ನಂಬಿ ಇಷ್ಟೊಂದೆಲ್ಲ ನೀವು ದುಡ್ಡು ಹಾಕ್ತೀರಾ, ಸೊ ಮತ್ತೆ ಎಲ್ಲೋ ಒಂದ್ ಕಡೆ ಫ್ಯೂಚರ್ ಅಲ್ಲಿ ಅದು ನನ್ಗೂ ಪ್ರಾಬ್ಲಮ್ ಆಗ್ಬಾರ್ದು, ನಿಮ್ಗೂ ಪ್ರಾಬ್ಲಮ್ ಆಗ್ಬಾರ್ದು ಅಂತ. ಇಲ್ಲ, ಅವ್ರಿಗೆ ಕಾನ್ಫಿಡೆನ್ಸ್ ಬಂದಿತ್ತು ಫಸ್ಟ್ ಮೀಟ್ ಆದ್ಮೇಲೆ. ಬಟ್ ನನಗೇನೆ ಸ್ವಲ್ಪ ಇನ್ನು ಮೆಂಟಲಿ ನಾನು ಪ್ರಿಪೇರ್ ಆಗಿರ್ಲಿಲ್ಲ. ನನಗೆ ಪೊಲೀಸ್ ಕ್ಯಾರೆಕ್ಟರ್ ಅಂದ್ರೇನೆ ಸ್ವಲ್ಪ ನನಗೆ ಸ್ವಲ್ಪ ಭಯದ ಕ್ಯಾರೆಕ್ಟರ್ ನನಗೆ. ಅಂದ್ರೆ ಅದನ್ನ ಕ್ಯಾರಿ ಮಾಡಕ್ಕೆ, ಪೊಲೀಸ್ ಕ್ಯಾರೆಕ್ಟರ್ ಮಾಡಕ್ಕೆ. ಯಾಕಂತ ಹೇಳಿದ್ರೆ ಇವಾಗ ನಾನ್ ಆ ಜಾನರ್ ಅಲ್ಲ. ನಾನ್ ಬಂದು ಹ್ಯೂಮರ್ ಮತ್ತೆ ಪಾರ್ಟಿ ಸಾಂಗ್ಸು, ಸೊ ಈ ತರದ್ದು ಸ್ವಲ್ಪ ಕೂಲ್ ಆಗಿ, ಸೊ ಲಕ್ಸುರಿನ ಜಾಸ್ತಿ ತೋರಿಸ್ತೀನಿ ನನ್ನ ವಿಡಿಯೋಸ್ ಅಲ್ಲಿ. ಬೇಸಿಕಲಿ ನಾನ್ ಸಿಂಪಲ್ ಮನುಷ್ಯ, ನಾರ್ಮಲ್ ಆಗಿ ಸಿಂಪಲ್ ಆಗಿರ್ತೀನಿ. ಫ್ರೇಮ್ ಬಂದಾಗ ಅದು ಆಫ್ಕೋರ್ಸ್ ಸ್ಕ್ರೀನ್ ಮೇಲೆ ಏನ್ ಕಾಣಿಸ್ಬೇಕು ಅದ್ ನಾವು ಮಾಡ್ಲೇಬೇಕಾಗುತ್ತೆ. ಸೊ ನಮ್ಗೆ ಇಷ್ಟ ಇಲ್ಲ ಅಂದ್ರೂ ಆ ಲೈಫ್ ಸ್ಟೈಲು ಆಸ್ ಆಡಿಯನ್ಸ್ಗೆ ಏನ್ ಇಷ್ಟ ಆಗುತ್ತೆ ಅದನ್ನ ತಲೆ ಇಟ್ಕೊಂಡು ನಾನು ಮಾಡ್ತಿದ್ದಿದ್ದು. ಸೊ ಹಾಗಾಗಿ ಪೊಲೀಸ್ ಕ್ಯಾರೆಕ್ಟರ್ ಅಂತ ಅಂದಾಗ ಅದಕ್ಕೆ ಫಿಟ್ನೆಸ್ ಇರಬೇಕು ಪ್ರಾಪರ್ ಆಗಿ, ಅದಕ್ಕೆ ಆದಂತ ಬಾಡಿ ಲ್ಯಾಂಗ್ವೇಜ್ ಇರಬೇಕು, ಆಮೇಲೆ ಸೀರಿಯಸ್ನೆಸ್ ಇರಬೇಕು, ತುಂಬಾ ಕ್ಯಾರೆಕ್ಟರ್ ಕ್ಯಾರಿ ಮಾಡ್ಬೇಕು ಅಂತ ಹೇಳಿ. ಸೊ ಇದಿಷ್ಟು ಆ ಟೈಮಲ್ಲಿ ನನ್ನಲ್ಲಿ ಇರ್ಲಿಲ್ಲ, ಫಿಟ್ ಆಗಿರ್ಲಿಲ್ಲ ನಾನು. ಸ್ವಲ್ಪ ಬಾಡಿ ಔಟ್ ಆಫ್ ಶೇಪ್ ಇತ್ತು, ಬಿಕಾಸ್ ಎಲ್ರ ಕಾಲಿಡುತ್ತೆ ಕಾಲಾಗೆ ಆ ತರ ಬೇಕಿತ್ತು. ಸ್ವಲ್ಪ ವೆಯ್ಟ್ ಪುಟ್ಟೋನಾಗಿ ಡಬಲ್ ಚಿನ್ ಬೇಕು, ಸ್ವಲ್ಪ ಹೊಟ್ಟೆ ಎಲ್ಲ ಇರ್ಬೇಕು, ತರ ಇತ್ತು ಅದಕ್ಕೆ. ಸೊ ಆ ಶೇಪ್ ಅಲ್ಲಿ ಇದ್ದಾಗ ಪೊಲೀಸ್ ಕ್ಯಾರೆಕ್ಟರ್ ಮಾಡಿದ್ರೆ ಚೆನ್ನಾಗಿ ಬರ್ತಾ ಇರ್ಲಿಲ್ಲ. ಸೊ ಆಮೇಲೆ ಮನೆಗ್ ಬಂದು ಸ್ವಲ್ಪ ಕುತ್ಕೊಂಡು ಯೋಚನೆ ಮಾಡಿದೆ, ಚಾಲೆಂಜಿಂಗ್ ಆಗಿತ್ತು. ಐ ಮೀನ್ ವೇಟ್ ರೆಡ್ಯೂಸ್ ಆಗಕ್ಕೆ ಇನ್ನೊಂದು ಸ್ಫೂರ್ತಿ ನನ್ಗದು ಆಗ್ಲೇಬೇಕು. ಇವಾಗ ಒಂದು ಪೊಲೀಸ್ ಕ್ಯಾರೆಕ್ಟರ್ ಅಂದ್ರೆ ಪಾತ್ರಕ್ಕೆ ರೆಡಿ ಆಗ್ಬೇಕು, ಅಟ್ಲೀಸ್ಟ್ ಅದೊಂದು ರೀಸನ್ ಇಂದನಾದ್ರೂ ನಾನು ನನ್ನ ವೇಟ್ ಲಾಸ್ ಮಾಡ್ಕೋಬಹುದು. ಸೊ ಇದೆಲ್ಲ ಯೋಚನೆ ಮಾಡಿದೆ. ಆಮೇಲೆ ನವರಸನ್ ಅವರು ಎಕ್ಸ್ಪೀರಿಯನ್ಸ್ ಇನ್ ಮೂವಿ ಮೇಕಿಂಗ್, ಸಾಕ ಸಿನಿಮಾಗಳು ಮಾಡಿದ್ದಾರೆ. ಸಿನಿಮಾ ಪ್ರಮೋಷನ್ಸ್ಗಳು ಅವ್ರು ಮಾಡೋ ಸ್ಟೈಲ್ ನಾನು ನೋಡಿದೀನಿ. ದೊಡ್ಡ ದೊಡ್ಡ ಸಿನಿಮಾಗಳಿಗೆಲ್ಲ ಅವರು ಪ್ರಮೋಷನ್ಸ್ ಮಾಡ್ತಾ ಇದ್ರು. ಸೊ ಎಲ್ಲಾರ್ಗು ಅಷ್ಟು ಚೆನ್ನಾಗಿ ಪ್ರಮೋಷನ್ ಮಾಡೋರು. ಅವ್ರ ಸಿನಿಮಾ ಅಂತ ಬಂದಾಗ ಇನ್ನು ಸ್ಪೆಷಲ್ ಆಗಿ ಏನಾದ್ರು ಒಂದು ಮಾಡೇ ಮಾಡ್ತಾರೆ ಅನ್ನೋ ಒಂದಿತ್ತು. ಸೊ ಬೇಸಿಕಲಿ ಪ್ರಮೋಷನ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಮೂವಿ. ಸಿನಿಮಾ ಮಾಡ್ಕೊಂಡು ಬರ್ತಾರೆ, ಫಸ್ಟ್ ಕಾಪಿ ತೆಗಿತಾರೆ, ಅಲ್ಲಿಗೆ ಎಲ್ಲ ಕತೆ ಕ್ಲೋಸ್ ಆಗಿ ಹೋಗಲ್ಲ. ಸೊ ಅಲ್ಲಿಂದ ಆಕ್ಚುಲಿ ರಿಯಲ್ ಸಿನಿಮಾ ಬಿಗಿನ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ಹೊಸದು, ಅಲ್ಲಿಂದಾನೇ ನೀವು ಮೇನ್ ಆಗಿ ನೀವು ಕೆಲಸ ಮಾಡ್ಬೇಕಾಗಿರೋದು ಜಾಸ್ತಿ. ಸೊ ಆ ಒಂದು ಫೀಲ್ಡ್ ಅಲ್ಲಿ ಇವರು ಪಾಸ್ ಆಗಿದ್ರು. ಸೊ ಇದೆಲ್ಲಾ ಫ್ಯಾಕ್ಟರ್ಸ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಚಾಲೆಂಜಿಂಗ್ ಆಗಿರುತ್ತೆ ಇದು ಮಾಡಿದ್ರೆ ಅಂತ ಅಂದ್ಬಿಟ್ಟು ಈ ಸ್ಟೋರಿ. ಯೂಶಲಿ ನಿಮ್ಮ ಫ್ಯಾನ್ಸ್ ನೋಡಿದ್ದು ಹಾಡೋದು ಕುಣಿತ. ಸೊ ಒಬ್ಬ ಕಾಪ್ ಆಗಿ ನೋಡಬೇಕು ಅಂತಂದಾಗ ಅದ್ರ ತಕ್ಕಂಗೆ ಕದರ್ ಆಗಿರಬೇಕು. ಸೊ ಅದ್ರ ತಕ್ಕಂಗೆ ಒಂದಿಷ್ಟು ನಂಬರ್ ಸಾಂಗ್ಸ್ ಎಲ್ಲ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅವೆಲ್ಲ ಹೇಗೆ ನಿಮ್ಮ ಫ್ಯಾನ್ಸಿಗೆ ಏನು ರುಚಿಸುತ್ತೆ ಅಂತ? ಇವಾಗ ಫ್ಯಾನ್ಸ್ಗೆ ನನ್ನ ಸಾಂಗ್ಸ್ ಅಂದ್ರೆ ತುಂಬಾ ಇಷ್ಟ. ಸೊ ಅದಕ್ಕೆ ಸಾಂಗ್ಸ್ ಎಲ್ಲ ಹಿಟ್ ಮಾಡ್ಬಿಟ್ಟಿದೀವಿ ಆಲ್ರೆಡಿ. ಡ್ಯಾಶ್ ಫಸ್ಟ್ ಬಂತು, ಅದು ತುಂಬಾ ಹಿಟ್ ಆಗಿ ಇವತ್ತಿಗೂ ಪಬ್ಗಳಲ್ಲಿ ಪ್ಲೇ ಮಾಡ್ತಾರೆ. ಇವತ್ತು ನಾನು ಸ್ಟೇಜ್ಗಳಲ್ಲಿ ಪ್ರತಿ ಒಂದು ನಾನು ಕಾರ್ಯಕ್ರಮ ಸ್ಟೇಜ್ ಅಲ್ಲಿ ಹೋದಾಗ ಆ ಸಾಂಗ್ ಹಾಡ್ತೀನಿ, ಸಖತ್ತಾಗಿ ರೆಸ್ಪಾನ್ಸ್ ಬರುತ್ತೆ ಆ ಹಾಡಿಗೆ. ಸೊ ಆ ಹಾಡಿದೆ. ಆಮೇಲೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ನಾನೇ ಮಾಡಿದ್ದೀನಿ ಈ ಸಿನಿಮಾಗೆ. ನನ್ನ ಸ್ಟೈಲ್ ಆಫ್ ಮ್ಯೂಸಿಕ್ ಅನ್ನ ನಾನು ಬ್ಯಾಕ್ ಗ್ರೌಂಡ್ ಸ್ಕೋರ್ ಅಲ್ಲಿ ಯೂಸ್ ಮಾಡಿದ್ದೀನಿ. ಸೊ ಎಂಟೈರ್ 2 ಗಂಟೆಗಳ ಕಾಲ ಒಂದು ಮ್ಯೂಸಿಕಲ್ ಟ್ರೀಟ್ ಇರುತ್ತೆ ನಿಮ್ಗೆ. ಇಡೀ ಸಿನಿಮಾ ಎವ್ರಿ ಸೀನ್, ಎವ್ರಿ ಬಿಟ್ಸ್ ಅಂಡ್ ಪೀಸಸ್ ನಿಮ್ಗೆ ಮಜಾ ಕೊಡುತ್ತೆ ನಿಮ್ಗೆ.
ಅಲ್ಲ ಯೂಶಲಿ ಇದು ಒಂದು ಕ್ರೈಮ್ ಸ್ಟೋರಿ ಆಗಿರೋದ್ರಿಂದ ಸೊ ನೀವು ಮಾಡ್ತಾ ಇರ್ತಕ್ಕಂಥ ಪ್ಯಾಟರ್ನೇ ಬೇರೆ ಮ್ಯೂಸಿಕ್ ಪ್ಯಾಟರ್ನ್. ಸೊ ಇಲ್ಲಿ ಬ್ಯಾಕ್ಗ್ರೌಂಡ್ ಸ್ಕೋರಿಗೆ ತುಂಬ ಸ್ಪೇಸು ಇತ್ತು. ಸೊ ಇದರಲ್ಲಿ ಬೇಸಿಕಲಿ ಚೇಸಿಂಗ್ ಮತ್ತೆ ಈ ಕೊಲೆಗಾರನ ಹುಡ್ಕೊಂಡು ಹೋಗೋದು. ಸೊ ಇಟ್ಸ್ ಆಲ್ ಸರ್ಚಿಂಗ್ ಇದೆ, ಇಡೀ ಸಿನಿಮಾ ಸರ್ಚಿಂಗ್ ಅಲ್ಲಿ ಹೋಗುತ್ತೆ. ಯಾರು 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 ಯಾರು. ಸೊ ನನ್ ಜಾನರ್ ಆಫ್ ಮ್ಯೂಸಿಕ್ ಇದಕ್ಕೆ ತುಂಬಾ ಚೆನ್ನಾಗಿ ಆಪ್ಟ್ ಆಗುತ್ತೆ. ಈ ಏನು EDM ಅಂತ ಹೇಳ್ತೀವಿ, ಎಲೆಕ್ಟ್ರಾನಿಕ್ ಡ್ಯಾನ್ಸ್ ಮ್ಯೂಸಿಕ್ ಅಂತ ಹೇಳ್ತಾರೆ. ಸೊ ಆ ಒಂದು ಪ್ಯಾಟರ್ನ್ ಇಡೀ ಸಿನಿಮಾದಲ್ಲಿ ಸಖತ್ತಾಗಿ ವರ್ಕ್ ಆಗ್ಬಿಟ್ಟಿದೆ. ಅದೇ ಹೊಸತನ ಕೊಡುತ್ತೆ ನಿಮ್ಗೆ. ಎಂಟೈರ್ ಒಟ್ಟು ಹೊಸ ಸೌಂಡಿಂಗ್ ಕೇಳ್ಬೋದು. ತುಂಬಾ ಚೆನ್ನಾಗಿದೆ. ಓಕೆ, ಅಪೂರ್ವ ಮೇಡಮ್, ಸೂತ್ರಧಾರಿ ಜೊತೆ ಇಲ್ಲಿ ಅಪೂರ್ವದೇನು ಕೆಲಸ ಅಂತ? ಲವ್ ಮಾಡೋದು. ಲವ್ ಮಾಡೋದನ್ ಕಡಿಮೆ ಅಲ್ಲ ಸರ್ ಅದು. ಯಾಕೆಂದ್ರೆ ಪೊಲೀಸ್ ಆಫೀಸರ್ನ ಲವ್ ಮಾಡೋದು, ಅವ್ರನ್ನ ನಮ್ ಜೊತೆ ಇರ್ಬೇಕಾಗುತ್ತೆ ಅವರು. ಯಾಕೆಂದ್ರೆ ಫ್ಯಾಮಿಲಿ ಅಂತಾನೆ ಒಂದ್ ಸಪರೇಟ್ ಟ್ರ್ಯಾಕ್ ಹೋಗ್ಬೇಕು. ಸೊ ಅಷ್ಟ ಈಸಿ ಅಲ್ಲ ಅದು ಲವ್ ಮಾಡ್ಸೋದು ಅವ್ರ ಕೈಲಿ. ನಾವು ತುಂಬಾ ಕಷ್ಟ ಅದು. ಅವ್ರನ್ನ ನಾನು ನನ್ ಕಡೆ ನೋಡಪ್ಪ ತಿರುಗಿ ಅಂತ ಹೇಳಿದ್ರು ನೋಡೋದೇ ಇಲ್ಲ, ಅಷ್ಟು ತಲೆ ಕೆಡಿಸ್ಕೊಂಡ್ಬಿಟ್ಟಿರ್ತಾರೆ. ಹಾ, ಸೊ ಅದು ತುಂಬಾ ಕಷ್ಟ. ನೀವು ಅಷ್ಟೇ ಅಂತ ಹೆಂಗೆ ಅಲ್ಲ, ಯೂಶಲಿ ಈ ಥರದ ಸಿನಿಮಾಗಳಿಗೆ ಆಫೀಸರ್ಸ್ ಯಾವಾಗಲೂ ಹಂಗೆ ಇರ್ತಾರೆ. ಸೊ ಆಫೀಸರ್ಸ್ಗಳಿಗೆ ಒಂದಿಷ್ಟು ಲವ್ ಮಾಡೋ ಹುಡುಗಿ ಕೂಡ ಹೆಲ್ಪ್ ಮಾಡ್ತಾಳೆ. ಅಪೂರ್ವ ಏನಾದರೂ ಕೊಲೆಗಾರನ ಹಿಡಿಯೋದಕ್ಕೆ ಹೆಲ್ಪ್ ಮಾಡ್ತಾಳ ಅಂತ? ಹೌದು, ಇದೊಂದು ಕ್ರೈಮ್ ಥ್ರಿಲ್ಲರ್ ಆಗಿರೋದ್ರಿಂದ ಸೊ ಅದೊಂದು ಸುಳಿಯಲ್ಲಿ ಎಲ್ಲರೂ ಸಿಗಾಕೊಂತಾರೆ, ಗೊತ್ತಾಗೋದಿಲ್ಲ. ಟ್ವಿಸ್ಟ್ ಅಂಡ್ ಟರ್ನ್ಸ್ ಗಳು ಬರ್ತಾ ಇರುತ್ತೆ ಸಿನಿಮಾದಲ್ಲಿ. ಸೊ ಅವಳು ಕೂಡ ಅವ್ರ ಜೊತೆ ಸಾಥ್ ಕೊಡ್ತಾರೆ. ಇಡೀ ಸಿನಿಮಾದಲ್ಲಿ ಅವಳ ಒಂದು ಭಾಗ ಆಗಿರ್ತಾರೆ ಸಿನಿಮಾದಲ್ಲಿ. ಸೊ ಜಸ್ಟ್ ಲವ್ ಒಂದು ಟ್ರ್ಯಾಕ್ ಹೋಗೋದಿಲ್ಲ. ಯಾಕೆಂದ್ರೆ ಅವರು ಇನ್ವೆಸ್ಟಿಗೇಷನ್ ಆಫೀಸರ್ ಆಗಿರೋದ್ರಿಂದ ಇಡೀ ಸಿನಿಮಾ ನಾನು ಅವ್ರ ಜೊತೆ ಟ್ರಾವೆಲ್ ಆಗ್ತೀನಿ, ಅವ್ರಿಗೆ ಹೆಲ್ಪ್ ಮಾಡ್ತೀನಿ. ಸೊ ಅದು ಸಿನಿಮಾ ನೋಡಿದಾಗಲೇ ಗೊತ್ತಾಗುತ್ತೆ ಅವಳೆಷ್ಟು. ಯೂಶಲಿ ಈ ಥರದ ಸಿನಿಮಾಗಳು ಅಂದಾಗ ಅಲ್ಲಿ ಜಾಸ್ತಿ ಹೀರೋಗೆ ಜಾಸ್ತಿ ಸ್ಪೇಸು, ಸೊ ಹೀರೋಯಿನಿಗೆ ಸ್ಪೇಸ್ ಕಮ್ಮಿ. ಅಂದರೆ ಯಾವುದೇ ಸಿನಿಮಾ ತಗೊಳ್ಳಿ ಅಲ್ಲಿ ಹೀರೋಯಿಸಮೇ ಜಾಸ್ತಿ ಕಾಣುತ್ತೆ. ಸೊ ಇಲ್ಲಿ ಹೀರೋಯಿನಿಗೆ ಜಾಸ್ತಿ ಸ್ಪೇಸ್ ಸಿಕ್ಕಿದೆ ಆಗಿಲ್ಲ ಅಂತ? ಸ್ಪೇಸ್ ಅನ್ನೋದಕ್ಕಿಂತ ಎಷ್ಟು ಹೊತ್ತು ನಾವು ಮಾಡಿರ್ತೀವೋ ಆ ಪಾತ್ರಕ್ಕೆ ಎಷ್ಟು ನ್ಯಾಯ ಒದಗಿಸ್ತೀವಿ ಅನ್ನೋದು ಮುಖ್ಯ ಆಗುತ್ತೆ. ಇಂಪ್ಯಾಕ್ಟ್ ತುಂಬಾ ಆಗುತ್ತೆ. ಹೌದು ಹೌದು. ನಾನು ಇಡೀ ಸಿನಿಮಾ ಸ್ಪೇಸ್ ಅನ್ನೋದಕ್ಕಿಂತ ನಾನು ಮಾಡುವಂತ ಪಾತ್ರ ಜನಗಳಿಗೆ ಇಷ್ಟ ಆಗ್ಬೇಕು. ಅವಳು ಎಷ್ಟು ಆ ಪಾತ್ರ ಬಂದಿರೋದ್ರಿಂದ ಜನಗಳಿಗೆ ಆಗಿರ್ಲಿ ಆ ಕತೆಗೆ ಎಷ್ಟು ಯೂಸ್ ಆಯ್ತು ಅನ್ನೋದು ಮುಖ್ಯ ಆಗುತ್ತೆ. ಸೊ ಈ ಸಿನಿಮಾದಲ್ಲೂ ಹಾಗೆ ಇದೆ. ನಾವ್ ಎಷ್ಟು ಮಾಡಿದೀವಿ ಅನ್ನೋದಕ್ಕಿಂತ ಆ ಪಾತ್ರ ಕತೆಗೆ ಎಷ್ಟು ಮುಖ್ಯ ಅನ್ನೋದು. ಆಗಲೇ ಹೇಳ್ತಾ ಹೋದರು ಚಂದನ್ ಅವರು. ಅಂದರೆ ನಾನು ಫ್ರೇಮ್ ಭಾಳ ಇಷ್ಟಪಡ್ತೀನಿ. ಅಂದರೆ ಫ್ರೇಮ್ ಹಿಂದೆ ಅದು ಕಂಡ್ರೆ ಅದ್ಭುತವಾಗಿ ಕಾಣೋದು ಅಂತೇಳಿ. ಯಾಕಂದರೆ ನೀವು ಪ್ಯಾಷನ್ ಇರ್ತಕ್ಕಂಥ ಒಬ್ಬ ಪ್ರೊಡ್ಯೂಸರ್ ಆಗಿರೋದ್ರಿಂದ ಯಾವುದಕ್ಕೂ ಕಮ್ಮಿ ಮಾಡಿಲ್ಲ. ಸಿನಿಮಾದ ಟ್ರೈಲರ್ ನೋಡಿದಾಗಲೇ ಅನ್ನಿಸ್ತು ಇದೊಂದು ಬೇರೆ ಥರದಾದ ಸಿನಿಮಾ ಅಂತೇಳಿ. ಅಂದರೆ ಅಲ್ಲಿ ಕಾಣುತ್ತೆ ದುಡ್ಡು ಅಲ್ವಾ? ಸೊ ಎಲ್ಲ ಒಂದು ಕಡೆಗೆ ಕಾಂಪ್ರಮೈಸ್ ಅಂತ ಬಂದಾಗ ನವರಸನ್ ಕಾಂಪ್ರಮೈಸ್ ಆದ್ರೆ ಈ ಸಿನಿಮಾದಾಗೆ, ಅದು ಆದರೂ ಎಲ್ಲಾದ್ರೂ ಆದ್ರ ಅನ್ನೋ ಥರ. ಅಂದ್ರೆ ನಾನು ಇಡೀ ಸಿನಿಮಾದಲ್ಲಿ ಯಾವತ್ತೂ ಕಾಂಪ್ರಮೈಸ್ ಆಗಲ್ಲ. ಯಾವುದೇ ಸ್ಕ್ರಿಪ್ಟ್ ತಗೊಂಡ್ರು ಈ ಸ್ಕ್ರಿಪ್ಟ್ ಯಾವ ತರ ಅಂದ್ರೆ ಆ ಸ್ಟೋರಿ ಓರಿಯೆಂಟೆಡ್. ಅಂದ್ರೆ ಇವ್ರದ್ದು ಒಂದು 15ರಿಂದ 20 ನಿಮಿಷ ಚಂದನ್ ಶೆಟ್ಟಿನ ಇಷ್ಟಪಡೋರು, ಆ 20 ನಿಮಿಷ ಮಾತ್ರ ಅವ್ರ ಆಡಿಯನ್ಸ್ಗೆ ಆತರ ಅಂದ್ರೆ ಅವಳ ಹಳೆ ಸ್ಟೈಲು, ಆ ಹಳೆ ಸ್ಟೈಲಿಂದ ಹೊಸ ಸ್ಟೈಲ್ಗೆ ಹೊಸದಾಗಿ ಪೊಲೀಸ್ ಕಾಪ್ ಆಗಿ ಏನಿದೆಯಲ್ವಾ ಇದ್ರೊಳಗೆ ಹೋದ್ಮೇಲೆ ಆ ಆಡಿಯನ್ಸ್ ನ ಇದ್ರೊಳಗೆ ಕರ್ಕೊಂಬರೋಂತ ಪ್ರಯತ್ನ ಎರಡನ್ನೂ ಸಿಗತ್ತೆ. ಆ ಆಡಿಯನ್ಸ್ಗೂ ಮೋಸ ಆಗಲ್ಲ. ಜಸ್ಟ್ ಒಂದು ಕತೆ ಅಂತ ಬರೋವರ್ಗುನು ಈಗ ನಾವೇನ್ ಅನ್ಕೊಂಡ್ವಿ, ಟ್ರೈಲರ್ ನೋಡಿದ ತಕ್ಷಣ ನಾವು ಒಂದು ಸಾಂಗ್ ಅನ್ನ ಪ್ರಮೋಟ್ ಮಾಡಿಲ್ಲ ಟ್ರೈಲರ್ ಅಲ್ಲಿ. ಯಾಕಂದ್ರೆ ಸಾಂಗ್ ಹಾಕಿ ಎಲ್ಲ ರೆಗ್ಯುಲರ್ ಟ್ರೈಲರ್ ಕಟ್ ಮಾಡಕ್ ನನ್ಗೆ ಇಷ್ಟ ಇಲ್ಲ. ನಾನು ನಮ್ಮ ಡೈರೆಕ್ಟರ್ಗೆ ಹೇಳಿದ್ ಒಂದೇ, ನೋಡಪ್ಪ ನಾವು ಈ ಮಲಯಾಳಂ ತಮಿಳ್ ಸಿನಿಮಾ ಎಲ್ಲ ನೋಡು, ಇದ್ರಲ್ಲಿ ನಮ್ದು ಸಿನಿಮಾ ಅಂತ ಮಾಡ್ತಿದ್ವಿ, ಪ್ಯೂರ್ಲಿ ಹಂಗ್ ಮಾಡಿದ್ರು ಕಷ್ಟ. ಇಲ್ಲಿ ಕನ್ನಡದಲ್ಲಿ ಒಂಚೂರು ಮಿಕ್ಸ್ ಮಸಾಲ ಇರ್ಲಿ ಸ್ಟಾರ್ಟಿಂಗ್ ಅಲ್ಲಿ, ಬಟ್ ಸ್ಟೋರಿ ಒಡೆ ಎಂಟ್ರಿ ಆದ್ಮೇಲೆ ನೋ ಮಿಕ್ಸ್ ಮಸಾಲ. ಎಂಟರ್ ಕತೆ ಏನಿದೆ ಕಥೆನೇ ನಾವ್ ಹೇಳ್ಬೇಕು. ಅದ್ ಬಿಟ್ಬಿಟ್ಟು ಅಲ್ಲೊಂದು ಮಿಡ್ಲಲ್ಲಿ ಡ್ರೀಮ್ ಸಾಂಗ್ ಅವೆಲ್ಲ ಏನಿದ್ರು ನೀನ್ ಫಸ್ಟ್ 15 ನಿಮಿಷದಲ್ಲಿ ಇಟ್ಕೊ. ಈ 15-20 ನಿಮಿಷ ಆದ್ಮೇಲೆ ನೀನ್ ಸೆಂಟ್ರಲ್ ತಿರ್ಗಾ ಸಾಂಗ್ ಬರೋದು, ತಿರ್ಗಾ ಅದೇನೋ ಇದಾಗೋದು ಅವೆಲ್ಲ ಬರ್ಬಾರ್ದು. ಕತೆ ಏನಿದೆ ಕತೆ. ಈಗ ಮಲಯಾಳಂ ತಮಿಳೆಲ್ಲ ನಾವು ನೋಡಿದಾಗ ಎಷ್ಟು ಡೀಪ್ ಆಗಿ ಸ್ಟೋರಿ ಹೇಳ್ಕೊಂಡು ಹೋಗ್ತಾರೆ ಅಂದ್ರೆ ನಮ್ಗೆ ಎಡ್ಜ್ ಫ್ರೇಮ್ ತಂದು ಕುಣಿಸ್ತಾರೆ. ಇದು ನನಗೆ ಬೇಕಾಗಿದ್ದು. ನಾನು ಅದನ್ನೇ ಅವ್ರಿಗೆ ಹೇಳಿದೆ, ಸಜೆಸ್ಟ್ ಮಾಡ್ಕೊಂಡು ಇಲ್ಲ ಈ ತರ ಮಾಡೋಣ. ಆಮೇಲೆ ಇವರು ಅಷ್ಟೇ, ಚಂದನ್ ಅವರು ಆ ಸಿನಿಮಾದಲ್ಲಿ ಆಕ್ಟ್ ಮಾಡೋಗು ತುಂಬಾ ಶೇಡ್ಸ್ ಇದೆ. ಯಾಕಂದ್ರೆ ಮೊದಲನೇ ಸಿನಿಮಾ ಆದ್ರೂ ಶೇಡ್ಸ್ ಫಸ್ಟ್ ಒಂದು ಚಿಕ್ಕ ಒಂದು ಹ್ಯೂಮರಸ್ ಕ್ಯಾರೆಕ್ಟರ್ ಆಗಿರುತ್ತೆ. ಅದೊಂದು 20-25 ನಿಮಿಷ ಆದ್ಮೇಲೆ ಆ ಕ್ಯಾರೆಕ್ಟರ್ ಟ್ರಾನ್ಸ್ಫರೆನ್ಸ್ ಆದ್ಮೇಲೆ ಒಂದು ಎಂಟೈರ್ ಸಿನಿಮಾ ಒಂದು ಸೀರಿಯಸ್ನೆಸ್ ಇರುತ್ತೆ. ತಿರ್ಗಾ ಸೆಂಟ್ರಲ್ ಅಲ್ಲಲ್ಲಿ ಚಿಕ್ಕ ಹೀರೋಯಿನ್ ಬಂದಾಗ ಒಂದು ಹ್ಯೂಮರ್ಸ್ ತಿರ್ಗಾ ಬೇಕಾಗುತ್ತೆ. ಈ ತರ ಟ್ರಾನ್ಸ್ಲೇಟ್ ಮಾಡ್ಕೊಂಡು ಹೀರೋಯಿನ್ ಅಷ್ಟೇ ಸುಮ್ನೆ ಏನೋ ಬಂದು ಡ್ಯಾನ್ಸ್ ಮಾಡಿದ್ರು ಹೋದ್ರು ಆತರ ಇಲ್ಲ. ಈ ಕಥೆಯಲ್ಲಿ ಸಂಬಂಧಪಟ್ಟಿರೋ ಹಾಗೆ ಪ್ರತಿ ಒಂದು ಕ್ಯಾರೆಕ್ಟರ್ ಒಂದು ಬ್ಯಾಕ್ ಗ್ರೌಂಡ್ ಅಲ್ಲಿ ಏನೋ ಒಂದು ವ್ಯಕ್ತಿ ಓಡಾಡ್ತಿದ್ದಾನೆ ಅಂದ್ರು ಅವ್ನು ಸುಮ್ನೆ ನಾನು ಓಡಾಡ್ಸಕ್ ಬಿಟ್ಟಿರ ಸಿನಿಮಾದಲ್ಲಿ. ಯಾಕೆ ಬರ್ತಾನ ಅವ್ನ ಸಿನಿಮಾಗೆ ಯಾವ್ದಾದ್ರು ಸಂಬಂಧ ಬರ್ಬಾರ್ದು ಆತರ. ಈಗ ಆತರ ಸುಮಾರು ಸೀಕ್ವೆನ್ಸ್ಗಳಲ್ಲಿ ನಾವ್ ಯಾರನ್ನು
ಒಂದು ಕ್ಯಾರೆಕ್ಟರ್ನ ಸುಮ್ನೆ ತಂದು ಒಂದು ಪೋರ್ಟ್ರೇ ಮಾಡಿ ಇಲ್ಲ ಈ ಕ್ಯಾರೆಕ್ಟರ್ ಹಿಂಗ್ ಬರ್ಬೇಕು, ಆ ಕ್ಯಾರೆಕ್ಟರ್ ತಿರ್ಗಿ ಎಲ್ಲೋ ಒಂದ್ ಕಡೆ ಲಿಂಕ್ ಆಗುತ್ತೆ. ಈಗ ಇಲ್ಲೇನೋ ಚಿಕ್ಕದಾಗ ಬಂದೋಗಿರ್ತಾನೆ, ಅವ್ನು ಇನ್ನೊಂದ್ ಕಡೆ ಲಿಂಕ್ ಆಗ್ತಾನೆ. ಈ ತರ ಅಲ್ಲಲ್ಲಿ ಆ ಪಾತ್ರಗಳಿಗೆ ಲಿಂಕ್ ಮಾಡ್ತಾ ಸೂತ್ರಧಾರಿ ಯಾರು 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 ಅನ್ನೋದ್ರ ಮೇಲೆ ಆ ಟ್ರೈಲರ್ ಅಲ್ಲೇ ಚಿಕ್ಕದಾಗಿ ಬಿಟ್ಟಿದೀವಿ, ಯಾರು 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 ಅಂತ ಆ ಒಂದು ಇದ್ರ ಮೇಲೆ ಓಡ್ತಾ ಇರುತ್ತೆ. ಬಟ್ ಎಲ್ಲೂ ಕಾಂಪ್ರಮೈಸ್ ಅನ್ನೋ ವಿಷಯ ಇಲ್ಲ. ಯಾಕಂದ್ರೆ ರಿಕಾರ್ಡಿಂಗ್ಗೆ ಸಿನಿಮಾ ಶೂಟಿಂಗ್ ಎಷ್ಟು ದಿವಸ ಮಾಡಿದ್ವು, ರಿಕಾರ್ಡಿಂಗ್ ಅಷ್ಟು ದಿನ ಮಾಡಿದ್ವಿ. ಒಂದು 31 ತಿಂಗಳು ಕೂತಿದ್ವಿ ರಿಕಾರ್ಡಿಂಗ್. ಅಂದ್ರೆ ದಿನಾ ಬೆಳಿಗ್ಗೆ ಬರೋದು ಕೂತ್ಕೊಳ್ಳೋದು. ಆಮೇಲೆ ಇದರಲ್ಲಿ ಹೊಸ ಪ್ರಯತ್ನ ಏನು ಅಂದ್ರೆ ನಮ್ಮ ಚಂದನ್ ಅವ್ರು ಮಾಡಿರೋದು, ಒಂದು ಟ್ರೈಲರ್ ರಿಕಾರ್ಡಿಂಗ್ ಮಾಡ್ತಾರೆ ಫಸ್ಟ್. ಅಂದ್ರೆ ಟ್ರಯಲ್ ವರ್ಷನ್ ಟ್ರಯಲ್ ಮಾಡ್ಬಿಟ್ಟು ಈ ರಿಕಾರ್ಡಿಂಗ್ ಸೆಟ್ ಆಗ್ತಿದ್ಯಾ ಹಾಕೊಂತಿರ್ಗಿ ಎಲ್ಲ ಕುತ್ಕೊಂಡು ನೋಡೋದು. ಇಲ್ಲ ಬ್ರೋ ಇದೇನೋ ಒಂಚೂರು ಚೇಂಜಸ್ ಅವ್ರ ಒಪಿನಿಯನ್ ತಗೊಂಡು ಇದೆಲ್ಲ ಮಾಡಿ ಇಡೀ ಸಿನಿಮಾ ಮಾಡ್ಬಿಟ್ಟು ಈಗ ಒರಿಜಿನಲ್ ರಿಕಾರ್ಡಿಂಗ್ ಹೋಗೋಣ ಅಂತೇಳಿ ಇಲ್ಲಿಂದ ತಿರ್ಗ ಸ್ಟಾರ್ಟ್. ಇಲ್ಲ ಅದನ್ನ ಹೇಳ್ತಾರೆ, ಈ ಸಿನಿಮಾಗೆ ತುಂಬಾ ಮ್ಯೂಸಿಕ್ ಅದೇ ಅವ್ರು ಅಷ್ಟು ಕಾನ್ಫಿಡೆನ್ಸ್ ಆಗಿ ಹೇಗೆ ಕೇಳಿದ್ರು ಅಂದ್ರೆ, ನಿಮಗೆ ಈಗ ನಮ್ದು ಬಜೆಟ್ ಬಂದು ಚಿಕ್ಕ ಬಜೆಟ್, ಬಿಲೋ 5 ಒಡೆ ಇರುತ್ತೆ. ಈಗ ನಾವು 50 ಕೋಟಿ 100 ಕೋಟಿ ಬಜೆಟ್ ಮೇಕಿಂಗ್ ನ ನಾವ್ ಇದ್ರಲ್ಲಿ ತೋರ್ಸಕ್ಕಾಗಲ್ಲ. ಡಿಮ್ಯಾಂಡ್ ಏನಿದೆ ಅದು ನಮ್ ಕತೆ ಇರೋದೇ ಇಷ್ಟೇ. ಒಂದು ವಾರದ 10 ದಿನದಲ್ಲಿ ನಡೆಯುವಂತ ಕತೆ ಇದು. 10 ದಿನದಲ್ಲಿ ಏನಾಗತ್ತೆ, ಯಾವ ತರ ಇದನ್ನ ಸಾಲ್ವ್ ಮಾಡ್ತಾರೆ, ಏನ್ ಮಾಡ್ತಾರೆ ಅನ್ನೋದ್ರ ಮೇಲೆ ಓಡ್ತಾ ಇರುತ್ತೆ. ಈ ತರ ಎಲ್ಲೂ ಒಂದು ಜಾಗದಲ್ಲಿ ಒಂದು ಚಿಕ್ಕ ವಿಷಯದಲ್ಲಿ ಸಾಂಗ್ಸ್ ಅಷ್ಟೇನೆ. ಈಗ ಅವ್ರು ಚಂದನ್ ಶೆಟ್ಟಿ ಅಂದ್ರೆ ಸಾಂಗ್ ವಿಷಯದಲ್ಲಿ ಎಲ್ಲೂ ಕಾಂಪ್ರಮೈಸ್ ಮಾಡಿಲ್ಲ. ಏನ್ ಖರ್ಚು ಮಾಡ್ಬೇಕು, ಡ್ಯಾಶ್ ಸಾಂಗ್ ಇವತ್ತು 27 ಮಿಲಿಯನ್ ಹೋಗಿದೆ, ಎಷ್ಟು ಇದು 4 ಮಿಲಿಯನ್ ಇದು ಹೋಗಿದೆ. ಈ ತರ ಎಲ್ಲಾ ಸಾಂಗ್ಸ್ಗೂ ಆ ಸಾಂಗ್ ಏನೇನ್ ಸ್ಪೇಸ್ ಬೇಕು, ಏನೇನ್ ಬ್ಯಾಕ್ ಗ್ರೌಂಡ್ ಅವ್ರಿಗೆ ಏನ್ ಕಾಸ್ಟ್ಯೂಮ್ಸ್ ಬೇಕು, ಎಲ್ಲೂ ಕಾಂಪ್ರಮೈಸ್ ಆಗಿದೆ. ಸಿನಿಮಾ ನಾವು ಅಂದ್ರೆ ನಾವು ಬ್ಯಾಕ್ ಗ್ರೌಂಡ್ ಅಲ್ಲಿ ಹಿಂದ್ಗಡೆ ನಾವು ಕ್ಯಾರವನ್ ಇರ್ತಿತ್ತೋ ಇಲ್ವೋ, ಬಟ್ ಸಿನಿಮಾ ಹೊರಡೆ ಮಾತ್ರ ಎಲ್ಲ ಇರ್ತಿತ್ತು ಸ್ಕ್ರೀನ್ ಮುಂದೆ. ಸ್ಕ್ರೀನ್ ಹಿಂದ್ಗಡೆ ಪಾಪ ಅವರಲ್ಲಿ ಯಾವತ್ತು ನನ್ಗೆ ಕ್ಯಾರವನ್ ಬೇಕು, ನನ್ಗೆ ಇದು ಬೇಕು, ನನ್ಗೆ ಆ ಊಟ ಬೇಕು ಅಂತ ಒಂದು ದಿನಾನು ಡಿಮ್ಯಾಂಡ್ ಮಾಡಿದವ್ರಲ್ಲ. ಏನ್ ಬರ್ತಾ ಇತ್ತು ಪ್ರೊಡಕ್ಷನ್ ಏನ್ ಅವ್ರಿಗೇನು ಡಯಟ್ ಫುಡ್, ಒಂದೇ ದಿನ ಮುದ್ದೆ ತರ್ಸ್ಕೊಳ್ಳೋರು, ರಾಗಿ ಮುದ್ದೆ. ಅಂದೇ ಹೇಳ್ಬೋದು, ಮುದ್ದೆ ತರ್ಸ್ಕೊಳ್ಳೋರು, ಅದೇನು ಸಣ್ಣ ಪುಟ್ಟ ಏನಾದ್ರು ಒಂದು ಅಷ್ಟೇ. ಅದು ಬಿಟ್ಟು ಬೇರೆ ಏನು ಇಲ್ಲ. ನಮ್ಗೆ ಅದು ಬೇಕು ಅದು ಬೇಕು. ಆಮೇಲೆ ಏನ್ ಗೊತ್ತಾ, ಕ್ಯಾರವನ್ ಕೆಲವು ಟೈಮು ಜಾಗ ಆಗ್ತಾ ಇರಲ್ಲ, ಅವೆಲ್ಲ ಆರಾಮಾಗಿ ಕುತ್ಕೊಂಡು ಫ್ಯಾನ್ ಹಾಕೊಂಡು ಆರಾಮ ಚೇರ್ ಹಾಕಿ ಕುತ್ಕೊಂಡು ಹ್ಯಾಪಿಯಾಗಿರೋರು ಹೀರೋಯಿನ್ ಇಬ್ರು. ಅಂದ್ರೆ ನಾನು ಹೇಳ್ತಾ ಇರೋದು, ಅವಶ್ಯಕತೆ ಇದ್ದಾಗ ಕ್ಯಾರವನ್ ಬಂದೇ ಬರ್ತದೆ. ಈಗ ಆಚೆ ಬಿಸಿಲು ಶೂಟ್ ಇದೆ, ಇಲ್ಲ ಏನೋ ಒಂದ್ ಕಡೆ ಹೋಗ್ತಿದೀವಿ. ಈ ಕೆಲವ್ರು ಏನ್ ಗೊತ್ತಾ, ಬಿಸಿಲಿದ್ರು ಮನೆಯಲ್ಲಿ ಶೂಟ್ ಮಾಡ್ತೀವಿ. ಇವಾಗ ಎಕ್ಸಾಂಪಲ್ ಇಲ್ಲಿ ಶೂಟ್ ಮಾಡ್ತಿರ್ತೀವಿ, ಬಟ್ AC ಎಲ್ಲ ಇದ್ರು ಕ್ಯಾರವನ್ ಕೆಳಗಡೆ ಇರ್ಬೇಕು. ಆತರ ಅಲ್ಲ, ಅವಶ್ಯಕತೆ ಇದ್ದಾಗ ಇದೆ, ಅವಶ್ಯಕತೆ ಇಲ್ದಾಗ ಇಲ್ಲ. ಆತರ ಎಲ್ಲೆಲ್ಲಿ ಕಟ್ ಆಫ್ ಮಾಡ್ಬೇಕು ಸ್ಕ್ರೀನ್ ಅಲ್ಲಿ ತೋರ್ಸೋಣ, ಸ್ಕ್ರೀನ್ ಆಚೆ ಕಟ್ ಆಫ್ ಮಾಡಿ. ಈ ಥರದ ಹೀರೋಗಳ ಸಂಖ್ಯೆ ಹೆಚ್ಚಾಗಲಿ ಅಂತ ಅಲ್ವಾ? ಎಸ್ ಚಂದನ್, ಒಂದು ಸಿನಿಮಾದ ಪಾತ್ರ ಅಂದಾಗ ಅದಕ್ಕೊಂದಿಷ್ಟು ಡೆಡಿಕೇಶನ್ ಬೇಕು. ಸೊ ನಿಮಗೆ ಫಸ್ಟ್ ಟೈಮು ಹೀರೋ ಆಗ್ತಿದ್ದೀರಾ, ಫಸ್ಟ್ ಟೈಮ್ ಅದರಲ್ಲೂ ಚಾಲೆಂಜಿಂಗ್ ಪಾತ್ರ, ಏನೋ ಪೊಲೀಸ್ ಆಫೀಸರ್ ಪಾತ್ರ ಮಾಡಬೇಕು ಅಂದಾಗ ಒಂದಿಷ್ಟು ಅದರ ಬಾಡಿ ಲ್ಯಾಂಗ್ವೇಜ್ ತಿಳ್ಕೊಬೇಕು, ಆ ಗನ್ ಹಿಡಿಯೋ ಸ್ಟೈಲ್ ತಿಳ್ಕೊಬೇಕು ಅಲ್ವಾ? ಅದೆಲ್ಲ ಇರ್ತದೆ. ಸೊ ಚಂದನ್ ಇದಕ್ಕೇನಾದರೂ ತಯಾರಿ ಮಾಡ್ಕೊಂಡ್ರಾ ಅಂತ? ಖಂಡಿತ ಮಾಡ್ಕೊಂಡಿದ್ದೆ. ಆಮೇಲೆ ಗನ್ಗಳ ಬಗ್ಗೆ ನನಗೆ ಚಿಕ್ಕ ವಯಸ್ಸಿಂದಾನು ಒಂದು ತುಂಬಾ ಆಸೆ. ಅಂದ್ರೆ ಗನ್ ಹಿಡ್ಕೊಳ್ಳೋದ್ ಪೊಸಿಷನ್ ಸಕಲೇಶ್ವರ, ಮಂಗಳೂರಲ್ಲ. ಸೊ ಅಂದ್ರೆ ಗನ್ ಇಟ್ಕೊಳ್ಳೋದು ಅದನ್ನೆಲ್ಲ ನಾನು ಆಕ್ಷನ್ ಮೂವೀಸ್ ಅಲ್ಲೆಲ್ಲ ನೋಡ್ಬೇಕಾದಾಗ, ಅಲ್ಲಿ ಇಂಗ್ಲಿಷ್ ಮೂವೀಸ್ ಎಲ್ಲ ಜಾಸ್ತಿ ನೋಡ್ಬೇಕಾದ್ರೆ ಆ ಗನ್ ಹೆಂಗ್ ಇಟ್ಕೊಳ್ತಾರೆ, ಆ ಪೊಸಿಷನ್, ಸೊ ಅದೆಲ್ಲ ತುಂಬಾ ಅಬ್ಸರ್ವ್ ಮಾಡಿ ಚಿಕ್ಕ ವಯಸ್ಸಲ್ಲಿ ಸುಮ್ಮನೆ ಹಂಗೆ ಪ್ರಾಕ್ಟೀಸ್ ಮಾಡ್ಕೊಂಡಿರ್ತಾ ಇದ್ದೆ. ನನಗೆ ಅದು ಇಲ್ಲಿ ಸೂತ್ರಧಾರಿಗೆ ವರ್ಕ್ ಆಗ್ಬಿಡ್ತದೆ. ಸೊ ಒಂದಷ್ಟು ಸೀನ್ಗಳಿದೆ, ಅದು ಶೂಟ್ ಔಟ್ ಮಾಡೋ ಸೀನ್ಗಳು, ಆಮೇಲೆ ಕೆಲವೊಂದಷ್ಟು ಅರೆಸ್ಟ್ ಮಾಡೋ ಸೀನ್ಗಳೆಲ್ಲ ಇದೆ. ಸೊ ಅದಕ್ಕೆಲ್ಲ ತುಂಬಾ ಹೆಲ್ಪ್ ಆಯ್ತು. ಅದು ಬಿಟ್ಟು ಕ್ಯಾರೆಕ್ಟರೈಸೇಷನ್ ನೋಡ್ಬೇಕು ಅಂತಂದಾಗ ನನಗೆ ನವರಸನ್ ಅವರು ಮತ್ತೆ ಕಿರಣ್ ಅವರೆಲ್ಲ ಒಂದಷ್ಟು ರೆಫರೆನ್ಸ್ ಗಳನ್ನ ಕೊಟ್ರು. ಕನ್ನಡ ಸಿನಿಮಾದಲ್ಲಿ ನಮ್ಮ ಬಿಗ್ ಆಕ್ಟರ್ಸ್ ಗಳು ಪೊಲೀಸ್ ಪಾತ್ರ ಮಾಡಿದಾಗ ಅವ್ರು ಯಾವ ತರ ಮಾಡಿದ್ದಾರೆ, ಅವ್ರ ಬಾಡಿ ಲ್ಯಾಂಗ್ವೇಜ್ ಯಾವ ತರ ಇತ್ತು, ಅವ್ರ ಡೈಲಾಗ್ ಡೆಲಿವರಿ ಯಾವ ತರ ಇತ್ತು, ಆಮೇಲೆ ಬೇರೆ ಬೇರೆ ಲ್ಯಾಂಗ್ವೇಜ್ ಗಳಲ್ಲೆಲ್ಲ ಯಾವ್ಯಾವ ತರ ಮಾಡಿದ್ದಾರೆ. ಆಮೇಲೆ ನಮ್ಮ ಈ ಸಿನಿಮಾ ಕತೆಗೆ ನನ್ನ ಕ್ಯಾರೆಕ್ಟರ್ಗೆ ಯಾವ ತರ ಬಾಡಿ ಲ್ಯಾಂಗ್ವೇಜ್ ಇರ್ಬೇಕು, ಯಾಕಂದ್ರೆ ಇದ್ರಲ್ಲಿ ಸ್ವಲ್ಪ ಫಸ್ಟ್ ಹಾಫ್ ಅಲ್ಲಿ ನಾನು ಸ್ವಲ್ಪ ಈ ಹ್ಯೂಮರಸ್, ಸ್ವಲ್ಪ ಈ ಒಂದು ಪೋಲಿತನ ಇರುತ್ತೆ. ಸೊ ಆ ಒಂದು ಕ್ಯಾರೆಕ್ಟರೈಸೇಷನ್ ಅಲ್ಲಿ ಫಸ್ಟ್ ಇರುತ್ತೆ, ಆಮೇಲೆ ಸೀರಿಯಸ್ ಆಗ್ತಾ ಹೋಗುತ್ತೆ ಸಿನಿಮಾ. ಎಕ್ಸಾಂಪಲ್ ಶಿವಾನಂದ್ ವಿಕ್ರಮ್ ಅನ್ಕೋಬೋದಾ? ಸ್ವಲ್ಪ ಹಂಗೆ ಅಲ್ವಾ? ಒಂಚೂರ ಫ್ರಂಟ್ ಸ್ವಲ್ಪ ಆ ತರ ಇರುತ್ತೆ. ಸೊ ಅದನ್ನೆಲ್ಲ ನಾವು ವರ್ಕ್ ಮಾಡಿದ್ವಿ. ಆಮೇಲೆ ಕಾಸ್ಟ್ಯೂಮ್ಸ್ ಮೇಲೆ ವರ್ಕ್ ಮಾಡಿದ್ವಿ. ನನ್ಗೆ ಯಾವ ಕಲರ್ಸ್ ಸೆಟ್ ಆಗುತ್ತೆ, ಡಿಫ್ರೆಂಟ್ ಶೇಡ್ಸ್ ಆಫ್ ಕಲರ್ ಟಿ ಶರ್ಟ್ಸ್ ನೆಲ್ಲ ಚೆಕ್ ಮಾಡಿ ಯಾವ ಕಲರ್ ಅಲ್ಲಿ ನನಗೆ ಕಲರ್ ಜಾಸ್ತಿ ಆಗುತ್ತೆ, ಸೊ ಅದನ್ನೆಲ್ಲ ಅನಾಲಿಸಿಸ್ ಮಾಡಿ ಹೋಮ್ವರ್ಕ್ ಮಾಡಿದ್ವಿ. ತುಂಬಾ ಹೋಮ್ವರ್ಕ್ ಮಾಡಿದ್ವಿ. ಅಂದ್ರೆ ಪೊಲೀಸ್ ದಾಡಿ ಇದೆ ನೋಡಿ, ಪೊಲೀಸ್ ನೀಟ್ ಶೇವ್ ಇರ್ಬೇಕು. ಆಕ್ಚುಲಿ ಈ ಸಿನಿಮಾದಲ್ಲಿ ಇವ್ರು ಅಂದ್ರೆ ಅಂಡರ್ ಕವರ್ ಕಾಪ್ ಆಗಿರ್ತಾರೆ. ಈ ಒಂದೇ ಒಂದು ಸೀಕ್ವೆನ್ಸ್ ಮಾತ್ರ ಅವ್ರ ಎಂಟ್ರಿ ಸೀನ್, ಒಂದು ಸೀಕ್ವೆನ್ಸ್ ಮಾತ್ರ ಪೊಲೀಸ್ ಡ್ರೆಸ್ ಅಷ್ಟೇ, ಎಲ್ಲ ಅಂಡರ್ ಅಷ್ಟೇ.
ಟಿ ಶರ್ಟ್ಸ್ ಇದು ಅದೇ ಇಡೀ ಸಿನಿಮಾ ಅದೇ ಕ್ಯಾರಿ Yes. ಪೊಲೀಸ್ ಡ್ರೆಸ್ ಸೊ ಹಾಗಾಗಿ ತುಂಬಾ ಪ್ರಿಪರೇಷನ್ಸ್ ಮಾಡ್ಕೊಂಡು ಆಮೇಲೆ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ವಿ. ಇಡೀ ಸಿನಿಮಾ ಒಟ್ಟು ನಿಮಗೆ ಮಾಡುವಾಗ ಒಂದಿಷ್ಟು ತಯಾರಿ ತಗೊಂಡೇ ಮಾಡಿರ್ತೀರಿ. ಎಲ್ಲೋ ಒಂದು ಕಡೆ ಮಾಡುವಾಗ ಕೆಲವೊಂದು ಸಿನಿಮಾ ಮಾಡುವಾಗ ಒಂದು ಮನಸ್ಸಿಗೆ ಆ್ಯಪ್ಟ್ ಆಗೋಂಥ ಅಂಶಗಳು ಇರ್ತವೆ. ಸೊ ಪರ್ಟಿಕ್ಯುಲರ್ ನಿಮಗೆ ಯಾವ ಸೀನ್ ಒಂದು ಅನಿಸ್ತು ಅಂತ ಮಾಡುವಾಗ? ಇದರಲ್ಲಿ ಫಸ್ಟ್ ಆಫ್ ಆಲ್ ನನಗೆ ಈ ಪೊಲೀಸ್ ಅನ್ನೋದೇ ಸ್ವಲ್ಪ ಅದಿಲ್ಲ ಅಂದ್ರೆ ಅಷ್ಟು ಸೀರಿಯಸ್ ಇಲ್ಲ ನನ್ನ ಲೈಫಲ್ಲಿ. ಸ್ವಲ್ಪ ಆರಾಮಾಗಿ ಹಾಡು ಹೇಳ್ಕೊಂಡು ಹಾಡುಗಳು ಬರ್ಕೊಂಡು ಮಜಾ ಮಾಡ್ಕೊಂಡಿರುವಂತ ಕ್ಯಾರೆಕ್ಟರ್ ನಾನು. ಆಮೇಲೆ ಇನ್ನೊಂದಂತಂದ್ರೆ ಈ ಫಸ್ಟಿಗೆ ಕ್ಯಾರೆಕ್ಟರೈಸೇಷನ್ ಕೊಟ್ಟಿದ್ದಾರೆ. ಅಂದ್ರೆ ಸ್ವಲ್ಪ ಈ ಹುಡುಗಿರ್ನ ನೋಡೋದು ಎಲ್ಲ, ಯಾವ ಹುಡುಗಿರ್ ನೋಡಿದ್ರು ಇವಳು ನನ್ ಮದುವೆ ಆಗ್ಬೇಕು, ಇವಳು ನೋಡಿ ಇವಳು ಸಕ್ಕದ ಇವಳನ್ನ ಮದುವೆ ಆಗೋಣ. ಇಲ್ಲ ಅಂದ್ರೆ ಆ ಕ್ಯಾರೆಕ್ಟರ್ ಹತ್ರ ಅಂದ್ರೆ ಏನು ಮದ್ವೆ ಆಗಿರಲ್ಲ, ಏಜ್ ಆಗಿದೆ, ಮದ್ವೆ ಆಗಿಲ್ಲ, ಈ ಮನೇಲಿ ಹಿಂಸೆ. ಈಗ ಯಾವ್ದೋ ಒಂದು ಹುಡುಗಿನ ಆಗ್ಬೇಕು, ಅದಕ್ಕೆ ಯಾರು ನೋಡಿದ್ರು ಚೆನ್ನಾಗಿ ಯಾವ್ದೋ ಒಂದು ಹುಡುಗಿ ಕಾಣಿಸಿದ್ರೆ ಇವಳನ್ನ ಮದುವೆ ಆಗ್ಬಿಡೋಣ. ಸೊ ಆ ತರ ಕ್ಯಾರೆಕ್ಟರ್. ಆಮೇಲೆ ಬೇಸಿಗೆ ಆ ಕ್ಯಾರೆಕ್ಟರ್ ಅಲ್ಲ ನಾನು. ಸೊ ಎರಡೂ ನಾನು ಅಲ್ಲದ ಕ್ಯಾರೆಕ್ಟರ್ಗಳು. ಅದ್ರ ಒರಿಜಿನಲ್ ನನ್ನ ರಿಯಲ್ ವ್ಯಕ್ತಿತ್ವ ಏನಿದೆ ಅವೆರಡದು ಅಲ್ಲ. ಸೊ ಅವೆರಡನ್ನ ಕಲ್ತ್ಕೊಂಡು ತಿಳ್ಕೊಂಡು ಹಿಂಗ್ ಮಾಡ್ಬೇಕು ಅಂತ ಒಂದಷ್ಟು ತಮಿಳ್ ಸಿನಿಮಾಗಳಲ್ಲಿ ಆಕ್ಟ್ ಮಾಡಿರುವಂತ ದೊಡ್ಡ ದೊಡ್ಡ ಆಕ್ಟರ್ಗಳದ್ದು ಒಂದಷ್ಟು ಸಿಚುವೇಶನ್ ಸೀನ್ಸ್ಗಳನ್ನೆಲ್ಲ ತೋರ್ಸಿದ್ರು. ಪೊಲೀಸ್ದು ಒಂದಷ್ಟು ಪಾತ್ರಗಳನ್ನ ತೋರ್ಸೋದು ಎಲ್ಲ ಆಗಿ ಮಾಡಿದಂಥದ್ದು. ಬಟ್ ಎಲ್ಲಾ ಸೀನು ಎಂಜಾಯ್ ಮಾಡ್ಕೊಂಡು ಮಾಡಿದೀನಿ. ತಬ್ಲಾ ಎಸ್ಪೆಷಲಿ ನಮ್ಮ ತಬ್ಲಾ ನಾಣಿ ಅವ್ರದ್ದು ನನ್ನ ಕಾಂಬಿನೇಷನ್ ಇರುತ್ತೆ. ಅವರು ನಾನು ಇಬ್ರು ಪೊಲೀಸ್ ಆಫೀಸರ್ಸ್. ಸೊ ನಮ್ಮ ಇಬ್ರದ್ದು ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಬರುತ್ತೆ. ಹೌದು, ಟ್ರೈಲರ್ ಒಂದು ತುಣುಕ್ ಬಂದೋಗುತ್ತೆ ಅವ್ರದ್ದು. ಓಕೆ, ಅಪೂರ್ವ ಅವರೇ, ಆಗಲೇ ಹೇಳ್ತಾ ಹೋದ್ರಿ ಲವ್ ಮಾಡೋದು ತುಂಬ ಕಷ್ಟ, ಸ್ವಲ್ಪ ಅಲ್ಲ, ಅದರಲ್ಲೂ ಪೊಲೀಸ್ ಆಫೀಸರ್ನ ಹಿಡ್ಕೊಂಡು ಹೊಲಿಸ್ಕೊಳ್ಳೋದು ಭಾಳ ಕಷ್ಟ ಅಂಥೇಳಿ. ಸೊ ಲವ್ ಮಾಡೋದ್ರ ಜೊತೆಗೆ ಕೂಡ ಅವರಿಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ರಿ. ಸೊ ಕೊಲೆಗಾರನ ಪತ್ತೆ ಹಚ್ಚೋದಕ್ಕೆ ನೀವು ಎಷ್ಟು ಪ್ರಮುಖ ಪಾತ್ರ ವಹಿಸ್ತೀರಿ ಅಂತ? ಡೈರೆಕ್ಟರ್ ಇಲ್ಲ, ಪ್ರೊಡ್ಯೂಸರ್ ಒಬ್ಬರು ಇದ್ದಾರೆ, ಹೇಳ್ಬಿಡಿ. ಇವರೇ ಸಾರಥಿ ಸೂತ್ರಧಾರಿ. ಸೊ ಒಟ್ನಲ್ಲಿ ಅವ್ರ ಜೊತೆ ಸಾಥ್ ಕೊಡ್ತೀನಿ, ಇಡೀ ಸಿನಿಮಾದಲ್ಲಿ ಸಾಥ್ ಕೊಡ್ತೀನಿ. ಹೌದು ಸರ್, ಇದು ಜಸ್ಟ್ ನಾವು ಫಸ್ಟ್ ಇರೋದಕ್ಕಿಂತ ಒಂದು ಕೌಟುಂಬಿಕ ಚಿತ್ರ, ಫ್ಯಾಮಿಲಿ ಡ್ರಾಮಾ ನಡೆಯುತ್ತೆ ಇಲ್ಲಿ. ನನಗೊಂದು ಫ್ಯಾಮಿಲಿ ಇದೆ, ನನ್ನ ಫ್ಯಾಮಿಲಿ ಆಗಿರ್ಬೋದು, ಇವ್ರ ಫ್ಯಾಮಿಲಿ ಆಗಿರ್ಬೋದು, ಆ ಕತೆಗೆ ಹೇಗೆ ರಿಲೇಟ್ ಆಗುತ್ತೆ, ಆ ಕತೆಗೆ ಏನಕ್ಕೆ ರಿಲೇಟ್ ಆಗುತ್ತೆ, ಏನಾಗುತ್ತೆ ಮುಂದೆ. ಸೊ ಈ ಒಂದು ಪಾಯಿಂಟ್ ಬಿಟ್ಕೊಟ್ರು ಸೊ ಸಿನಿಮಾದ ಒಂದು ಹಿಂಟ್ ಬಿಟ್ಕೊಟ್ಟಂಗಾಗುತ್ತೆ. ಸೊ ಬಟ್ ತುಂಬಾ ಅಂದ್ರೆ ಏನ್ ಗೊತ್ತಾ, ಹೀರೋಯಿನ್ಸ್ ಊಟಕ್ಕೆ ಉಪ್ಪಿನಕಾಯಿ ತರ ಯೂಸ್ ಮಾಡ್ತಾರಲ್ಲ, ಆತರ ಅಲ್ಲದೆ ಊಟದಲ್ಲಿ ಒಂದು ಮೇನ್ ಪಲ್ಯ ಅಲ್ಲ, ಮೇನ್ ಊಟದಲ್ಲೇ ಒಂದು ಅನ್ನ ಅಂದ್ರೆ ಸಾಂಬಾರ್ ಆಗಿರ್ತಾರೆ, ಅನ್ನಕ್ಕೆ ಸಾಂಬಾರ್ ಅಲ್ಲ ಅದನ್ನೇ ಅಷ್ಟು ಮೇಜರ್ ಕ್ಯಾರೆಕ್ಟರ್ ಇದೆ. ಅಂದ್ರೆ ಅಂತ ವೆಯ್ಟ್ ಇರೋಂತ ಪಾತ್ರ ಸಾಂಬಾರ್. ಇವ್ರ ಹೆಸರು ಸಾಂಬಾರಿನ ಮೇಲೆ. ನೀವು ಅನ್ನನ ಅದೇ ಮೇನ್ ಅಲ್ಲ ಸರ್. ನಾವು ಪಲ್ಯ ಅಲ್ಲ, ನಾವೆಲ್ಲ ಉಪ್ಪಿನಕಾಯಿ ಜೊತೆಗೆ. ನಿಮಗೆ ಏನೋ ಕೇಳೋಣ ಅಂತ ಹೊರಟೆ. ಏನು ಅಂದರೆ ಈ ಥರದ ಸಿನಿಮಾಗಳು ಸಾಕಷ್ಟು ಬಂದಿದೆ. ಅಂದರೆ ನಾನು ಹೇಳ್ತಾ ಇರೋದು ಥ್ರಿಲ್ಲರ್ ಸಿನಿಮಾಗಳು, ಮರ್ಡರ್ ಮಿಸ್ಟ್ರಿ ಸಿನಿಮಾಗಳು ಭಾಳ ಬಂದಿದೆ. ನವರಸನ್ ನಿರ್ಮಾಣ ಮಾಡಿದರೆ ಅನ್ನೋ ಕಾರಣಕ್ಕೆ ವಿಶೇಷ ಅನ್ನೋದಕ್ಕಿಂತ ಹೆಚ್ಚಾಗಿ ಕಂಟೆಂಟ್ ಮಾತಾಡ್ಬೇಕು ಸಿನಿಮಾ. ಸೊ ಅಂಥ ವಿಶೇಷತೆ ಏನು ಅಂತ ಅಂದರೆ, ಮರ್ಡರ್ ಮಿಸ್ಟ್ರಿ ಎಲ್ಲಾದರೂ ಮಾಡ್ತಾರೆ, ಎಲ್ಲದರಲ್ಲೂ ಆಫೀಸರ್ ಇರ್ತಾರೆ, ಸೊ ಕಾಮನ್. ಸೊ ಯಾಕೆ ಆಡಿಯನ್ಸ್ ನಮ್ಮ ಸೂತ್ರಧಾರಿ ಹಿಂದೆ ಬರಬೇಕು? ಅಂದ್ರೆ ಈಗ ನಾನ್ ನೋಡಿ, ಯಾರೊಬ್ರು ಕೂತಿದ್ದಾರೆ ಅಂದ್ರೆ ನಾನು ಎತ್ಕೊಂಡೋಗಿ ಮರ್ಡರ್ ಮಾಡಿದ್ರೆ ಇಟ್ಸ್ ಮರ್ಡರ್. ಇವಾಗ ನೀವು ಕೂತಿರೋ ನೀವೇ ಮರ್ಡರ್ ಮಾಡ್ಕೊಂಡು ಸತ್ತೋದ್ರೆ, ನೀವೇ ಸತ್ತೋದ್ರೆ ಸೂಸೈಡ್ ಮಾಡ್ಕೊಂಡು ಅಲ್ವಾ? ಆ ಸೂಸೈಡ್ ಅಲ್ಲ, ಅದು ಮರ್ಡರ್. ಅದೇನು ಅನ್ನೋದೇ ಸೂತ್ರಧಾರಿ, ಅದೇ ಸಿನಿಮಾ. ಅಷ್ಟೇ ಸಿಂಪಲ್ ಇಂಟ್ ಅದು. ಯಾಕಂದ್ರೆ ಇವಾಗ ನಾವು ಒಬ್ಬರನ್ನ ಬಡ್ದು ಮರ್ಡರ್ ಮಾಡೋದ್ ಬೇರೆ. ಈಗ ರೆಗ್ಯುಲರ್ ಆಗಿ ಎಲ್ಲಾ ಸಾಯ್ತಾನೆ ಇರ್ತಾರೆ, ಅವ್ರು ಒಬ್ರಿಗೊಬ್ರು ಸಾಯ್ತಾನೆ ಇರ್ತಾರೆ, ಅವ್ರವ್ರೇ. ಅಲ್ಲೊಂದು ಕೇಸ್ ಸಿಗಲ್ಲ, ಒಂದ್ ಫಿಂಗರ್ ಪ್ರಿಂಟ್ ಸಿಗಲ್ಲ, ಏನು ಇರಲ್ವಲ್ಲ. ಈಗ ಆಕ್ಚುಲಿ ಅಂದ್ರೆ ಒಬ್ರು ಕೊಲೆ ಮಾಡಿ ಹೋಗಿದ್ದಾನೆ ಮನೆಯಲ್ಲಿ ಅಂದಾಗ, ಆ ಮನೇಲಿ ಫಿಂಗರ್ ಪ್ರಿಂಟ್ಸೋ ಶೂದೋ ಏನೋ ಒಂದು ಇದಾಗಿರುತ್ತೆ, ಅವ್ರನ್ನ ಟ್ರ್ಯಾಕ್ ಮಾಡೋದು, ಅವ್ರ ಮೊಬೈಲ್ಸ್ ರೀಚ್ ಆಗೋದು, ಇದೆಲ್ಲ ಟ್ರ್ಯಾಕ್ ಮಾಡ್ಬೋದು. ಬಟ್ ಇದ್ಲೇ ಏನು ಅಂದ್ರೆ ಆ ವ್ಯಕ್ತಿನೇ ಸಾಯೋವಾಗ ಏನೂ ಇರಲ್ಲ. ಇದು ಹೆಂಗ್ ನಡೀತಾ ಇದೆ ಕಂಟಿನ್ಯೂಸ್, ಈ ತರ ಒಂದು ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ ಸಿಟಿಯಲ್ಲಿ. ಅದು ಹೆಂಗೆ ಏನು ಯಾವ ತರ ಅಂತ ಇದ್ರ ಹಿಂದೆ ಹೀರೋ ಬಿದ್ದಾಗ ಹೋಗ್ತಾ ಹೋಗ್ತಾ ಒಂದೊಂದೇ ವಿಷಯ, ಇದು ಸೂಸೈಡ್ ಅಲ್ಲ, ಈ ತರ ಇದು ಒಂದೊಂದೇ ವಿಷಯಗಳು ಬರ್ತಾ ಹೋಗ್ತಾ ಇರುತ್ತೆ. ಅದ್ರಿಂದ ಹೆಂಗೆ ಇವ್ರು ಎಷ್ಟು ಟೆನ್ಷನ್ ಅಲ್ಲಿ ಇರ್ತಾರೆ, ಯಾವ ತರ ಒಂದು ಇಡೀ ಕತೆ ಎತ್ಕೊಂಡು ಹೋಗ್ತಾರೆ ಅಂದ್ರೆ, ಇವ್ರ ಜಾಗದಲ್ಲಿ ಆಡಿಯನ್ಸ್ ಕೂತಿರ್ತಾನೆ.
ಇರೋ ಜಾಗದಲ್ಲಿ ಆಡಿಯನ್ ಇವನೇ ಇಡಿ ಅವ್ನ ಇಡಿ ಅಂತ ತರ್ಬೇಕು ಆಡಿಯನ್ಸ್ ಆತರ. ಈಗ ಅವ್ನ್ ಹಿಡ್ದಾಗ ಅವ್ನ್ ಏನಿರಲ್ಲ ಅವ್ನು ಹೇಳ್ತಾನೆ ನಾನು ಜಸ್ಟ್ ಪಾತ್ರಧಾರಿ, ನಾನು ಸೂತ್ರಧಾರಿ ಎಲ್ಲಪ್ಪ, ಇದ್ರ ಕಥೆಯಲ್ಲಿರುವಂತ ಒಂದು ಅಂದ್ರೆ ಈ ತರ ಪ್ರತಿ ಹೆಜ್ಜೆಯಲ್ಲೂ ಎಲ್ಲಿಂದ ಎಲ್ಲಿ ಹುಡುಕಿದ್ರು ಏನು ಆ ಸಸ್ಪೆನ್ಸ್ ಕ್ಲೈಮ್ಯಾಕ್ಸ್ ಒಂದು 5 ನಿಮಿಷವರೆಗೂ ಹಿಡ್ದಿರ್ತಿರುತ್ತೆ. 5 ನಿಮಿಷ ಹಿಡ್ದು ಅಲ್ಲಿವರೆಗೂ ನೋಡಿದ್ರೆ ಸಿನಿಮಾ, ಇಲ್ಲಾಂದ್ರೆ ಅವ್ರ ಸಿನಿಮಾ. ಅದಕ್ಕೆ ನಾನು ಈಗ ಸೆಲೆಬ್ರಿಟಿ ಶೋ ಹಾಕಿ ಮೀಡಿಯಾ ಜೊತೆಗೆ ಶೋ ಆಗ್ತಿಲ್ಲ. ಮೀಡಿಯಾಗೆ ಬೆಳಗಿನ ಜಾವ 10:30 12 ಗಂಟೆ 1 ಗಂಟೆವರೆಗೂ ಸಪರೇಟ್ ಶೋ, ಅವ್ರಿಂದ ಆಚೆನೆ ಬರಂಗಿಲ್ಲ. ಈಗ ಯಾಕಂದ್ರೆ ಏನಾಗುತ್ತೆ, ಯಾರೋ ಸೆಲೆಬ್ರಿಟಿ ಬಂದಂತ ಪಾಪ ಎಲ್ಲ ಆಚೆ ಬಂದ ಆತರ ಬರಬಾರ್ದು. ಅದಕ್ಕೆ 2 ಶೋ ಸಪರೇಟ್ ಮಾಡಿದೀನಿ. ಇದು ಮೀಡಿಯಾನ ಒಳ್ಳೆ ಮೀಡಿಯಾ ಗೊತ್ತಾಗಬೇಕು. 6ನೇ ತಾರೀಕೆ ತೋರಿಸ್ತಾ ಇದ್ದೀನಿ, 9ನೇ ತಾರೀಕು ಸಿನಿಮಾ, ನಾನು 6ನೇ ತಾರೀಕೆ ತೋರಿಸ್ತಾ ಇದ್ದೀನಿ ಸಿನಿಮಾನ. ಕಾರಣ ಏನಂದ್ರೆ ಒಂದು ಸಿನಿಮಾ ನೀವು ಇಷ್ಟೇ ಚೆನ್ನಾಗಿದ್ರು ಏನೇ ಮಾಡಿದ್ರು, ಒಂದು ಸಿನಿಮಾ ಮೌತ್ ಆಫ್ ದಿ ಟಾಕ್ ಆಚೆ ಬಂದ್ರೆ, ಇವತ್ತು ಹೆಂಗಾಗಿದೆ ಅಂದ್ರೆ ಜನ ಇವತ್ತು ನೈಟ್ ಹಾಕ್ಬಿಟ್ಟು ಬೆಳಿಗ್ಗೆ ಬನ್ನಿ ಜನ ಅಂದ್ರೆ ಬರಲ್ಲ. ಅವ್ರಿಗೆ ಗೊತ್ತಾಗಬೇಕು, ಒಳ್ಳೇದು ಕೆಟ್ಟದ್ದು ಗೊತ್ತಾಗಕ್ಕೆ 2 ದಿನ ಆಗುತ್ತೆ, ಭಾನುವಾರ ಹೋಗಿರುತ್ತೆ, ತಿರ್ಗಿ ಸೋಮವಾರ ವರ್ಕಿಂಗ್ ಡೇ. ಇದು ತುಂಬಾ ತೊಂದರೆ ಇದೆ ನಮ್ಗೆ. ಅದಕ್ಕೆ ನಾವು ಆದಷ್ಟು ಒಂಚೂರು ಅಂದ್ರೆ ಈಗ ನಾವು ಇಷ್ಟು ಸಿನಿಮಾ ನಾವು ಪ್ರಮೋಷನ್ಸ್ ಆಗ್ಬೋದು, ಇವೆಂಟ್ಸ್ ಆಗ್ಬೋದು ನಾವು ಮಾಡ್ತಿದೀವಿ. ಇಲ್ಲಿ ಆಗು ಹೋಗುಗಳು ನೋಡ್ತಿದೀವಿ, ನೋವಿನಲ್ಲಿ ಪ್ರತಿಯೊಬ್ಬ ನಿರ್ಮಾಪಕ ಇಲ್ಲಿ ಏನು ಅಂದ್ರೆ ಚಿಕ್ಕ ಯಾರೋ ಮಾಡ್ತಿದ್ದಾಗ ಓಕೆ ಈ ತರ ಮಾಡಿದ್ರೆ ವರ್ಕ್ ಆಗ್ಬೋದಾ, ಈ ತರ ಮಾಡಿ. ಈಗ ನಮ್ಮ ಸಿನಿಮಾದಲ್ಲಿ ಒಂದು ಟ್ರಯಲ್ ನೋಡ್ತಾ ಇದ್ವಿ, ಇದು ಚೆನ್ನಾಗಿ ವರ್ಕ್ ಆಯ್ತಂದ್ರೆ ಬೇರೆ ಸಿನಿಮಾಗೆ ನಾನು ಅಪ್ಲೈ ಮಾಡ್ತೀನಿ, ಸರ್ ಈ ತರ ಮಾಡಿ. ಯಾಕಂದ್ರೆ ನಾನ್ ಟ್ರಯಲ್ ನೋಡ್ಕೊಂತೀನಿ, ಲಾಸು ಲಾಭ ಅದು ನಂದಿರ್ಲಿ, ಒಬ್ಬ ಇನ್ನೊಬ್ಬರ ಮೇಲೆ ಹಾಕ್ಬಾರ್ದು. ಅದಕ್ಕೆ ನನ್ನ ಸಿನಿಮಾಗೆ ನಾವು 6ನೇ ತಾರೀಕು ತರ ಫಿಕ್ಸ್ ಮಾಡ್ಕೊಂಡು ಪ್ರತಿಯೊಂದರಲ್ಲೂ ಮಾಡ್ಕೊಂಡು. ಚಂದನ್, ಸಿನಿಮಾ ಮಾಡುವಾಗ ನಿಮಗೆ ಅನಿಸಿದ್ದೇನೆ ಆ್ಯಸ್ ಎ ಹೀರೋ ಆಗಿ ತುಂಬ ಸುಲಭ ಅನಿಸ್ತಾ, ಹಾಡೋದು ಈಸಿ ಅನಿಸ್ತಾ, ಬರೆಯೋದು ಈಸಿ ಅಂತ, ನಟನೆ ಮಾಡೋದು ಈಸಿ ಅನಿಸ್ತಾ? ಯಾವುದು ಈಸಿ ಇಲ್ಲ, ಎಲ್ಲದೂ ತುಂಬಾ ಕಷ್ಟ ಇದೆ, ಎಲ್ಲದಕ್ಕೂ ಅದಕ್ಕಾದಂಥ ಪ್ರಾಮುಖ್ಯತೆ ಇದೆ. ಅದು ಆಲ್ರೆಡಿ ನೀವು ಪ್ರೂವ್ ಆಗಿದ್ದೀರಾ ಆ್ಯಸ್ ಎ ಸಿಂಗರ್ ಆಗಿ, ರೈಟರ್ ಆಗಿ. ಸೊ ಆ್ಯಸ್ ಎ ಆ್ಯಕ್ಟರ್ ಆಗಿ ಪ್ರೂವ್ ಮಾಡ್ಕೊಬೇಕಂದ್ರೆ ಏನಾದರೂ ಚೂರು ಅನಿಸ್ತಿರ್ಬೇಕಲ್ಲ ನಿಮಗೆ? ಇಲ್ಲ, ಆಕ್ಟಿಂಗ್ ಅನ್ನೋದು ಆಕ್ಚುಲಿ ಅದೇ ಒಂದು ಸಪ್ರೇಟ್ ಕಲೆ ಅದು. ಸೊ ನಿಮ್ಗೆ ಲಿರಿಕ್ಸ್ ಬರಿತೀನಿ, ಹಾಡು ಹೇಳ್ತೀನಿ, ಎಲ್ಲ ಮ್ಯೂಸಿಕ್ ವಿಡಿಯೋದಲ್ಲಿ ಡ್ಯಾನ್ಸ್ ಮಾಡ್ತೀನಿ ಅಂದ ತಕ್ಷಣ ನಾನೊಬ್ಬ ಒಳ್ಳೆ ಆಕ್ಟರ್ ಅಂತ ಹೇಳಕ್ ಆಗಲ್ಲ. ಅದೇ ಆ ಫೀಲ್ಡ್ ಅಲ್ಲಿ ಮತ್ತೆ ನೀವು ಬಂದು ಪ್ರೂವ್ ಮಾಡ್ಲೇಬೇಕು. ಹೌದು, ಜಸ್ಟ್ ಲೈಕ್ ಇವಾಗ ಒಂದು ಒಲಿಂಪಿಕ್ಸ್ ಅಲ್ಲಿ ಒಬ್ಬ ಅಥ್ಲೆಟ್ ಲಾಂಗ್ ಜಂಪ್ ಮಾಡ್ತಾನೆ, ಶಾರ್ಟ್ ಪುಟ್ ಮಾಡ್ತಾನೆ, 100 ಮೀಟರ್ಸ್ ಓಡ್ತಾನೆ, ಮತ್ತೆ ಜಾವ್ಲಿನ್ ಎಸಿತಾನೆ, ಇದಂತ ಅಂತಂದ್ರೆ ಎಲ್ಲದ್ರಲ್ಲೂ ಅವ್ನು ಪ್ರೂವ್ ಮಾಡಿದ್ರೆ ಮಾತ್ರ ಅವನು ಆಗ್ತಾನೆ. ಅವನೊಬ್ಬ ಅಥ್ಲೆಟ್ ಅಂತ ಅನ್ನೋ ಕಾರಣಕ್ಕೋಸ್ಕರ ಅವ್ನು ಎಲ್ಲಾದ್ರಲ್ಲೂ ದಿ ಬೆಸ್ಟ್ ಅಂತ ಅನ್ಸ್ಕೊಳಕ್ ಆಗಲ್ಲ. ಅವನು ಲಾಂಗ್ ಜಂಪ್ ಅಲ್ಲಿ ಅವ್ನು ಕರೆಕ್ಟ್ ಆಗಿ ಹಾರಿದ್ರೆ ಮಾತ್ರ ಅವನು ಕ್ವಾಲಿಫೈ ಆಗ್ತಾನೆ, ನೆಕ್ಸ್ಟ್ ಅವ್ನಿಗೆ ಮೆಡಲ್ ಸಿಗುತ್ತೆ. ಸೊ ಹಂಗೆ ಜಾವ್ಲಿನ್ ಎಸ್ದಾಗ್ಲೂ ಅವ್ನು ಕರೆಕ್ಟ್ ಆಗಿ ಎಸೆದ್ರೆ ಮಾತ್ರ ಸಿಗುತ್ತೆ. ಸೊ ಹಂಗಾಗಿ ಟ್ಯಾಲೆಂಟ್ ಇದೆ ಅಂತ ಈ ಫೀಲ್ಡ್ ಅಲ್ಲಿ ಪ್ರೂವ್ ಆಗಿದೆ. ಲಿರಿಸಿಸ್ಟ್ ಆಗಿ ಪ್ರೂವ್ ಮಾಡ್ಕೊಂಡಿದ್ದೀನಿ, ಸಿಂಗರ್ ಆಗಿ ಪ್ರೂವ್ ಮಾಡ್ಕೊಂಡಿದ್ದೀನಿ, ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಪ್ರೂವ್ ಮಾಡ್ಕೊಂಡಿದ್ದೀನಿ. ಸೊ ಈಗ ಪ್ರೂವ್ ಮಾಡ್ಕೊಳ್ಳುವಂತ ಸಮಯ ಇವಾಗ. ಆಕ್ಟಿಂಗ್ ಮಾಡಿದ್ದೀನಿ, ಇವಾಗ 9ನೇ ತಾರೀಕು ರಿಸಲ್ಟ್. ಸೊ ರಿಸಲ್ಟ್ ಕಾಯ್ತಾ ಇದ್ದೀನಿ. ಎಸ್ ಸರ್, ಸಿನಿಮಾ ನೀವು ನೋಡಿದ್ದೀರಿ, ಅವ್ರ ರಿಸಲ್ಟಿಗೆ ಕಾಯ್ತಾ ಇದ್ದಾರೆ ಅಂತ. ಸೊ ಮಾರ್ಕ್ಸ್ ಕೊಡೋದಾದ್ರೆ 10ಗೆ ಎಷ್ಟು ಕೊಡ್ಬೋದು? ಎಸ್, ನಾನು ಅದೇ ಅವ್ರಿಗೆ ಸುಳ್ಳು ಹೇಳ್ಬೇಕು, ಕರೆಕ್ಟ್ ಆಗಿ ಕೊಡ್ಬೇಕು, ಸುಮ್ಮನೆ 10ಗೆ ನಾನು 8.5 ಕೊಡ್ತೀನಿ. ಯಾಕೆ ಅಂತ ಹೇಳ್ತೀನಿ. ಯಾಕಂದ್ರೆ ನಾನು ಫಸ್ಟ್ ಡೇ ಕ್ಲೈಮ್ಯಾಕ್ಸ್ ಶೂಟ್ ಇಟ್ಕೊಂಡ್ಬಿಟ್ಟೆ ಇವ್ರಿಗೆ. ಅದನ್ನೊಂದು ಸಸ್ಪೆನ್ಸ್ ಹೇಳ್ತೀನಿ. ಅದು ಏನು ಅಂದ್ರೆ ಇವಾಗ ಇವರು ಆಕ್ಟಿಂಗು ಇವರೆಲ್ಲ ಬಂದ್ರು, ಪಾಪ ಆಫೀಸಲ್ಲೆಲ್ಲ ಬಂದ್ರು, ಬ್ರೋ ಹಿಂಗ್ ಮಾಡೋಣ ಹಂಗ್ ಮಾಡೋಣ ಎಲ್ಲ ಅಂದ್ರು. ಬಟ್ ನನಗೆ ಎಲ್ಲಿ ಅಂದ್ರೆ ಮೇಜರ್ ಕ್ಲೈಮ್ಯಾಕ್ಸ್, ಪ್ರೀ ಕ್ಲೈಮ್ಯಾಕ್ಸ್ ಅದೇ ಮೇಯ್ನು. ಸಿಕ್ಕಾಪಟ್ಟೆ ಟ್ರೈಲರ್ ಅಲ್ಲೂ ಇದೆ, ಸೂತ್ರಧಾರಿ ಸಿಕ್ಕಿದ್ರು ಅಂತಾರೆ ಇವರು. ಅವರು ನಾನಿ ಸರ್ ಬಂದು ಕೇಳಿದಾಗ ಅದು ಸಿಕ್ಕಾಪಟ್ಟೆ ಒಳ್ಳೆ ಪೊಟೆನ್ಶಿಯಲ್ ಇರುವಂತ ಸೀಕ್ವೆನ್ಸ್ ಅದು. ಆ ಸೀಕ್ವೆನ್ಸ್ ಅಲ್ಲಿ ನಾನು ಫಸ್ಟ್ ಡೇನೆ ಹಾಕ್ಬಿಟ್ಟೆ. ಆಕ್ಚುಲಿ 3rd ಡೇ 4th ಡೇ ಹಾಕ್ಬೋದಾಯ್ತು, ಬಟ್ ನಾವು ಫಸ್ಟ್ ಡೇ ಏನಕ್ಕೆ ಹಾಕಿದ್ವಿ ಅಂದ್ರೆ, ಸಪೋಸ್ ಇವ್ರ ಆಕ್ಟಿಂಗ್ ಅಲ್ಲಿ ಇನ್ನೂ ಏನಾದ್ರು ಬೇಕು ಅಂದ್ರೆ ಇದೊಂದು ದಿವಸದ್ದೇ ಅಲ್ವಾ, ನಾವು ಒಂದು ವಾರ ತಿರ್ಗಾ ಗ್ಯಾಪ್ ಕೊಟ್ಟು ಒಂದು ತಿರ್ಗಾ ಎಲ್ಲ ಪ್ರಾಕ್ಟೀಸ್ ರಿಹರ್ಸಲ್ಸ್ ಮಾಡಿ ಮಾಡ್ಸೋಣ ಅಂತ ಪ್ಲಾನ್ ಮಾಡ್ಕೊಂಡ್ವಿ. ಅಂದ್ರೆ ನಾವು ಇವ್ರಿಗೆ ಹೇಳಿಲ್ಲ. ಇವ್ರಿಗೆ ಆಯ್ತು ಶೂಟ್ ಅಂತ ಹೇಳಿದ್ವಿ, ಕರೆದ್ವಿ, ಎಲ್ಲ ರೆಡಿ ಮಾಡ್ಕೊಂಡ್ವಿ. ನಾನಿ ಸರ್ಗೆ ಯಾರಿಗೂ ಹೇಳಿಲ್ಲ, ನಾನು ಡೈರೆಕ್ಟರ್ ಇಬ್ರು ಮಾತಾಡ್ಕೊಂಡ್ವಿ ಅಷ್ಟೇ. ಹಂಗೇನಾದ್ರೂ ಮಗ ಒಂದ್ ದಿನದ ಪರವಾಗಿಲ್ಲ ಇದಾದ್ರು, ಯಾಕಂದ್ರೆ ನಾವು ನೋಡ್ಕೋಣ ಬ್ಯಾಲೆನ್ಸ್ ಗೊತ್ತಾಗ್ಬೇಕು ಅಂತ ನಿಜ ಎತ್ಕೊಂಡು ಹೋಗಿ ಇಡ್ತೀವಿ. ನೀವು ನಂಬ್ತಿರೋ ಇಲ್ವೋ, ಫಸ್ಟ್ ಟೇಕ್ ಅಲ್ಲಿ ಸಣ್ಣ ಪುಟ್ಟ ಏನೋ ಒಂದು ಚಿಕ್ಕ ಚೇಂಜಸ್ ಇರುತ್ತೆ, ಸೆಕೆಂಡ್ ಟೇಕ್ ಓಕೆ. ನಾವು ಇಬ್ರು ಮಕ್ಕ ನೋಡ್ಕೊಳ್ಳೋದು ಏನಿದು, ನಮ್ದು ಅನ್ಕೊಂಡಿದ್ದೆ ಒಂದು. ಅವ್ರು ಕ್ಯಾಮರಾಮನ್ ದಾಸನ ಏನೋ ನೀನ್ ಏನಿದ್ದೇನು ಅವ್ನು ಏನ್ ಮಾಡ್ತಾವನೆ ನೋಡು, ಸಿಂಗಲ್ ಟೇಕ್ ಆಗ್ತಿದೆ ಕಣೋ ಅಂತಾರೆ ಅವರು. ಇಲ್ಲ ಏನು ಹಿಂಗ್ ಮಾಡ್ತಿದ್ದಾರೆ ಇವ್ರು, ನೀವ್ ಹೇಳಿದ್ದೇನು ಇಲ್ಲಿ ಏನ್ ಆಗ್ತಿದೆ ಅಂದ್ರು. ಒಳ್ಳೇದಲ್ವ ದಾಸ್ ಸರ್, ನಮ್ಗೆ ಇನ್ನೂ ಸೂಪರ್ ಅಲ್ವಾ, ಒಂದಿನ ಶೂಟಿಂಗ್ ಕಾಸು ಉಳಿತು ನನಗೆ ಅಂದೆ. ಅಂದ್ರೆ ನಾವ್ ಅನ್ಕೊಂಡ್ ಪ್ರಿಪೇರ್ ನೋಡಿ, ಯಾರೇ ಆಗಿರ್ಲಿ. ನಾನು ನಟ್ನಾಗ್ ಹೋದಾಗ ನನಗೂ ಸ್ಟಾರ್ಟಿಂಗ್ ಅಲ್ಲಿ ಹೋಗಿದ್ ದಿವಸನೇ ನಾನು ಮಾಡಕ್ ಆಗಿಲ್ಲ, ಯಾಕಂದ್ರೆ ನಾನು ಸಿಕ್ಕಾಪಟ್ಟೆ ಸೈಕಲ್ ಹೊಡೆದಿನಿ. ಬಟ್ ಇವ್ರು ಹಂಗಲ್ಲ,
ಪ್ರತಿಯೊಂದನ್ನು ಪ್ರಿಪೇರ್ ಮಾಡೋರು. ನಾವು ಡೈಲಾಗ್ ಶೀಟ್ ಇತ್ತ, ಡೈಲಾಗ್ ಶೀಟ್ ಕಲ್ಸ್ಬೇಕು ಅವ್ರಿಗೆ. ಒಂದು ವಾರದ ಮುಂಚೆನೆ ಕೊಟ್ಬಿಡ್ತಾ ಇದ್ವಿ. ಕೊಟ್ಬಿಟ್ಟು ಅದೆಲ್ಲ ಪಕ್ಕ ಪ್ರಿಪೇರ್ ಆಗೋರು. ಆಮೇಲೆ ಸೆಂಟೆನ್ಸ್ ಕೆಲವು ಟೈಮ್ ರೈಟರ್ ನಮ್ಮ ಕಿನಲ್ ರಾಜ್ ಬರ್ದೋಗ ಅದ್ರಲ್ಲಿ ಸೆಂಟೆನ್ಸ್ ತಪ್ಪಿದ್ರು ಹೇಳೋರು ಬಂದು, ಬ್ರೋ ಇದು ಹಿಂಗ್ ಅನ್ಸ್ತಾ ಇದೆ ನೋಡಿ, ಈ ಆಪೋಸಿಟ್ ಡೈಲಾಗು ಇದು ಈ ತರ ಹಿಂಗ್ ಅನ್ಸ್ತಾ ಇದೆ, ಏನಾದ್ರು ಮಾಡ್ಬೋದಾ ಅದು. ನಾವು ಕಿನಲ್ ರಾಜನ್ ಕರ್ಸಿ ಸರ್ ನೋಡಿ ಹಿಂಗಂತಾರೆ ಅಂದ್ರೆ ಹೌದು ಸರ್ ಕರೆಕ್ಟ್, ಇದು ಚೆನ್ನಾಗಿದೆ ಅಂತ ಅವರು ಬರೆಯೋರು. ಇನ್ನು ಕೆಲವು ಡೈಲಾಗ್ ಅದೊಂದು ಗನ್ ಇಟ್ಬಿಟ್ಟು ಹೇಳ್ತಾರೆ, ತ್ರಿಕಾಲ ಮಾತಾಡೋ ತಲೆ ಎಲ್ಲ ತೂತು ಮಾಡ್ತೀನಿ ಅಂತ ಹೇಳೋದು ನನ್ನ ಆಪೋಸಿಟ್ ಅಲ್ಲಿ ಹೇಳ್ತಾರೆ. ಅದು ಅಷ್ಟೇನೆ. ಆ ಟೈಮಲ್ಲಿ ಏನಾದ್ರು ಅವ್ರಿಗೆ ಫ್ರಸ್ಟ್ರೇಷನ್ ಮಾಡಾಕಿರ್ತಾರೆ. ಡೇರು ಅವ್ರ ಕೈಲಿ ಹೆಂಗಿರತ್ತೆ ಅಂದ್ರೆ ಯಾರು ಹಿಡಿದ್ರು, ಈಗ ಯಾರು ಹಿಡ್ಕೊಂಡ್ಬಂದ್ರೆ ಅವನಲ್ಲ, ಏನ್ ಮಾಡ್ತಾರೆ. ಈಗ ನನ್ನ ಅಮಾಯಕನ ಹಿಡ್ಕೊಂಡ್ಬಂದು ಕುಂಡಿಸ್ಬಿಟ್ಟವ್ರು. ನಾನು ಹೇಳ್ತೀನಿ ನನ್ನ ಎತ್ಕೊಂಡ್ ತಗ್ಲಾಕ್ತೀರಾ ಅಂತ ನೀವು ಅಂತ ಹೇಳ್ತೀನಿ, ಅಮಾಯಕನ ಕರ್ಕೊಂಬಂದ್ ತಗ್ಲಾಕ್ಬೇಕು ಅಂತ ಅನ್ಕೊಂಡಿದೀರ ಅಂದಾಗ ಅವ್ರ ಫ್ರಸ್ಟ್ರೇಷನ್ ಗನ್ ಇಟ್ಕೊಂಡು ಅಲ್ಲಿ ಅವ್ರು ನಾರ್ಮಲ್ ಡೈಲಾಗ್ ಬರ್ದವ್ರೆ. ಆ ಫ್ರಸ್ಟ್ರೇಷನ್ ಆ ನಾರ್ಮಲ್ ಡೈಲಾಗ್ ಯಾವತ್ತು ಅದು ಬಿದೋಗುತ್ತೆ. ಆಮೇಲೆ ಇವರು ಆ ಡೈಲಾಗ್ ಕೊಟ್ಟಿದ್ದೀವ್ರೆ, ಫೋರ್ಸ್ ಬ್ರೋ, ಈ ಫೋರ್ಸ್ ಅಲ್ಲಿ ಇದೊಂದು ಡೈಲಾಗ್ ಬರುತ್ತೆ ನೋಡಿ ಹೆಂಗಾಗುತ್ತೆ. ನಾನು ಹೇಳ್ದೆ ಸೆನ್ಸರ್ ಕಟ್ ಆದ್ರೆ ಆಗ್ಲಿ ತೊಂದ್ರೆ ಇಲ್ಲ, ಬೀಪ್ ಹಾಕನ, ಬಟ್ ನೋ ಪ್ರಾಬ್ಲಮ್ ವಿ ಕ್ಯಾನ್ ಡೂ ಇಟ್ ಅಂದೆ. ನನ್ ಮುಂದೆನೆ ನನಗೆ, ನಾನು ಅಲ್ಲಿ ಒಬ್ಬ ನಟ ಅಷ್ಟೇ, ಆ 2 ನಿಮಿಷದ ಕ್ಯಾರೆಕ್ಟರ್, ನಾನು ಒಬ್ಬ ಕ್ಯಾರೆಕ್ಟರ್ ಆರ್ಟಿಸ್ಟ್. ನನ್ ಕೆಲಸ ಏನು, ಅವರು ಪ್ರೊಡ್ಯೂಸರು ಇನ್ನೊಂದು ಮತ್ತೊಂದು, ಅವರು ಯೋಚನೆ ಮಾಡಲ್ಲ, ನಾನು ಯೋಚನೆ ಮಾಡಲ್ಲ. ಹೇಳು ಬ್ರೋ ಸೂಪರ್ ಆಗಿದೆ ಅಂದೆ, ಇನ್ಕೊಂಡು ಟಕ್ ಅಂತ ಹೇಳಿ ಎಲ್ಲ ಕ್ಲಾಪ್ಸ್ ಹೊಡೆದ್ರಲ್ಲ. ಅಂದ್ರೆ ಅಲ್ಲೇ ಕ್ಲಿಕ್ ಆಗುತ್ತೆ ಡೈಲಾಗು. ಆ ವಿಷಯದಲ್ಲಿ ಅದನ್ನ ಹೇಳ್ತಾರೆ. ಆತರ ಹ್ಯೂಮರ್ಸ್ ಚೇಂಜಸ್ ಸಣ್ಣ ಪುಟ್ಟದು ಅಂದ್ರೆ ಆತರ ವಿಷಯಗಳಲ್ಲಿ. ಅದಕ್ಕೆ ನಾನು 8.5 10 ನಾವು ಕೊಡಬಾರ್ದು ಈಗ್ಲೇ, ಇನ್ನು ಹೋಗ್ಲಿ, ಇನ್ನು ಮುಂದೆ ಹೋಗ್ತಾ ಇರ್ಲಿ, ಅದ್ ಆಡಿಯನ್ಸ್ ಕೊಟ್ಕೊಳ್ಳಿ. ನಾನು 8.5 ಏನಕ್ಕೆ ಅಂದ್ರೆ ನಾವು 3 ರಿಂದ 4 ಟೇಕ್ ಮೇಲೆ ಯಾವ್ದೋ ಸೀನ್ ಮಾಡಿಲ್ಲ. 1 ಟೇಕ್ ಮಾತ್ರ 18-20 ಟೇಕ್ ಹೋಗಿದೆ. ಅದೊಂದಕ್ಕೆ ಮಾತ್ರನೇ 1.5 ಪಾಯಿಂಟ್ ಕಮ್ಮಿ ಮಾಡಿದ್ದೀನಿ ನಾನು. ಅಲ್ಲ, ಹೀರೋಯಿನ್ ಕಿಸ್ ಮಾಡೋದೇ ಇಲ್ಲ ಅಂತಾರಲ್ಲ, ಅದೇ ಮಾಡಿಲ್ಲ ಅವರು. ಅದೊಂದೇ ಹತ್ರ ಹೋಗ್ತಾರೆ, ಹತ್ರ ಇಲ್ಲವರೆಗೂ ಹೋಗ್ತಾರೆ ನೋಡಿ, ಹಿಂಗವರೆಗೂ ಹೋಗ್ತಾರೆ. ಹತ್ರ ಹೋಗಿದ ತಕ್ಷಣ ಇಷ್ಟೇ ಸರ್ ಬ್ರದರ್ ಟಚ್ ಮಾಡ್ಬೇಕು ನೀವು ಅಂತೀನಿ. ಸಾಕ್ಬಿಡಿ ಬ್ರೋ, ಹಿಂದಿಯಿಂದ ಕ್ಯಾಮ್ರಾ ಇಟ್ಕೊಳ್ಳಿ ಅಂತ. ಅವೆಲ್ಲ ಕಥೆಯಲ್ಲಿ ನಾನ್ ಕಾಂಪ್ರಮೈಸ್ ಆಗಲ್ಲ. ಲಾಸ್ಟ್ಗೂ ಕಿಸ್ ಮಾಡಿಸಿ ಕೆನೆಗೆ ಜಸ್ಟ್ ಹಿಂಗ್ ಟಚ್ ಮಾಡತ್ರ. ನಮ್ಮ ಅಪ್ಪರವ್ರು ಒಂದೇ ಟೇಕಲ್ ಮಾಡಿದ್ರು. ಅಲ್ಲ ಅದೇ ಅವ್ರು ಒಂದ್ ಕೆನೆಗೆ ಮುತ್ ಕೊಡ್ತಾರೆ. ಅದು ಅಷ್ಟೇನೆ. ಅದೇ ಹೇಳ್ತಾರಂದ್ರೆ ಅವ್ರ ಆರ್ಟಿಸ್ಟ್, ಅವ್ರಿಗೆ ಗೊತ್ತು ಯಾವ ತರ ಏನು ಅಂತ. ಬಟ್ ಅವ್ರಿಗೆ ಆ ಒಂದು ವಿಷಯದಲ್ಲಿ ಸಂಕೋಚ. ಇಲ್ಲ, ಬೇಸಿಕಲಿ ನಾನ್ ಮ್ಯೂಸಿಕ್ ವಿಡಿಯೋದಲ್ಲೂ ಟಚ್ ಮಾಡಲ್ಲ. ಹುಡುಗಿ ಇರ್ತಾರೆ, ಗ್ಲಾಮರ್ ಆಗಿರ್ತಾರೆ, ಅವ್ರ ಸುತ್ತಮುತ್ತ ಓಡಾಡ್ತಿರ್ತೀನಿ ಬಿಟ್ಟು ಅವ್ರನ್ನ ಹೋಗೋದು, ಹತ್ರ ಹೋಗೋದು, ಮುಟ್ಟೋದು. ಅಲ್ಲ ಆನ್ ಸ್ಕ್ರೀನ್ ಮುಟ್ಟಲ್ಲ, ಮಾಡಿಲ್ಲ ನಾನು ಇವತ್ತು. ನಮ್ ಡ್ಯಾನ್ಸ್ ಸಾಂಗ್ ಅಲ್ಲಿ ನೋಡಿ, ಅಪೂರ್ವ ಸಾರಿ ಇವ್ರು ಸಂಜನಾ ಮಾಡಿದ್ರು, ಮುಟ್ಟೇ ಇಲ್ಲ ಇಡೀ ಇದ್ರ ಸಾಂಗ್ ಅಲ್ಲಿ. ಇದ್ರಲ್ಲೂ ಅಷ್ಟೇನೆ, ಏನ್ ಮಾಡ್ಬೇಕಲ್ಲೂ ಮುಟ್ಟೇ ಇಲ್ಲ. ಅದೇ ಪರ್ಟಿಕ್ಯುಲರ್ಲಿ ಆ ಸೀನ್ ಮಾತ್ರ ಅಷ್ಟೇ ನಿಮಗೆ ಅನ್ಸೋದು. ಇನ್ನು ಹೌದಾ, ಸ್ವಲ್ಪ ಶೈ. ಮತ್ತೆ ಅವಾಗ ಮದ್ವೆ ಹಾಕಿದ ಸ್ವಲ್ಪ ಅದೇ ಅದನ್ನೇ ಹೇಳ್ತಿದ್ದೆ, ಫಸ್ಟ್ ಸಿನಿಮಾ ಅಲ್ವಾ ಹೀರೋ ಆಗಿ, ಇನ್ನು ಮುಂದೆಲ್ಲ ಅದು ಕಾಮನ್ ಆಗಿ ಆಗ್ತದೆ. ಹಾಗೇನೆ ಅದು ಸಿನಿಮಾ. ನೋಡೋಣ ಸರ್, ಆಯ್ತಾ. ಈಗ LKG ಸೇರಿರೋದು, ಡೈರೆಕ್ಟ್ ಆಗಿ 10th ಸ್ಟ್ಯಾಂಡರ್ಡ್ ಅಲ್ಲಿ. ಅಲ್ಲ, ಈಗಿನ ಜನರೇಷನ್ LKG ಜನರೇಷನ್ 10th ಲೆವೆಲ್ಗೆ ಬುದ್ಧಿವಂತಿರ್ತಾರೆ, ಹಂಗಾಗಿ. ಓಕೆ ಚಂದನ್, ಪೊಲೀಸ್ ಆಫೀಸರ್ ಆಗಿ ನೀವು ನಟನೆ ಮಾಡಿದ್ದೀರಿ. ಸೊ ನಿಮಗೆ ಕನ್ನಡ ಇಂಡಸ್ಟ್ರಿಯಲ್ಲಿ ಪೊಲೀಸ್ ಆಫೀಸರ್ ಆಗಿ ನಟನೆ ಮಾಡಿದಂಥ 2 ಹೀರೋಗಳು ನಿಮಗೆ ತುಂಬ ಇಷ್ಟ ಅಂದರೆ ಯಾರ ಹೆಸರು? ಫಸ್ಟ್ ನಮಗೆ ಪೊಲೀಸ್ ಅಂತ ನಮಗೆ ಇಂಟ್ರೊಡ್ಯೂಸ್ ಪೊಲೀಸ್ ಕ್ಯಾರೆಕ್ಟರ್ ಅಂತ ಮಾಡಿ ಶಂಕರ್ ನಾಗ್ ಅವರು, SP ಸಾಂಗ್ಲಿಯನ ಪಾರ್ಟ್ 1 ಪಾರ್ಟ್ 2. ಸೊ ಅಲ್ಲಿಂದ ನನಗೆ ಫಸ್ಟ್ ಇಷ್ಟ ಆಯ್ತು. ಅದಾದ್ಮೇಲೆ ನೆಕ್ಸ್ಟ್ ಜಾಸ್ತಿ ತುಂಬಾ ನನಗೆ ಒಂದು ಪೊಲೀಸ್ ಕ್ಯಾರೆಕ್ಟರ್ಲ್ಲೂ ಇಷ್ಟೊಂದು ಸ್ಕೋರ್ ಮಾಡ್ಬೋದು, ಇಷ್ಟು ಪವರ್ಫುಲ್ ಆಗಿರುತ್ತೆ ಅಂತ ಅನ್ಸಿದ್ದು ನನಗೆ ನಮ್ಮ ಸುದೀಪ್ ಸರ್ ಅವರ ಕೆಂಪೇಗೌಡ ಸಿನಿಮಾ. ಸೊ ಅಲ್ಲಿ ಅಂದ್ರೆ ಒಂದು ಪೊಲೀಸ್ನು ಒಂದು ಹೀರೋ ಆಗಿ ಬಿಂಬಿಸಿದಂತ ಮಾಡಿದಂತ ಸಿನಿಮಾ ಕೆಂಪೇಗೌಡ. ಇಲ್ಲ, ಎಲ್ಲ ದರ್ಶನ್ ಸರ್ ಮಾಡಿದ್ದಾರೆ, ಮತ್ತೆ ಎಲ್ಲ ಸಾಕಷ್ಟು ಎಷ್ಟೊಂದು ದೇವರಾಜ್ ಸರ್ ಮಾಡಿದ್ದಾರೆ, ಸಾಯಿ ಕುಮಾರ್ ಅವರನ್ನ ಕಡಿಮೆ ಮಾಡಿದ್ದಾರೆ. ಅವರೇ ಬೇರೆ, ಅದು ಬೇರೆನೆ ಅದು. ಅದಕ್ಕೆ ಅದು ಉಳ್ಕೊಂಡಂತದ್ದು. ಸೊ ನನಗೆ ಇಂಪ್ರೆಸ್ ಮಾಡಿರೋಂಥ ಕ್ಯಾರೆಕ್ಟರ್ಸ್. ಓಕೆ, ಇಲ್ಲಿ ಆ್ಯಕ್ಟರ್ ಆಗಿದ್ದೀರಾ, ಹೀರೋ ಆಗಿ ಮ್ಯೂಸಿಕ್ ಮಾಡಿದ್ದೀರಾ, ಆಮೇಲೆ ಹಾಡಿದ್ದೀರಾ. ಸೊ ನಿಮ್ಮ ಸಾಂಗಲ್ಲಿ ನೀವೇ ಕೂಡ ಕಾಣಿಸ್ಕೊಳ್ತೀರಿ ಹಾಡ್ಕೊಂಡು. ಇವೆಲ್ಲ ಮಾಡುವಾಗ ನಿಮ್ಮದೇ ನೀವು ನೋಡ್ಕೊಂಡಾಗ ಒಂದಿಷ್ಟು ಎಕ್ಸ್ಟ್ರಾ ಕೆಲಸ ಮಾಡ್ಬೇಕಂತ ಅನಿಸುತ್ತೆ. ಅವ್ರು ಹೇಳಿದರು, ರಾತ್ರಿ ಎಲ್ಲ ಕೂತ್ಕೊಂಡ್ವಿ, ಬ್ಯಾಕ್ಗ್ರೌಂಡ್ ಸ್ಕೋರಿಗೆ ಇಡೀ ತಿಂಗಳುಗಳು ಕೂತ್ಕೊಂಡು ಕೆಲಸ ಮಾಡಿದ್ವಿ ಅಂತೇಳಿ. ಆಗಲೇ ಹೇಳಿದ್ರೆ ಟ್ರಯಲ್ ಕೊಟ್ಟುಬಿಟ್ಟು ಮತ್ತೆ ಮಾಡೋದಿದೆಯಲ್ಲ, ಅದು ತುಂಬ ಪೇಷನ್ಸ್ ಬೇಕು. ಅದು ಹೇಗೆ ಜೆಲ್ ಆಯಿತು ಅಂತ ಈ ಸಿನಿಮಾ ಮಾಡೋದು? ಇಲ್ಲ, ಏನಂದ್ರೆ ಬೇಸಿಕಲಿ ಗೆಲುವು ಬೇಕಿತ್ತು ಸರ್. ನಮ್ಗೆ ಗೆಲ್ಬೇಕು ಅನ್ನೋದು ಒಂದು ಇಂಟೆನ್ಷನ್ ಫಸ್ಟ್ ಅದೇ.
ಏನೋ ದುಡ್ಡು ಕೊಡ್ತಾರಲ್ಲ ಪ್ರೊಡ್ಯೂಸರು, ಅವ್ರಿಗೆ ಕೊಟ್ಟಿದ್ದಕ್ಕೆ ಏನೋ ಒಂದ್ ಕೊಟ್ಬಿಡೋಣ ಅಷ್ಟೇ ಅನ್ನೋದು ಇರ್ಲಿಲ್ಲ ನನ್ನ ತಲೆಯಲ್ಲಿ. ಸೊ ಗೆಲ್ಬೇಕು ಅನ್ನೋ ಒಂದ್ ಮನಸ್ಥಿತಿ ಇದ್ದಾಗ ಅದು ಏನೇ ಆಗ್ಲಿ ಗೆಲ್ಬೇಕಷ್ಟೇ. ಅದಕ್ಕೆ ಎಷ್ಟಾದ್ರೂ ಟೈಮ್ ಸ್ಪೆಂಡ್ ಮಾಡೋದಾಗ್ಲಿ ಏನಾದ್ರೂ ಆಗ್ಲಿ ಒಟ್ನಲ್ಲಿ ಗೆಲ್ಬೇಕು. ಆ ಗೆಲುವಿಗೋಸ್ಕರ ಮಾಡಿರುವಂತ ಸಿನಿಮಾ. ಎಸ್ ಸರ್, ಈಗ ಕನ್ನಡ ಇಂಡಸ್ಟ್ರಿ ಬೇರೆ ಲೆವೆಲಲ್ಲಿ ಇದೆ, ನಿಮಗೂ ಗೊತ್ತು. ಆದರೆ ಯಾಕೋ ಏನೋ ಕನ್ನಡ ಸಿನಿಮಾಗಳಂದರೆ ಹಿಂದೆ ಮುಂದೆ ನೋಡ್ತಾರೆ. ಈಗ ಕಳೆದ ಒಂದು ವೀಕಿಂದ ಒಂದಿಷ್ಟು ಪರವಾಗಿಲ್ಲ, ಉಸಿರಾಡೋ ಅಂಥ ವಾತಾವರಣ ಬರ್ತಾ ಇದೆ. ನೀವು ತಿಳಿದ ಮಟ್ಟಿಗೆ, ಯಾಕಂದರೆ ಸಿನಿಮಾವನ್ನು ತುಂಬ ಆಳವಾಗಿ ಅಧ್ಯಯನ ಮಾಡಿದಿರಿ, ಅದರಲ್ಲಿ ಏರಿಳಿತಗಳನ್ನು ಕಂಡಿದ್ದೀರಿ, ಸೋಲು ಗೆಲುವು ಎಲ್ಲನೂ ನೋಡಿರೋಂಥವ್ರು. ಮೇಜರಾಗಿ ಈ ಥರದ ಸಿನಿಮಾ ಬಂದಾಗ ಹೇಗೆ ಅದನ್ನು ಏನೋ ಸ್ವೀಕಾರ ಮಾಡ್ತಾರೆ ಜನ ಅನ್ನೋದು ನಿಮಗೆ ನಂಬಿಕೆ? ಅದೇ ನಮ್ಮಲ್ಲಿ ಏನಂದ್ರೆ ನೋಡಿ, ಈಗ ತುಂಬಾ ಜನ ಎಡುತ್ತಾ ಇರೋದು ಒಂದ್ ಜಾಗದಲ್ಲಿ ಪ್ರಮೋಷನ್. ಇವತ್ತು ಒಂದು ತೆಲುಗಲ್ಲಿ RRR ಅಂತ ಒಂದು ಸಿನಿಮಾ ಬರುತ್ತೆ, ಅವ್ರು ಇಡೀ ಊರು ತಿರುಗ್ತಾರೆ, ಪ್ರತಿ ಊರು, ಬೆಂಗಳೂರು ಇಂದ ಹೇಳ್ತಾ ಇರೋದು, ಕರ್ನಾಟಕ, ತಮಿಳ್ನಾಡು, ಕೇರಳ, ಮಹಾರಾಷ್ಟ್ರ, ಪ್ರತಿ ಊರಿಗೂ ಹೋಗಿ ಅವ್ರಿಗೆ ಅವಶ್ಯಕತೆ ಇಲ್ಲ, ಅವ್ರು ಆಲ್ರೆಡಿ ಹೆಸರಿದೆ, ಸಿನಿಮಾಗೆ ಹೆಸರಿದೆ, ಡೈರೆಕ್ಟ್ರು ಇಡೀ ಇಂಡಿಯಾ ಟಾಪ್ ಡೈರೆಕ್ಟರ್ ರಾಜಮೌಳಿ ಅವರು, ಅವ್ರಿಗೆ ಅವಶ್ಯಕತೆ ಇಲ್ಲ. ಆದ್ರೂ ಯಾಕೆ ಹೋಗ್ತಾರೆ ಅಂದ್ರೆ, ಒಂದು ಸಿನಿಮಾದ ಪ್ರಮೋಷನ್ ಒಂದು ಮನುಷ್ಯನಿಗೆ ಹಾರ್ಟ್ ಎಷ್ಟು ಇಂಪಾರ್ಟೆಂಟ್ ಅಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಎಷ್ಟೇ ಚೆನ್ನಾಗಿ ಮಾಡಿದ್ರು ಪ್ರಮೋಷನ್ ನ ನೀವು ರೀಚ್ ಮಾಡಿಲ್ಲ ಅಂದ್ರೆ ಆ ಸಿನಿಮಾ ಇವಾಗ ಫಸ್ಟ್ ಅಲ್ಲಿ ಹೆಂಗಿರೋದು ಅಂದ್ರೆ, ಅವಾಗೆಲ್ಲ ಸಿನಿಮಾ ಥಿಯೇಟರ್ ಅಲ್ಲಿ 3 ವಾರ 4 ವಾರ ಇರೋದು, ಚೆನ್ನಾಗಿಲ್ದಿರೋ ಸಿನಿಮಾನು 3 ವಾರ 4 ವಾರ ಇರೋದು. ಈ ವಾರ ಚೆನ್ನಾಗಿದೆ ಚೆನ್ನಾಗಿಲ್ಲ ಡಿಸಿಷನ್ ತಗೊಂಡು ನೆಕ್ಸ್ಟ್ ವೀಕ್ ಜನ ಬರೋರು. ಇವತ್ತು ಆ ಡಿಸಿಷನ್ ಅಲ್ಲಿ ಇಲ್ಲ. ಥಿಯೇಟರ್ ಅವರು 2 ದಿನ ನೋಡೋದು, ಒಂದೇ ದಿನ ಮಾರ್ನಿಂಗು ಮ್ಯಾಟ್ನಿ ಫಸ್ಟ್ ಶೋ ನೋಡ್ತಾರೆ, ಸೆಕೆಂಡ್ ಶೋಗೆ ಡಿಸೈಡ್ ಆಗ್ತಾರೆ, ನಾಳೆ ಬೆಳಿಗ್ಗೆ ಸಿನಿಮಾ ಕಲ್ಸು ಅಂತ. ನಮ್ಗೆ ನಾನು ಡಿಸ್ಟ್ರಿಬ್ಯೂಟರ್ ಆಗಿ ನನಗೆ ಫೋನ್ ಮಾಡ್ತಾರೆ, ಸರ್ ಸಿನಿಮಾ ಏನಿಲ್ಲ ಸರ್, ವಾಶ್ ಔಟ್ ಸಿನಿಮಾ ಕಲ್ಸಿ ಅಂತಾರೆ. ಓಪನ್, ಅವ್ರಿಗೇನು ಚೆನ್ನಾಗಿದೆ ಚೆನ್ನಾಗಿಲ್ಲ ಅದು ಪ್ರೊಡ್ಯೂಸರ್ ಸಂಬಂಧ, ಅವ್ರಿಗೇನಿಲ್ಲ. ಆ ತರ ಇರುವಂತ ಸಿಚುವೇಶನ್. ಕಾರಣ ಏನು ಅಂದ್ರೆ, ಒಳ್ಳೆ ಸಿನಿಮಾಗಳು ನೀವು ನಂಬ್ತಿರೋ ಇಲ್ವೋ 2 ಶೋ ತೆಗೆದಾಕ್ಬಿಟ್ಟಿದ್ದಾರೆ. ಕಾರಣ ಏನಂದ್ರೆ ಪ್ರಮೋಷನ್ ಇಲ್ಲ. ಸಿನಿಮಾನ ನೀವು ಪ್ರತಿಯೊಬ್ಬರು ನಾನು ಹೇಳೋದ್ರಿಂದ, ನೀವು ಸಿನಿಮಾ ಬಜೆಟ್ ಹಾಕುವಂತ ಟೈಮಲ್ಲಿ ಪ್ರಮೋಷನ್ಗೆ ಅಂತ ಅಟ್ಲೀಸ್ಟ್ ನೀವು 100 ರೂಪಾಯಿ ಬೇಡ, 25 ರೂಪಾಯಿ ಇಟ್ಕೊಳ್ಳಿ. ಇವತ್ತು ಡಿಜಿಟಲ್ ಮಾಧ್ಯಮ ಇದೆ ಆಯ್ತಾ, ನಮಗೆ ಎಲ್ಲಾರ ಕೈಲೂ ಮೊಬೈಲ್ ಇದೆ, ನೀವು ಎಲ್ಲಾ ಕಡೆ ತಲುಪ್ಸಕ್ ಕೈಲೂ ಅಟ್ಲೀಸ್ಟ್ ಮೊಬೈಲ್ ತಲುಪಿಸಿ. ಮೊಬೈಲ್ಗೆ ಹೋಗ್ಲಿ, ಒಂದಷ್ಟು ವಿಡಿಯೋ. ಇವತ್ತಿನ ಜನರೇಷನ್ ಅಲ್ಲಿ ನಾವು ಹೇಳ್ತಾ ಇರೋದು ಒಂದು, ಅದಕ್ಕೆ ಪೂರಕವಾಗಿ ಹೀರೋ ಹೀರೋಯಿನ್ಸ್ ಕೋಪರೇಟ್ ಮಾಡ್ಬೇಕು ಪ್ರಮೋಷನ್ಸ್ಗೆ. ಯಾಕಂದ್ರೆ ಇವತ್ತು ತುಂಬಾ ಜನ ಪ್ರಮೋಷನ್ಸ್ ಇರ್ತಾರೆ, ಇದೆಲ್ಲ ಸರ್ ಆಗಿರುತ್ತೆ, ಮಾಡ್ಬೇಕು. ಅದೇ ನಮ್ಮ ಇಂಡಸ್ಟ್ರಿ ಅಗ್ರಿಮೆಂಟ್ ಇಲ್ದೇನೆ ಸಿನಿಮಾ ಮಾಡ್ತಿದ್ದಾರೆ, ಅದೇ ಸಮಸ್ಯೆ ನಮ್ದಲ್ಲ. ನೋಡಿ ಚಂದನ್ ಅವ್ರದ್ದು ಇವತ್ತಿನಲ್ಲ, ನಾವು ಅವಾಗ ಎಷ್ಟೇ ಕ್ಲೋಸ್ ಇದ್ರು ಏನೇ ಇದ್ರು, ವಿ ಆರ್ ಹ್ಯಾನ್ ಅಗ್ರಿಮೆಂಟ್. ಅವತ್ತೇ ಹೇಳ್ಬಿಟ್ಟು ಅವ್ರೆ ಎಲ್ಲ ನೋಡಿದ್ರು, ಏನ್ ಬ್ರೋ ಇದೆಲ್ಲ ಓಕೆ ಡನ್, ಅವ್ರು ಏನು 2ನೇ ಮಾತು ಮಾತಾಡಿಲ್ಲ. ಬಟ್ ಅಗ್ರಿಮೆಂಟ್ ಅನ್ನೋದು ಇದ್ದಾಗ ವೆರಿ ನೀಟ್ ಅಂಡ್ ಕ್ಲೀನ್ ಆಗಿರುತ್ತೆ ಜರ್ನಿ. ಈಗ ನೀವು ಬಾಲಿವುಡ್ ಹೋಗಿ ನೋಡಿ, ತಮಿಳಲ್ಲಿ ಹೋಗಿ ನೋಡಿ, ತೆಲುಗಲ್ಲಿ ಹೋಗಿ ನೋಡಿ, ಅವ್ರು ಹೇಳಿ ಯಾರು ಹೀರೋಯಿನ್ ನಾನು ಪ್ರಮೋಷನ್ಗೆ ಬರಲ್ಲ ಅಂತ. ಈಗ ನಿಮ್ಮ ಪ್ರಕಾರ ಸಿನಿಮಾದ ಸೋಲುವಿಗೆ ಕಾರಣ ಪ್ರಮೋಷನ್ ಆಗದೆ ಇರೋದು? ಒಳ್ಳೆ ಸಿನಿಮಾಗಳು ಸೋಲ್ತಾ ಇದೆ ಅಂದ್ರೆ ಅದಕ್ಕೆ ಪ್ರಮೋಷನ್ ಕಾರಣ ಆಗಿದೆ. ಯಾಕಂದ್ರೆ ಇವತ್ತು ಜನಕ್ಕೆ 108 ಇದಿದೆ ಅಂದ್ರೆ ಕಂಟೆಂಟ್ಸ್ ಇದೆ ಮೊಬೈಲ್ ಅಲ್ಲಿ. ಹಿಂಗ್ ಓಪನ್ ಮಾಡಿದ್ರೆ ಇನ್ಸ್ಟಾಗ್ರಾಮ್ ಇದೆ, ಫೇಸ್ಬುಕ್ ಇದೆ, ವಾಟ್ಸಪ್ ಅಲ್ಲಿ 1000 ಬರ್ತಾ ಇರುತ್ತೆ, ಯೂಟ್ಯೂಬ್ ಇದೆ. ಅವ್ರಿಗೆ ಬೇಕಾದಷ್ಟು ಎಂಟರ್ಟೈನ್ಮೆಂಟ್ ನಿನ್ ಮೊಬೈಲ್ ಅಲ್ಲಿ ಇದೆ, ಅವ್ರ ಮೊಬೈಲ್ ಅಲ್ಲಿ ಇದೆ. ಆ ಮೊಬೈಲ್ ಅಲ್ಲಿ ಆ ಎಂಟರ್ಟೈನ್ಮೆಂಟ್ ಜೊತೆಗೆ ನಮ್ಮ ಸಿನಿಮಾ ನೋಡ್ಬೇಕು ಅನ್ನೋ ಇಂಪ್ರೆಸಿವ್ ಆದ ಯಾವುದೋ ಒಂದು ವಿಷಯಗಳನ್ನ, ಇಲ್ಲ ಏನೋ ಒಂದು ಕಂಟೆಂಟ್ ನ ನಾವು ಅವ್ರಿಗೆ ತಲುಪಿಸೋದ್ರಲ್ಲಿ ನಾವು ಫೇಲ್ ಆಗ್ತೀವಿ. ಅದನ್ನ ನಾವು ಮಾಡ್ಬೇಕು. ಆಮೇಲೆ ಥಿಯೇಟರ್ ರಿಲೀಸ್ ಆದ್ಮೇಲೆ ಎಲ್ಲ ಥಿಯೇಟರ್ ವಿಸಿಟ್ ಮಾಡ್ಬೇಕು. ದೊಡ್ಡ ಹೀರೋಗಳ ಅವಶ್ಯಕತೆ ಇಲ್ಲ, ದೊಡ್ಡ ಹೀರೋಗಳು ಆಲ್ರೆಡಿ ಇಸ್ ಪ್ರೂವ್ಡ್, ಅವ್ರು ಟಾಪ್ ನಂಬರ್ 1 ಅಲ್ಲಿ ಇದ್ದಾರೆ, ಅವ್ರ ಅವಶ್ಯಕತೆ ಇಲ್ಲ. ಅಟ್ಲೀಸ್ಟ್ ನಾವು ಈಗ ಅಪ್ಕಮಿಂಗ್ ಬರ್ತಿರೋ ಅಂತವ್ರು ಪ್ರತಿಯೊಬ್ರು ಥಿಯೇಟರ್ ವಿಸಿಟ್ ಮಾಡಿ, ಪ್ರತಿಯೊಬ್ರು ಆಡಿಯನ್ಸ್ ರೆಸ್ಪಾನ್ಸ್ ತಗೊಂಡು ಆಡಿಯನ್ಸ್ಗೆ ಒಂಚೂರು ರೆಸ್ಪಾಂಡ್ ಮಾಡಿದಾಗ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಬೇಕು, ಸಿನಿಮಾ ಸಪೋರ್ಟ್ ಮಾಡಿ, ಮುಂದೆ ಎಲ್ಲರಿಗೂ ನಿಮ್ ಫ್ರೆಂಡ್ಸ್ ಸರ್ಕಲ್ ಶೇರ್ ಮಾಡಿ ಅಂತ ಮಾಡಿದಾಗ ಒಂದ್ ಲೆವೆಲ್. ನೋಡಿ ಯುದ್ಧಕಾಂಡ ನಿನ್ನೆ ಹೌಸ್ಫುಲ್ ಶೋ, RCB ಮ್ಯಾಚ್ ಇದ್ರು ಅಂದ್ರೆ, ನಮಗೆ ಸಿನಿಮಾ ಚೆನ್ನಾಗಿದ್ರೆ ಅದ ರೀಚ್ ಮಾಡಿದ್ರೆ ಮೌತ್ ಪಬ್ಲಿಸಿಟಿ, ಹೌದು, ಅದು ಸೆಕೆಂಡ್ ವೀಕ್ ಹೌಸ್ಫುಲ್ ಆಗಿದೆ ಸಿನಿಮಾ. ಅದೇ ತರ ನಾವು ಅವರು ಅಷ್ಟೇ, ಅಜಯ್ ಅವರು ತುಂಬಾ ಪ್ಲಾನ್ ಮಾಡಿದ್ರು, ಫಸ್ಟ್ ಸಿನಿಮಾ ಹಾಕಿದ್ರು ಮೀಡಿಯಾಗೆ, ಫಸ್ಟ್ ಸಿನಿಮಾ ತೋರಿಸಿದ್ರು. ಯಾಕಂದ್ರೆ ಈಗ ನಾವು ಸಿನಿಮಾ ನಂಬಿಕೆ ಇಲ್ಲ ಅಂದ್ರೆ ಏನ್ ತೋರಿಸ್ತೀರಾ, ಅಷ್ಟೇ ಸಿನಿಮಾ ಇಟ್ಕೊಂಡು ಹೋಗಿ ಪ್ರಮೋಷನ್ ಮಾಡಿ ತಗೊಂಡೋಗಿ ರೀಚ್ ಮಾಡಿ ನೋಡಿ. ಆಮೇಲೆ ಥಿಯೇಟರ್ಗಳಲ್ಲಿ ಯಾರು ಪ್ರಮೋಷನ್ ಮಾಡಲ್ಲ. ನಮಗೆ ಸಿನಿಮಾ ಥಿಯೇಟರ್ಗೆ ಬರೋ ಅಂತ ಆಡಿಯನ್ಸ್ ಸಿನಿಮಾ ಲವರ್ಸ್, ನೀವು ಅಲ್ಲೇ ಪ್ರಮೋಷನ್ ಮಾಡಲ್ಲ. ಎಲ್ಲ ಈ ಥಿಯೇಟರ್ಗಳಲ್ಲಿ ಅಥವಾ ಮಲ್ಟಿಪ್ಲೆಕ್ಸ್ಗಳಲ್ಲಿ ಕನ್ನಡ ಸಿನಿಮಾಗಳಿಗೆ ತಾರತಮ್ಯ ಆಗ್ತದೆ ಅನ್ನೋದು ಮಾತು ನಿಜನಾ ಅಂತ? ಸರ್ ಆಗತ್ತೆ. ಯಾಕೆಂದ್ರೆ ಇವಾಗ ನೋಡಿ, ಮಲ್ಟಿಪ್ಲೆಕ್ಸ್ ನಂದೇ ಒಂದು ಎಕ್ಸಾಂಪಲ್ ಥಿಯೇಟರ್ ಇದೆ ಅನ್ಕೊಡಿ, ನನಗೆ ರೆವಿನ್ಯೂ ಶೇರ್ ಇರುತ್ತೆ, 50-50 ಇರುತ್ತೆ. ಈಗ ನಾನು ಒಂದು ಕನ್ನಡ ಸಿನಿಮಾ ಹಾಕಿದ್ದೀನಿ, ಬರೀ 8,000 ಆಗಿದೆ. ಒಂದು ತಮಿಳ್ ಸಿನಿಮಾ ಹಾಕಿದ್ದೀನಿ, 48,000 ಆಗಿದೆ.
ನಾನು 8,000ದಲ್ಲಿ 4,000 ತಗೊಳಕ್ ಇಷ್ಟಪಡ್ತೀನೋ ಅಲ್ಲಿ 24,000 ತಗೊಳಕ್ ಇಷ್ಟ. ಈಗ ನಿಮ್ಮ ಪ್ರಕಾರ ಆಡಿಯನ್ಸ್ ರೇಷಿಯೋ ಕನ್ನಡಿಗರು ಕಮ್ಮಿ ಇದಾರ ಅಂತ ಅನ್ಸುತ್ತೆ? ಒಳ್ಳೆ ಸಿನಿಮಾ ಇದ್ರೆ 100% ಕನ್ನಡ ಆಡಿಯನ್ಸ್ ಯಾವತ್ತೂ ಬಿಟ್ಟೋಗಲ್ಲ. ಬಟ್ ಕನ್ನಡ ಆಡಿಯನ್ಸ್ ಈಗ OTTಗಳಿಗೆ ಅಲ್ಲಿ ಬರುತ್ತೆ ಬಿಡು ಇಲ್ಲಿ ಬರುತ್ತೆ ಬಿಡು ಅಂತ ನೋಡ್ತಿದ್ದಾರೆ. ಅದು ಬಿಡ್ಬೇಕು. ಥಿಯೇಟರ್ಗೆ ಬಂದು ಇವ್ ನೋಡಿ, ನಾವು ರಿಕಾರ್ಡಿಂಗು ನೈಟ್ ಅಂಡ್ ಡೇ 20 ಇಷ್ಟೆಲ್ಲ 30-35 ದಿನ ಮಾಡಿದ್ರು. ಅದು ನೀವು OTT ಅಲ್ಲಿ ನೋಡಿದಾಗ ಆ ಫೀಲ್ ಗೊತ್ತಾಗಲ್ಲ. ಅದು ನಾವು ಥಿಯೇಟರ್ ಅಲ್ಲಿ 5.1 ಅಟ್ಮಾಸ್, ಈ ಸ್ಪೀಕರ್ ಈ ಸೌಂಡ್ ಬರ್ಬೇಕು, ಇಲ್ಲಿ ಕಿರ್ಚಿದ್ರೆ ಇದು ಬರ್ಬೇಕು ಅಂತ ಇಂಪ್ಯಾಕ್ಟ್ ಇರುತ್ತೆ. ಆಮೇಲೆ ಆ ಕ್ಯೂರಿಯಾಸಿಟಿ ನಿಮ್ಗೆ ಏನಂದ್ರೆ ಮೊಬೈಲ್ ನೋಡಕ್ಕೆ ಬಿಡ್ದಂಗೆ ನಾವು ಮಾಡಿರ್ತೀವಿ. ನೀವು ಅಲ್ಲಿ ಮನೆಗೆ ಬಂದ್ರೆ ಯಾವ್ದೋ ಫೋನ್ ಬಂತು, ಯಾರೋ ಬೆಲ್ ಹೊಡೆದ್ರು, ಝೊಮ್ಯಾಟೋದೊಂದು ಬಂದ, ಇನ್ನೊಬ್ಬ ಬಂದ, ಅವ್ರು ಬಂದ ಅಂದ್ರೆ ಅಲ್ಲಿಗೆ ಪಾಸ್ ಮಾಡ್ಬಿಟ್ಟು ಹೋಗ್ತೀವಿ ನಾವು. ಅದು ಆ ಇಂಪ್ಯಾಕ್ಟ್ 100% ಇರಲ್ಲ, 50% ಇರುತ್ತೆ. ಥಿಯೇಟರ್ ಮಾತ್ರನೇ 100% ನಿಮ್ಗೆ ಸಿನಿಮಾ ಫೀಲು, ಆ ಸಿನಿಮಾ ಒಂದು ಪ್ರಪಂಚನ ತೋರ್ಸಕ್ಕಾಗಂಥದ್ದು ಥಿಯೇಟರ್ ಮಾತ್ರ ಸಾಧ್ಯ. ಎಸ್, ಅವ್ರಿಗೆ 8.5 ಕೊಟ್ರಿ, ಹೀರೋಯಿನ್ಗೆ ಎಷ್ಟು ಕೊಡ್ತೀರಾ ಅಂತ? ಹೀರೋಯಿನ್ಗೆ 100% 9 ಕೊಡ್ಬೋದು. ಅಲ್ಲ, ಅವ್ರದ್ದೊಂದು ಪರ್ಫಾರ್ಮೆನ್ಸ್ ಇದೆ, ನೀವು ನಂತರ ಗ್ಲಿಸರಿನೇ ಇಲ್ಲ. ಆತರ ಮಾಡಿದ್ರು. ಅಂದ್ರೆ ಒಂದು ಒಳ್ಳೆ ನಟಿ. ಇವತ್ತು ಕನ್ನಡದಲ್ಲಿ ತುಂಬಾ ಜನ ಇಂಥ ನಟಿಯರ್ನ ಖಂಡಿತವಾಗೂ ಬಳಸ್ಕೋಬೇಕು. ಯಾಕಂದ್ರೆ ನೋಡಿ, ಇವತ್ತು ಎಷ್ಟೋ ಜನ ಪ್ರಮೋಷನ್ಸ್ ಬರಲ್ಲ, ಸಿನಿಮಾ ಪ್ರಮೋಷನ್ಸ್ ಬರಲ್ಲ. ಇವರೆಲ್ಲ ಏನಂತಾರೆ, ನಾವು ಕರೀಲಿಲ್ಲ ಅಂದ್ರೆ ಅವ್ರು ನನ್ಗೆ ಐಡಿಯಾ ಕೊಡ್ತಾರೆ, ಸರ್ ಈ ತರ ಮಾಡೋಣ, ಈ ತರ ಮಾಡಿ. ನಾನು ನಿಜವಾಗ್ಲೂ ರಾತ್ರಿ ಕಾರಲ್ಲಿ ಹೋಗ್ತಾ ಇದ್ವಿ, ಸಾರಿ ಮೊನ್ನೆ ತಿರುಪತಿಗೆ ಹೋಗ್ತಾ ಇದ್ವಿ ಎಲ್ಲ ಇಡೀ ಟೀಮು. ಹೋಗುವಾಗ ಒಂದಷ್ಟು ವಿಷಯಗಳು ನಮ್ಮ ಚಂದನ್ ಅವರು ಈ ತರ ಮಾಡೋಣ ಅದಕ್ಕೆ ಇವರು ಸರ್ ಹಿಂಗ್ ರಿಲೀಸ್ ಆದ್ಮೇಲೆ ಹಿಂಗ್ ಹೋಗೋಣ ಸರ್ ಥಿಯೇಟರ್. ಅಂದ್ರೆ ತುಂಬಾ ನಟಿಯರು ಏನಂದ್ರೆ ಸ್ಕಿಪ್ ಆಗೋದ್ರಲ್ಲಿ ಇರ್ತಾರೆ. ಎಷ್ಟೊತ್ತು ಮುಗಿಯತ್ ಸರ್, ಇವತ್ತು 6 ಗಂಟೆ ಮುಗಿಯತ್ತಾ ಸರ್, 5 ಗಂಟೆ ಮುಗಿಸಿ 5 ಗಂಟೆ ಎಲ್ಲ ಹೋಗ್ಬೇಕು ಸರ್. ಮನೇಲಿ ಆರಾಮ ಮಲಗಿರ್ತಾರೆ, ಏನೂ ಹೋಗಿರಲ್ಲ. ಅಲ್ಲ, ಕನ್ನಡಿಗರಲ್ಲೂ ತುಂಬಾ ಪ್ರಾಬ್ಲಮ್ ಇದೆ ಇಲ್ಲಿ. ನಾನು ಹೇಳ್ತಿರೋದು ನಮ್ಮಲ್ಲೂ ಸೇರೆ ಹೇಳ್ತಾ ಇದೀನಿ, ಎಲ್ಲರಲ್ಲ ಹೇಳ್ತಾ ಇಲ್ಲ, ಕೆಲವರಲ್ಲಿ. ನಾನು ಹೇಳೋದು ಸಿನಿಮಾ ನೀವು ಒಪ್ಕೊಂಡ್ಮೇಲೆ ಆ ಸಿನಿಮಾ ರಿಲೀಸ್ ಆಗಿ ಥಿಯೇಟರ್ ಅಲ್ಲಿ ಇರೋವರೆಗೂ ಅದು ನಿಮ್ ಜವಾಬ್ದಾರಿ. ಅದಕ್ಕೆ ನೀವು ಒಂದು ಪೋಸ್ಟ್ ಹಾಕೋದ್ರಲ್ಲಾಗ್ಲಿ, ಅದನ್ನ ಶೇರ್ ಮಾಡೋದ್ರಲ್ಲಾಗ್ಲಿ, ಯಾಕಂದ್ರೆ ನೀವು ಸಿನಿಮಾದಲ್ಲಿ ಆಕ್ಟ್ ಮಾಡಿ ಅದ್ರಲ್ಲಿ ಅನ್ನ ತಿಂದಿರೋರು ನೀವೇ ಮಾಡಿಲ್ಲ ಅಂದ್ರೆ, ನೀವೇ ಮಾಡಿಲ್ಲ ಅಂದ್ರೆ ಹೊರಗಡೆ ಅವ್ರು ಏನ್ ಮಾಡ್ತಾರೆ? ನೀವು ಅನ್ನ ತಿಂದಿದ್ದೀರಾ ಅಂದ್ಮೇಲೆ ನೀವು 100% ಆ ಸಿನಿಮಾದಲ್ಲಿ ಒಂದು ಸೀನು, ಒಂದು ಚಿಕ್ಕ ಒಂದು ಶಾರ್ಟ್ ಬಂದಿದ್ರು ನಿಮ್ಮ ಕರ್ತವ್ಯ ಏನು ಅಂದ್ರೆ ನಿಮ್ಮ ಸಿನಿಮಾ ಅದು, ನೀವು ಅದ್ರಲ್ಲಿ ಇದ್ಮೇಲೆ ನಿಮ್ ಸಿನಿಮಾ, ಅದನ್ನ ನೀವು ಜನಕ್ಕೆ ತಲುಪಿಸೋದು ನಿಮ್ಮ ಪ್ರಯತ್ನ ಅಷ್ಟೇ. ನೀವು ಎತ್ಕೊಂಡೋಗಿ ಜನಕ್ಕೆ ಕರ್ಕೊಂಬನ್ನಿ ಅಂತ ಹೇಳಲ್ಲ, ನಿಮ್ ಪ್ರಯತ್ನ ನೀವು ಪಡಿ. ಜನ ಬಂದು ಸಿನಿಮಾ ನೋಡಿ ಇಷ್ಟಪಡ್ತಾರೆ ಬಿಡ್ತಾರೆ, ಅದು ಆಮೇಲೆ. ಅದನ್ನ ನಾವೇ ಮಾಡಲ್ಲ, ಸಿನಿಮಾ ಟೀಮ್ ಅವ್ರು ಕೆಲವರು ಅದನ್ನ ಮಾಡ್ಬೇಕು. ನನ್ನ ಟೀಮ್ ಹೇಳ್ತಲ್ಲ, ಇದು ತುಂಬಾ ಟೀಮ್ಗಳು. ಯಾಕಂದ್ರೆ ನಿರ್ಮಾಪಕರು ಇಲ್ಲಿ ಬಂದು ಕೂತ್ಕೊಂತಾರೆ, ನಿರ್ದೇಶಕರು ಕೂತ್ಕೊಂತಾರೆ, ಅವರೆಲ್ಲ ನಾವು ನೋಡ್ತೀವಿ. ಆ ಈವೆಂಟ್ ಅಲ್ಲಿ ಹೀರೋಯಿನ್ ಇರಲ್ಲ, ಹೀರೋಯಿನ್ ಬರೋದೇ ಇಲ್ಲ. ಆತರ ವಿಷಯಗಳು, ಯಾಕಂದ್ರೆ ಅವ್ರ ಸಿನಿಮಾ ಆಗೋದು ಹೊರಟೋಗ್ತಾರೆ. ಅದು ಪ್ರಾಬ್ಲಮ್. ಅದಾಗಬಾರ್ದು. ನಮ್ ನಟಿ ತರ ಇರ್ಬೇಕು, ಅಪೂರ್ವ ತರ ಎಲ್ಲ ನಟಿಯರು ಇರ್ಬೇಕು. ಅಂದ್ರೆ ತುಂಬಾ ಇದಾರೆ, ನಾನು ಒಬ್ಬರನ್ನ ಎಕ್ಸಾಂಪಲ್ ಅಂದ್ರೆ ಹೇಳ್ತಿರೋದು, ಇಲ್ಲಿ ಇರೋದಕ್ಕೆ ಹೇಳ್ತಾ ಇದೀನಿ. ತುಂಬಾ ನಟಿಯರು ಪಾಪ ಇನ್ವಾಲ್ವ್ಮೆಂಟ್ ಆಗಿ ದೊಡ್ಡವರೆಲ್ಲ ಇದಾರಲ್ಲ, ನಿಜವಾಗ್ಲೂ ಹೇಳ್ತೀನಿ, ಅವ್ರು ಯಾವತ್ತೂ ಕೈ ಕೊಡಲ್ಲ. ಅವ್ರು ಅದಕ್ಕೆ ಆ ದೊಡ್ಡ ಸ್ಥಾನಕ್ಕೆ ಹೋಗಿ ನಿಂತಿರೋದು. ಈಗ 1 ಸಿನಿಮಾ 2 ಸಿನಿಮಾ ಮಾಡ್ತಿರಲ್ಲ, ಇವ್ರದ್ದು ಈ ಪ್ರಾಬ್ಲಮ್ ಹೋಗಿ. ದೊಡ್ಡವರು ಯಾವತ್ತು ಆಗ್ಬಿಟ್ಟಿರ್ತಾರೆ. LV ಬ್ಯಾಗ್ ಒಂದ್ ಕೈಗೆ ಬಂದಿರತ್ತೆ, BMW ಕಾರ್ ಒಂದ್ ಬರ್ತದೆ, ಒಂದೇ ಸಿನಿಮಾ ಮಾಡಿರ್ತಾರೆ. ಎಲ್ಲ ಬಂದಾಗ ಅದು ಆಟೋಮೆಟಿಕ್ ಹೊಟ್ಟೋಗುತ್ತೆ. ಫೋನ್ ಮಾತಾಡಲ್ಲ, ಟೆಕ್ಸ್ಟು, ಸೊ ಆ ಥರ ಆಗಿರುತ್ತೆ, ಅನುಭವ ಆಗಿದೆ. ಎಸ್, ಚಂದನ್ ಅವರೇ, ಈಗ ಸಿನಿಮಾ ನೋಡಿದ್ರಿ ಅನ್ಸುತ್ತೆ ಬಹುಶಃ? ನೋಡಿದ್ರೆ ನೋಡಿದಾಗ ಎಲ್ಲೋ ಒಂದು ಕಡೆ ನಟನೆ ಮಾಡುವಾಗ ನಿಮ್ಗೆ ಅನ್ಸಿದ್ದು ಏನಾದ್ರು ಉಂಟಾ? ನಾನು ಇಲ್ಲಿ ಏನೋ ಒಂಚೂರು ಇದಾಯ್ತು, ಏನಾದ್ರು ಮಾಡ್ಬೇಕಿತ್ತು ಅನ್ಸ್ತಾ? ತುಂಬಾ ಸೀನ್ಗಳಲ್ಲಿ ಅನ್ಸಿದೆ. ಹೇಳಿದ್ದುಂಟಾ ಏನಾದ್ರು ಪ್ರೊಡ್ಯೂಸರ್ ಜೊತೆಗೆ? ಆ ಮೊಮೆಂಟ್ ಎಲ್ಲ ಚೆನ್ನಾಗ್ ಅನ್ಸಿರುತ್ತೆ, ಟೇಕ್ ಓಕೆ ಆಗಿ ಬಂದು ಮಾನಿಟರ್ ನೋಡ್ಬೇಕಾದಾಗ. ಆಮೇಲೆ ಮತ್ತೆ ಬಂದು ಯೋಚನೆ ಮಾಡಿದಾಗ, ಅಯ್ಯೋ ಇದೊಂದ್ ಚೂರ್ ಟೈಮಿಂಗ್ ಅಲ್ಲಿ ಹಿಂಗ್ ನೋಡೋದು ಸ್ವಲ್ಪ ಟೈಮ್ ಡಿಲೇ ಮಾಡ್ಬೋದಿತ್ತು, ಹಿಂಗ್ ನೋಡೋದು ಹಿಂಗ್ ನೋಡ್ಬೋದಿತ್ತು, ಕೈ ಹಿಂಗ್ ಮಾಡೋದು ಹಿಂಗ್ ಮಾಡ್ಬೋದಿತ್ತು. ಅದೇ ಅದು ಎಷ್ಟು ಮಾಡಿದ್ರು ಮಾಡ್ತಾನೆ ಇರ್ಬೇಕು ಅನ್ಸುತ್ತೆ ಅಲ್ವಾ? ಎಸ್ ಸರ್, ಇಲ್ಲಿ ನೀವು ವಿಲನ್ ಆಗಿ ಕಾಣಿಸ್ಕೊಂಡಿದ್ದೀರಾ ಬಹುಶಃ. ಎಷ್ಟು ಅಪಿಯರೆನ್ಸಾ? ಓಕೆ, ಅದನ್ನು ನಾನು ಕೇಳ್ತೇನೆ. ಇಡೀ ಸಿನಿಮಾದಲ್ಲಿ ನೀವೇ ಸೂತ್ರಧಾರಿ ಆಗಿಬಿಡ್ತೀರೋ ಇನ್ನು, ಅಥವಾ ಬೇರೆ ಯಾರಾದ್ರೂ ಇದಾರ ಅಂತ? ನಾನು 2 ನಿಮಿಷ ಬರ್ತೀನಿ ಸರ್ ಸಿನಿಮಾ ಸೆಂಟ್ರಲ್ಲಿ. ಒಂದು ಅಮಾಯಕನ ಕರ್ಕೊಂಡ್ಬಂದು ಅರೆಸ್ಟ್ ಮಾಡಿ ಎತ್ಕೊಂಡ್ಬಂದ್ಬಿಟ್ಟು ಒಪ್ಕೋ ಅಂತ ಒಪ್ಪಿಸ್ತಾ ಇರ್ತಾರೆ. ಆ ಟೈಮಲ್ಲಿ ನಾನು ಹೇಳ್ತೀನಿ, ಅಮಾಯಕನ ಕರ್ಕೊಂಡ್ ತಗ್ಲಾಕ್ಬೇಕಂತ ನೋಡ್ತಿದ್ದೀರಾ, ಯಾಕೆ ನೀವು ಒರಿಜಿನಲ್ ಪೊಲೀಸ್ ಅಲ್ವಾ, ಕಂಡಿಡೀರಿ, ನಿಮ್ ತಾಕತ್ತಿಲ್ವಾ ಅನ್ನೋ ತರ ಒಂದು ಡೈಲಾಗ್ ಬರುತ್ತೆ. ಅವಾಗ ಅವ್ರ ಕೋಪದಿಂದ ಗನ್ ಹಿಡಿದು ಮಾತಾಡ್ತಾರೆ. ಮೇಡಮ್, ಯೂಶಲಿ ಹೀರೋಯಿನ್ ಅಂದ ತಕ್ಷಣ ಬರೀ ಮರ ಸುತ್ತೋದಕ್ಕೆ ಮಾತ್ರ ಸೀಮಿತ ಅಂತ ಹೇಳ್ತಾರೆ. ಇಲ್ಲಿ ನೀವು ಮರ ಸುತ್ತೋದ್ರ ಜೊತೆಗೆ ಇಡೀ ಸಿನಿಮಾನೇ ಸುತ್ತರ್ಕೊಂಡಿದ್ದೀರಾ. ಸೊ ಡೈರೆಕ್ಟ್ರು ನಿಮಗೆ ಬಂದು ಹೇಳಿದಾಗ, ಕತೆ ಹೇಳಿದಾಗ, ಅವ್ರು ಹೇಳಿದ ಕತೆಗೂ ಮತ್ತು ಅಲ್ಲಿ ತೆರೆ ಮೇಲೆ ಬಂದಾಗ ಏನಾದರೂ ವ್ಯತ್ಯಾಸ ಅನಿಸ್ತಾ, ಅಥವಾ ಹೇಳಿದ್ದನ್ನೇ ಮಾಡಿದ್ರು ಅವರು?
ಇಲ್ಲ ಸರ್, ಇವ್ರು ಆಲ್ರೆಡಿ ಹೇಳ್ದಾಗೆ ತುಂಬಾ ದಿನ ಟೈಮ್ ತಗೊಂಡಿದ್ದಾರೆ ಸ್ಕ್ರಿಪ್ಟ್ ಮಾಡೋದಕ್ಕೆ. ಅಂದ್ರೆ ಇವತ್ತು ಇಷ್ಟೇ ಶೂಟ್ ಮಾಡ್ಬೇಕು, ಇವತ್ತು ಹೀರೋಯಿನ್ಗೆ ಇಷ್ಟೇ ಡೈಲಾಗ್, ಇಷ್ಟೇ ಸೀನ್ ಇರುತ್ತೆ, ಹೀರೋಗೂ ಇಷ್ಟೇ ಅಂತ ಮೊದಲೇ ಪ್ಲಾನ್ ಮಾಡ್ಕೊಂಡಿದ್ರು. ಸೊ ನಮ್ಗೆ ಏನಂದ್ರೆ ಸೀನ್ ಪೇಪರ್ ಮುಂಚೆನೆ ಕಳ್ಸಿದ್ರು, ನಾವು ಮೊದಲೇ ಪ್ರಿಪೇರ್ ಆಗ್ತಾ ಇದ್ವಿ. ಸೊ ಸೆಟ್ ಅಲ್ಲದಾಗ ಏನಾಗ್ಬಿಟ್ಟಿತ್ತು, ನಮ್ಗೆ ತುಂಬಾ ಈಸಿ ಆಗಿತ್ತು. ಸೊ ನಮ್ಗೆ ಅಲ್ಲಿ ಏನು ಮುಂಚೆ ಹೇಳಿದ್ರು ಅದು ಸ್ಕ್ರೀನ್ ಮೇಲೆ ಬಂದಿದೆ. ಇದು ಎಕ್ಸ್ಟ್ರಾ ಏನು ಶೂಟ್ ಮಾಡ್ಲಿಲ್ಲ. ಇವಾಗ ಎಕ್ಸ್ಟ್ರಾ ಶೂಟ್ ಮಾಡ್ಬಿಟ್ಟು ಪ್ರೊಡ್ಯೂಸರ್ಸ್ಗೆ ಲಾಸ್ ಮಾಡೋ ಥರ ಅದು ಏನು ಇಲ್ಲ. ಬಿಕಾಸ್ ಎಡಿಟಿಂಗ್ ಅಲ್ಲಿ ಹೋದಾಗ ಎಲ್ಲ ಕಟ್ ಆಗಿರುತ್ತೆ, ಅನ್ವಾಂಟೆಡ್ ಏನಾದ್ರು ಸೀನ್ಸ್ ಗಳಿದ್ದಾಗ. ಸೊ ಆತರ ಏನು ಇಲ್ಲದೆ ಕೂಡ ಸಿನಿಮಾಗೆ ಏನ್ ಬೇಕು ಅಷ್ಟು ಮಾತ್ರ ಶೂಟ್ ಮಾಡ್ತಾರೆ. ಸೊ ನೀವ್ ಹೇಳ್ದಂಗೆ ಮರ ಸುತ್ತು ಆತರ ಪಾತ್ರ ಅಲ್ದೇ ಇದು ಡಿಫ್ರೆಂಟ್ ಆಗಿದೆ. ಒಂದೊಂದ್ ಸಿನಿಮಾನು ನಂಗೆ ಡಿಫ್ರೆಂಟ್ ಆಗಿರುತ್ತೆ. ಅಲ್ಲ, ಇದ್ರಲ್ಲಿ ಒಂದು ಅನ್ಯಾಯ ಆಗಿದೆ ಪಾಪ, ಅವ್ರು ಹೇಳ್ಕೊಂತ ಇಲ್ಲ, ಆದ್ರೂ ನಾನು ಹೇಳ್ತೀನಿ. ಒಂದು ಅನ್ಯಾಯ ಆಗಿದೆ ಏನು ಅಂದ್ರೆ, ಇನ್ನೊಂದು ಸಾಂಗ್ ಇತ್ತು ಪಾಪ ಸೆಕೆಂಡ್ ಹಾಫ್ ಅಲ್ಲಿ. ಬಟ್ ಯಾವಾಗ ಸಿನಿಮಾ ಸ್ಟೋರಿ ಹೋಗ್ತಾ ಇರೋ ಗ್ರಿಪ್ ಅಲ್ಲಿ ಸಾಂಗ್ ಬಂದಾಗ ಡೌನ್ ಆಗ್ತಿದೆ. ಆಡಿಯನ್ ಒಂದು ಫ್ರಂಟಿಗೆ ಬಂದಾಗ, ಸೀಟ್ ಅಜ್ಜಿ ಬಂದ ಒಂದು ತಿರ್ಗಾ ವಾಪಸ್ ಕಳ್ಸ್ಬಾರ್ದು ಹಿಂದಿಗೆ. ತಿರ್ಗಾ ಅವ್ನು ಅದು ಕನೆಕ್ಟ್ ಆಗಕ್ಕೆ ಲೇಟ್ ಆಗುತ್ತೆ. ಸಾಂಗ್ ಬಂದ್ರೆ ಆಗುತ್ತೆ. ಆ ಜಾಗದಲ್ಲಿ ಒಂದು ಒಳ್ಳೆ ಬ್ಯೂಟಿಫುಲ್ ಸಾಂಗ್ ಇತ್ತು ಇವ್ರದ್ದು. ಇಲ್ಲ, ಶೂಟ್ ಮಾಡಿಲ್ಲ, ಬಟ್ ನಾವ್ ಅದು ಆಲ್ರೆಡಿ ಕಂಟೆಂಟ್ ಹಾಕಿ ನಾನು ಯಾವತ್ತು ಏನ್ ಮಾಡ್ತೀನಿ ಅಂದ್ರೆ, ನಾವು ಹೋಗ್ಬೋದು, ಚಂದನ್ ಹೋಗ್ಬೋದು, ಬೇರೆ ಕಂಟೆಂಟ್ ನ ಸಾಂಗ್ ಮ್ಯಾಚ್ ಮಾಡಿಕ್ಕಿರ್ತೀವಿ ಅವಾಗ. ಅಂದ್ರೆ ನಾವ್ ಯಾವತ್ತು ಶೂಟ್ಗೆ ಹೋಗಕ್ ಮುಂಚೆ ಈ ಕಂಟೆಂಟ್ ಈ ತರನೇ ಬರ್ಬೋದು, ಈ ತರ ಬರ್ಬೋದು ಅಂತ ಎಲ್ಲ ಪ್ಲಾನ್ ಮಾಡ್ತೀವಿ ನಾವು. ಆ ಪ್ಲಾನಿಂಗ್ ಇದ್ರೆ ನಮ್ಗೆ ಅಷ್ಟೇ ಎಕ್ಸಾಕ್ಟ್ ಶೂಟ್ ಮಾಡಕ್ ಸಾಧ್ಯ. ಆತರ ಪ್ಲಾನ್ ಮಾಡಿ ಆ ಜಾಗದಲ್ಲಿ ಇಟ್ಟು ನೋಡಿದ್ವಿ. ಬಟ್ ಆ ಜಾಗ ಏನಾಗ್ತಿದೆ, ಡ್ರಾಪ್ ಆಗ್ತದೆ, ಟೋಟಲಿ ಡ್ರಾಪ್ ಆಗ್ತಿದ್ರೆ ಕನೆಕ್ಟ್ ಆಗಕ್ಕೆ ಆಡಿಯನ್ಸ್ ಟೈಮ್ ತಗೊಳ್ತದೆ. ಮತ್ತೆ ಆ ಕನೆಕ್ಟ್ ಇಲ್ಲಿ ಬರುತ್ತಾ ಇಲ್ಲ ಮರ್ತೋಗ್ತಾರ ಗೊತ್ತಿರಲ್ಲ. ಅದಕ್ಕೆ ಬೇಡ ಸಾಂಗ್, ಪಾಪ ಅಷ್ಟೆಲ್ಲ ಕಷ್ಟಪಟ್ಟು ಒಳ್ಳೆ ಸಾಂಗ್ ಮಾಡಿದ್ರು, ಇಲ್ಲ ಬೇಡ ಅಂತ ಸಾಂಗ್ ನ ಅದನ್ನ ಬರೀ ಪ್ರಮೋಷನ್ಗೋಸ್ಕರ ಯೂಸ್ ಮಾಡ್ಕೊಂಡು ಈಗ ನೆಕ್ಸ್ಟ್ ಅದು ಬಿಡ್ತೀವಿ. ಆ ಸಾಂಗ್ ಇಲ್ಲ ಪಾಪ ಅಪೂರ್ವವಾಗಿ. ಅದು ಅನ್ಯಾಯ ಆಗಿದೆ. ಹೌದು, ಏನು ಬೇಡ ಸರ್, ಅನ್ಯಾಯ ಏನಿಲ್ಲ. ಅಂದ್ರೆ ಸಿನಿಮಾಗೆ ಏನ್ ಬೇಕೋ ಅದ್ ಮಾತ್ರ ಬೇಕಾಗಿದೆ. ಸುಮ್ನೆ ನಾವು ಯಾಕೆಂದ್ರೆ ಇದೊಂದು ಸಸ್ಪೆನ್ಸ್ ಸಿನಿಮಾ ಇರೋದ್ರಿಂದ ಸಾಂಗ್ ಹೋಗ್ಬಿಟ್ರೆ ಜನಗಳಿಗೆ ಬೇರೆ ಕಡೆ ಡೈವರ್ಟ್ ಆಗ್ಬಿಡುತ್ತೆ, ಕತೆನೆ ಮರ್ತೋಗ್ಬಿಡ್ತಾರೆ. ಅವಾಗ ಏನ್ ಮೊಬೈಲ್ ಫೋನ್ ಇಟ್ಕೊಂಡು ಬೇರೆ ಏನೋ ಮಾತಾಡ್ತಾರೆ, ಅವೆಲ್ಲ ಡೈವರ್ಷನ್ ಆಗ್ಬಿಡುತ್ತೆ. ಕತೆ ಹಿಂಗ್ ಹೋಗ್ತಿದೆ ಅಂದ್ರೆ ಹಿಂಗೆ ಹೋಗ್ಬೇಕು, ಆ ತರನೇ ಸಿನಿಮಾ ಇರೋದು. ಸೊ ಒಳ್ಳೆ ಡಿಸಿಷನ್ ತಗೊಂಡಿದ್ದಾರೆ. ಚಂದನ್, ಈಗ ನಿಮ್ಮ ಆಡಿಯನ್ಸಿಗೆ ಈ ಪಾತ್ರದ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಿ ನಿಮ್ಮ ಆಡಿಯನ್ಸಿಗೆ? ಯಾಕಂದರೆ ಬೇರೆ ಬೇರೆ ನೋಡಿ, ಈಗ ಸಾಂಗ್ ನೋಡಿ ತುಂಬ ಖುಷಿ ಪಟ್ಟಿರೋರು, ಆ್ಯಕ್ಟಿಂಗು ಫಸ್ಟ್ ಟೈಮ್, ನಿಮ್ಮ ಫ್ಯಾನ್ಸಿಗೆ ಏನೋ ಬೇರೆ ನಿರೀಕ್ಷೆ ಇರುತ್ತೆ. ಅಂದ್ರೆ ನನ್ನ ಫ್ಯಾನ್ಸಿಗೆ ಏನ್ ಹೇಳ್ತೀನಿ ಅಂತ ಹೇಳಿದ್ರೆ, ನನ್ನ ಸಾಂಗ್ಸ್ಗಳು ನೋಡಿ ಮೆಚ್ಕೊಂಡಿದ್ದೀರಾ ಅಂಡ್ ನನ್ನ ಸಾಂಗ್ಗಳು ಹಾಕೊಂಡು ನಿಮ್ಮ ಸೆಲೆಬ್ರೇಷನ್ ನಲ್ಲಿ ನನ್ನನ್ನು ಭಾಗಿ ಮಾಡ್ಕೊಂಡಿರ್ತೀರಾ ಇಂಡೈರೆಕ್ಟ್ ಆಗಿ. ಸೊ ಇವಾಗ ನಾನೊಂದು ಹೊಸ ಪ್ರಯತ್ನ ಮಾಡ್ತಾ ಇದ್ದೀನಿ, ನಿಮ್ಮ ಮುಂದೆ ನಟನಾಗಿ ಬರ್ತಾ ಇದ್ದೀನಿ ಥಿಯೇಟರ್ಸ್ ನಲ್ಲಿ. ಸೊ ದಯವಿಟ್ಟು ಒಂದ್ಸಲ ಹೋಗಿ ಸೂತ್ರಧಾರಿ ಸಿನಿಮಾ ನೋಡಿ, ನಿಮ್ಗೆ ಏನ್ ಇಷ್ಟ ಆಗಿದೆ ಅದನ್ನ ನನಗೆ ತಿಳಿಸಿ, ಏನ್ ಇಷ್ಟ ಆಗಿಲ್ಲ ಅದನ್ನು ತಿಳಿಸಿ ದಯವಿಟ್ಟು. ಬಿಕಾಸ್ ನಾನು ತಿಳ್ಕೊಬೇಕಾಗಿದೆ ಇದ್ರ ಬಗ್ಗೆ. ಅಂದ್ರೆ ನಾನೊಬ್ಬ ನಾಯಕ ನಟನ ಆಗ್ಬೋದಾ ಅನ್ನೋ ಒಂದು ಕ್ವಶನ್ ಮಾರ್ಕ್ ನನ್ನಲ್ಲೂ ಇದೆ. ಸೊ ಇದಕ್ಕೆ ಉತ್ತರ ನೀವೇ ಕೊಡ್ಬೇಕು. ದಯವಿಟ್ಟು ಶುಕ್ರವಾರ ಮೇ 9ನೇ ತಾರೀಕು ಸೂತ್ರಧಾರಿ ಸಿನಿಮಾ ರಿಲೀಸ್ ಆಗ್ತಿದೆ. ಎಂಟೈರ್ ಚಿತ್ರತಂಡಕ್ಕೆ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಆಮೇಲೆ ಇನ್ನೊಂದು ಕೇಳಿದೆ, ಈ ಸಿನಿಮಾದಲ್ಲಿ ಏನು ಶುರುವಾಯಿತು ಅವಾಗ ಒಂದಿಷ್ಟು ಟ್ರೋಲ್ಗಳಾದವು ನಿಮಗೂ ಮತ್ತು ಸಂಜನದು ವಿಷಯಗಳು ಇಟ್ಕೊಂಡು. ಒಂದಿಷ್ಟು ಎಲ್ಲೂ ಕೂಡ ಅವರು ಸ್ಪಷ್ಟನೆ ಕೊಡಲಿಲ್ಲ, ನೀವು ಕೊಡಲಿಲ್ಲ. ಲಾಸ್ಟ್ ಟೈಮ್ ಎಲ್ಲೋ ಪ್ರೆಸ್ ಮೀಟಲ್ಲಿ ಮಾತಾಡಿದ್ ಬಿಟ್ಟರೆ ಬೇರೆ ಯಾರಿಗೂ ಅಷ್ಟು ಸ್ಪಷ್ಟತೆ ಸಿಗಲಿಲ್ಲ. ಸೊ ಅದಕ್ಕೆ ಅದು ತುಂಬಾ ರೂಮರ್ಸ್ ಹರಡ್ತಾ ಇತ್ತು. ನಮಗೆ ಈ ಸ್ಟೇಜ್ ಮೇಲೆ ಇದೆ, ಈ ಸೇಮ್ ಸ್ಟೇಜ್ ಮೇಲೆನೆ ಒಂದು ಅವಕಾಶ ಸಿಕ್ತು ನಮ್ಗೆ ಅದ್ರ ಬಗ್ಗೆ ಕ್ಲಾರಿಟಿ ಕೊಡೋಕೆ. ಸೊ ನಾನು ಸಂಜನಾ ಅವ್ರಿಗೆ ಹೇಳಿ ಇದ್ರ ಬಗ್ಗೆ ಕ್ಲಾರಿಟಿ ಕೊಟ್ಬಿಡಿ, ಅಂತದೇನು ಇಲ್ಲ ಅಂತ. ಸೊ ಅವರು ಅದ್ರನ್ನೆಲ್ಲ ಅವತ್ತೇ ಕ್ಲಿಯರ್ ಮಾಡಿದ್ರು. ಒಂದಿಷ್ಟು ನಿಮ್ಮದು ಯಾವುದೇ ಒಂದು ಸಾಂಗ್ ಆಗಲಿ ಅಥವಾ ಒಂದು ಪೋಸ್ಟರ್ ಬಂದೆ ಅಥವಾ ನೀವು ಏನಾದರೂ ಕಾಮೆಂಟ್ ಹಾಕಿದರೆ ಅದಕ್ಕೆ ಒಂದಿಷ್ಟು ಜನ ಕಾಮೆಂಟ್ಸ್ ಮಾಡ್ತಾ ಇರ್ತಾರೆ, ಅಂದರೆ ಪಾಸಿಟಿವ್ ಆಗಿ. ಚಂದನ್ ಶೆಟ್ಟಿ ಮತ್ತೊಂದು ಮದುವೆ ಆಗ್ತಾರಾ, ಮತ್ತೊಂದು ಮದುವೆ ಯಾವಾಗ ಆಗ್ತಾರೆ, ಮತ್ತೇನಾದ್ರು ಲವ್ ಮಾಡ್ತಾ ಇದ್ದಾರೆ ಅಂತ ಕೇಳ್ತಾರೆ. ಸದ್ಯಕ್ಕೆ ಸಿಂಗಲ್ ಆಗಿದ್ದೀನಿ, ಯಾವ ಕಮಿಟ್ಮೆಂಟ್ ಇಲ್ಲ. ಡಬಲ್ ಆಗ್ತಾರಾ ಅಂತ. ಆ ತರದ ಹುಡುಗಿ ಬೇಕು ನನಗೆ. ನನ್ನ ಇಮ್ಯಾಜಿನೇಷನ್ ಅಲ್ಲಿ ಇರುವಂತ ಹುಡುಗಿ ನನ್ನ ಎದುರುಗಡೆ ಬಂದಾಗ ಪ್ರಾಬಬ್ಲಿ ಮತ್ತೆ ಆಗುವಂತ ಎಲ್ಲಾ ಸಾಧ್ಯತೆನೂ ಇದೆ. ಕನ್ನಡದ ಹುಡುಗಿನೇ ಇರ್ತದ? ಹುಡುಗಿ ಅಂತೂ ಇರ್ತಾರೆ ಸರ್, ಹುಡುಗಿ ಇರ್ತಾರೆ. ಯಾವ ಭಾಷೆ ಇಂಪಾರ್ಟೆಂಟ್ ಇಲ್ಲ ನನಗೆ, ಮನ್ಸು ಇಂಪಾರ್ಟೆಂಟ್. ಫಸ್ಟ್ ಪ್ರಾಮುಖ್ಯತೆ ಕನ್ನಡದ ಹುಡುಗಿಗೆನೆ. ನೋಡೋಣ, ಆದಷ್ಟು ಬೇಗ ಆಗ್ಬಹುದಾ ಗೊತ್ತಿಲ್ಲ. ಡೆಸ್ಟಿನಿ ಯಾವಾಗ ಸಿಗ್ತಾರೆ, ನಾಳೆನೇ ಸಿಕ್ಕಿದ್ರು ಸಿಗ್ಬೋದು, ಯಾಕಂದ್ರೆ ಇಲ್ಲ ಇನ್ನೊಂದು ವರ್ಷ ಬಿಟ್ಟು ಸಿಕ್ಕಿದ್ರು ಸಿಗ್ಬೋದು. ಇದು ನನ್ನ ಪ್ರಶ್ನೆ ಅಂತಲ್ಲ, ಫ್ಯಾನ್ಸ್ಗಳು ಕೇಳ್ತಾರೆ. ಅದನ್ನ ಹೇಳ್ತಾ ಇದೀನಿ, ನಾಳೆ ಸಿಕ್ಕಿದ್ರು ನಾಳೆನೆ. ಹೌದಾ? ಬಟ್ ಸಿಗ್ಬೇಕು. ಬಟ್ ಹಂಗೆ ನಾಳೆ ಸಿಕ್ಕಿದ್ರೆ ನಾಳೆ ಆಗಲ್ಲ ಸರ್. ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋ ಹುಡುಗಿ. ಕರೆಕ್ಟ್. ಹೌದು, ಎಕ್ಸಾಕ್ಟ್ಲಿ.
ಎಸ್, ಅರ್ಥ ಇಲ್ಲದರೂ ಮತ್ತೆ ಅಪಾರ್ಥಗಳಾಗ್ಬಿಡ್ತವೆ ಅಂತಾರೆ. ಕ- ಎಸ್ ಸರ್, ಮೇ 9 ನಿಮ್ಮ ಸಿನಿಮಾ ರಾಜ್ಯಾದ್ಯಂತ ರಿಲೀಸ್ ಆಗ್ತಿದೆ. ನೀವು ಫೈನಲಿ ಹೇಳೋದಾದರೆ ಏನು ಹೇಳ್ತೀರಿ? ಅಂದ್ರೆ ನಮ್ಮ ಕನ್ನಡ ಪ್ರೇಕ್ಷಕರನ್ನ ಕೇಳೋದಿಷ್ಟೇ, ಚಂದನ್ ಶೆಟ್ಟಿ ಅವರು ಮೊದಲನೇ ಸಾರಿ ನಾಯಕ ನಟನಾಗಿ ಸೂತ್ರಧಾರ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ. ಕಿರಣ್ ಕುಮಾರ್ ನಿರ್ದೇಶನ ಮಾಡಿದ್ದಾನೆ, ಅವನಿಗೂ ಫಸ್ಟ್ ಸಿನಿಮಾ. ಮೊದಲನೇ ಮೆಟ್ಲು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಎಲ್ಲಾರ ಲೈಫಲ್ಲೂ. ಅದೇ ತರ ಅವರಿಬ್ಬರಿಗೂ ಮೊದಲನೇ ಮೆಟ್ಲು. ಈ ಮೆಟ್ಲಿಗೆ ಸಪೋರ್ಟ್ ಆಗಿ ಒಂದೊಂದು ಟಿಕೆಟ್ ನೀವು ಅರಿಯೋ ಪ್ರತಿ ಟಿಕೆಟ್ ಅವ್ರಿಗೊಂದು ಮೆಟ್ಲಾಗಿ ಕ್ರಿಯೇಟ್ ಆಗಬೇಕು. ದಯವಿಟ್ಟು ಕನ್ನಡ ಪ್ರೇಕ್ಷಕರಿಗೆ ಕೇಳೋದು, ಸೂತ್ರಧಾರ ಸಿನಿಮಾ ಮೇ 9ನೇ ತಾರೀಕು ನಿಮ್ಮ ಹತ್ತಿರ ಚಿತ್ರಮಂದಿರದಲ್ಲಿ ಬಂದು ನೋಡಿ, ಸಪೋರ್ಟ್ ಮಾಡಿ, ಅರಿಸಿ ಬೆಳೆಸಿ. ಥ್ಯಾಂಕ್ ಯು. ಎಸ್, ಇದೇ ಮೇ 9 ರಾಜ್ಯಾದ್ಯಂತ ಸೂತ್ರಧಾರಿ ಸಿನಿಮಾ ರಿಲೀಸ್ ಆಗ್ತದೆ. ಸೊ ಇಲ್ಲಿ ಯಾರು ಸೂತ್ರಧಾರಿ ಅನ್ನೋ ಕುತೂಹಲ ಇದ್ದರೆ ಈ ಸಿನಿಮಾನ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಯಾಕಂದರೆ ಕನ್ನಡ ಪ್ರೇಕ್ಷಕರು ಕನ್ನಡದ ಒಳ್ಳೆಯ ಸಿನಿಮಾಗಳನ್ನು ಯಾವತ್ತೂ ಕೈ ಬಿಟ್ಟಿಲ್ಲ. ಇತ್ತೀಚೆಗೆ ಎಲ್ಲ ಒಳ್ಳೆಯ ಸಿನಿಮಾಗಳೇ ಬರ್ತಾ ಇದೆ. ಆ ಸಾಲಿಗೆ ಸೂತ್ರಧಾರಿ ಸಿನಿಮಾ ಕೂಡ ಸೇರ್ತಾ ಇದೆ. ಯಾಕಂದರೆ ಇದು ಒಂದು ಒಳ್ಳೆಯ ಸಿನಿಮಾ ಆಗುವ ಎಲ್ಲ ಲಕ್ಷಣಗಳು ಇದೆ ಅನ್ನೋದ ಕಾರಣಕ್ಕೆ ನಾನು ಈ ಮಾತನ್ನು ಹೇಳ್ತಿದ್ದೀನಿ. ಟ್ರೈಲರ್ ನೋಡಿದ್ರೆ ಸಾಕು ಈ ಸಿನಿಮಾದ ಕಂಟೆಂಟ್ ಏನಂತ ಗೊತ್ತಾಗುತ್ತೆ. ಸೊ ಈಗಿನ ಬರ್ತಾ ಇರತಕ್ಕಂಥ ಎಲ್ಲ ಜಾನರ್ ಸಿನಿಮಾಗಳನ್ನು ಹೊರತುಪಡಿಸಿದರೆ ಸೂತ್ರಧಾರಿ ಒಂದು ವಿಭಿನ್ನ ಸಿನಿಮಾ ಆಗಿ ನಿಮ್ಮ ಮುಂದೆ ನಿಲ್ಲುತ್ತೆ. ಸೊ ಹಾಗಾಗಿ ಮೇ 9ನೇ ತಾರೀಕಿಗೆ ಈ ಸಿನಿಮಾನ ನೋಡಿ. ಸರ್, ಇಷ್ಟೊತ್ತು ನೀವು ಮಾತಾಡಿದ್ದೀರಾ, ನಿಮ್ಮ ಸಿನಿಮಾಗೆ ಒಳ್ಳೆಯದಾಗಲಿ. ಸೊ ನೀವು ಸಿಂಗರ್ ಆಗಿ ಈಗ ಆಲ್ರೆಡಿ ಪ್ರೂವ್ ಮಾಡಿದ್ದೀರಾ. ಆ್ಯಸ್ ಎ ಹೀರೋ ಆಗಲಿ ಕೂಡ ತುಂಬ ಬ್ಯುಸಿಯಾಗಿ ಆದಷ್ಟು ಬೇಗ ಈ ವರ್ಷವೇ ಇನ್ನೊಂದು ಮದುವೆ ಆಗಿ. ಥ್ಯಾಂಕ್ ಯು ಸೊ ಮಚ್.